ಅವೇ ರೀತಿ ಈತ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವವರು ಶ್ರೀಯುತ ವಸಂತ್ ಪೈ ಉದ್ಯಮಿ ಬದಿಯಡ್ಕ. ಅವೇ ರೀತಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿರುವವರು ಶ್ರೀ ದಿನೇಶ್ ಕುಮಾರ್ ಸುನ್ನಾರಬೇಡು ಉದ್ಯಮಿ ಅಶೋಕ್ ನಗರ ಮಂಗಳೂರು. ಅವೇ ರೀತಿ ಎಂಕ್ಲೊಟ್ಟಿಗೆ ಮೂಜಿ ದಿನಲ ಮಾಂತ ಸಹಾಯ ಕೋರಂದಿತ್ತನಂಚಿನ ಮೇಡಮ್ ಶ್ರೀಮತಿ ಚೇತನ ಎಂ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು. ಅವೇ ರೀತಿ ಶ್ರೀ ಮೂಡಿತಾಯ ಗೌರವಾಧ್ಯಕ್ಷರು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಯಿಕಟ್ಟೆ, ಶ್ರೀ ಐತಪ್ಪ ಶೆಟ್ಟಿಗಾರ್ ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಚಿಪ್ಪಾರು, ಶ್ರೀತಾಯ ವಿಷ್ಣು ವೇದಿಕೆಗೆ ಸ್ವಾಗತ ಕೋರಂದಲೆ. ಅವೇ ರೀತಿ ಈ ಲೇಸಡ್ ಪಾಲ್ಪಡೆ ಬತ್ತನ ಮಾಂತ ಬಿನ್ನೆರೆಲ್ಲ ಪ್ರೀತಿಡ್ ವೇದಿಕೆಗೆ ಬರಡ್ಕೊಂಡು ವಿನಂತಿ ಮಂತಂದ್ರೆ ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿದ ಅಧ್ಯಕ್ಷರಾಯ ನಂಚಿನ ಅಶ್ವತಿ ಪೂಜಾರಿ ಲಾಲ್ಬಾಗ್ ಬೇರೆ ಕಾಸರಗೋಡು ವಲಯ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆದ ಮುಖ್ಯ ವ್ಯಕ್ತಿಯಾದಲೇರು ಈ ಬ್ರಹ್ಮ ಕಲಶೋತ್ಸವನು ಪೊರ್ಲುಡೆ ನಡಪಂಚಿನ ಲೀಡರ್ಶಿಪ್ ಕೊನ್ನಂಚಿನ ವ್ಯಕ್ತಿ. ಅವೇ ರೀತಿ ಕುಡರಿ ಬಿನ್ನೆರು ಪ್ರಶಾಂತ್ ಎಂ ಪೂಂಜಾಲಕಟ್ಟೆ ಆಡಳಿತ ಮುಕ್ತೇಶ್ವರ ಶ್ರೀ ಬ್ರಹ್ಮವೇದರ್ಕಳ ಗರಡಿ ತಾವು ಪೂಂಜಾಲಕಟ್ಟೆ ಆರೆಲ್ಲ ಈ ಸಂದರ್ಭಗಳು ಪ್ರೀತಿ ವೇದಿಕೆಗೆ ತಂದಿಲ್ಲ. ದೇವರೇನು ಪ್ರಾರ್ಥಿಸರಬಾಡದು ನಮ್ಮ ಕ್ಷೇತ್ರಡು ಅಭಿರತವಾದ ಶ್ರಮ ಪಡುನಂಚಿನ ನಮ್ಮಾರೆ ಆಯ್ನ ಕಾರ್ತಿಕ್ ಸುನಾಡ ಅಪ್ರತಿಮ ಪ್ರತಿಭೆ ಯುವ ಸಾಹಿತ್ಯಗಾರೆ ಕಾರ್ತಿಕ್ ಸುನಾಡ ಪ್ರಾರ್ಥನೆಗೆ ಬೋಡದು ಏನು ವಿನಂತಿ ಮಂತೊಂದುಲ್ಲ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ತಟಿಲ ತಾಂಗಿದ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಬ್ರಹ್ಮ ಬೈದರ್ಕಳ ಗರಡಿ ಚಿಪ್ಪಾರ ಮೇರಿದ ಆಡಳಿತ ಮುಕ್ತೇಶ್ವರ ಆಯನಂಚಿನ ಶ್ರೀ ನಾರಾಯಣ ಪೂಜಾರಿ ಅಮ್ಮೇರಿ ಶ್ರೀ ಸೋಮಶೇಖರ್ ಮಂಗಳ ಮುಕುಲ್ಲ ವೇದಿಕೆ ಪಾಲ್ಪಡೆಯೊಡ್ಪಣದ ವಿನಂತಿ ಮಂತೊಂದುಲ್ಲ. ಕಂಕನಾಡಿ ಗರಡಿದ ಚಿತ್ತ ಮಂತೊಂದುಲ್ಲ. ಬ್ರಹ್ಮ ಕಲಶೋತ್ಸವ ಸಮಿತಿದ ಗೌರವಾಧ್ಯಕ್ಷರಾದುಲ್ಲೇರು ಶ್ರೀಯುತ ಚಿತ್ತರಂಜನ್ ಮೇರು ಅರ್ತಿಡು ಪಿರ್ತಿಡು ಎದುಕೊನೆರ ನಿಕ್ಲನ ದುಂಬು ಬರ್ಪೇರು ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿದ ಅಧ್ಯಕ್ಷರಾಯನ ಅಶ್ವತ್ ಪೂಜದ ಅಧ್ಯಕ್ಷರಾದ ಅವೇ ರೀತಿ ಕೃಷಿ ಸಮ್ಮೇಳನ ಯಶಸ್ವಿಯಾಗಿ ಮುನ್ನಡೆಸಿನಂಚಿನ ಮಲ್ಲ ಮನಸ್ಸದ ಎಲ್ಲಿಯ ಜವನೆ ಇತ್ತೆ ನಿಕ್ಲನ ದುಂಬುಡು ಸ್ವಾಗತ ಭಾಷಣಗಳು. ಗ್ರಾಮದ ತಂತ್ರಿವರಿಯರನ್ನ ಬ್ರಹ್ಮಶ್ರೀ ಉಳಿತಾಯ ವಿಶ್ವಾಸನ ಪಾದ ಕಮಲಗೆ ಅಡ್ಡಬೂರೊಂದು ಬಹುಶಃ ಏತ ವರ್ಷದ ನಮ್ಮ ಕನಸು ಇನ್ನು ನನಸಾದನು ಮಾತಾ ಊರು ದಾಖಲು ಮಾತಾ ಕುಟುಂಬ ದಾಖಲು ಒಂಜಾದ ನಮ್ಮ ಅಮ್ಮೇರಿ ಬ್ರಹ್ಮ ವೈದ್ಯಗಳ ಕರಡಿದ ಕ್ಷೇತ್ರ ಪುನರ್ನಿರ್ಮಾಣ ಮಂಪರ ಕೈ ಜೋಡಿಸಿದ ದಿವಂಗತ ಲಕ್ಷ್ಮೀ ಕರಿಯ ಪೂಜಾರಿ ಮೇರ್ನ ಗರಡಿದ ಇಲ್ಲಡು ಕಾರಣಿಕ ಪುರುಷರನ್ನ ಮುಖಾಂತರ ಐದು ಬುಕ್ಕ ಆಕಲ ಜೋಕುಲು ಅಂಚನೆ ಆಕಲ ಸೊಸೆಯಂದಿ ಮಾತೆಲ್ಲ ಸೇರೊಂದು ಈ ಊರದ ಗ್ರಾಮದ ಮಾತ ಸರ್ವ ಜಾತಿ ದಾಖಲೆ ಸರ್ವ ಧರ್ಮ ದಾಖಲೆ ಸೇರೊಂದು
ಈ ಒಂಜಿ ಕಾರ್ಯಕ್ರಮ ನಮ್ಮ ಪಾಲ್ಪಡೆದ ಬಹುಶಃ ಯಾನ್ ಜಾಸ್ತಿ ಪಂಡ್ರೆ ಬೊಬ್ಬುಜಿ ಈ ಒಂಜಿ ಸುಯೋಗ ಭಾಗ್ಯ ಈಗ ಆಡಳಿತ ಸಮಿತಿ ಸದಸ್ಯರಿಲ್ಲ ಯಾನೂರಿಯೇ ಐಟ್ ಆಡಳಿತ ಸಮಿತಿ ಸದಸ್ಯರು ಯಾನ್ ಕಿರಿಯೆ ಆ ಕಿರಿಯ ಅಂಡಲ ಎಂಕೊಂಜಿ ಇವಂಜಿ ಬ್ರಹ್ಮಕಲಶೋತ್ಸವದ ಸಮಿತಿದ ಅಧ್ಯಕ್ಷ ಆದ ಎಂಕೊಂಜಿ ದಿಕ್ಕಿನ ಭಾಗ್ಯ ಎನ್ನೊಂದು ಪೂಜ್ಯ ಎನ್ನ ಪೂಜ್ಯರೈನ ದೇವಂಗ ಸಿಕ್ಕಿಚಿಪ್ಪರ್ನ ಅರೆಗೆ ಅರ್ಪಣೆ ಮಲ್ತೊಂದು ಅಂಚನೆ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಓಡಾಂಡ ಮಾತಾ ಜಾತಿ ದಕ್ಕಲು ನಮ್ಮೊಟ್ಟಿಗೆ ಕೈಸೋರಂತೇರು ಹಸಿರು ಓರೆ ಕಾಣಿಕೆನ ಯಶಸ್ವಿ ಮಲ್ತಿಗೊನ್ನ ಹರೀಶ್ ಭಟ್ಟಾರಿ ಅಂಚನೆ ಮುಲ್ಪ ಅವ್ಯ ವ್ಯವಸ್ಥೆಪ್ಪು ಅವೇನು ಯಶಸ್ವಿ ಮಲ್ತಿಗೊನ್ನ ರಘುಶೆಟ್ಟಿ ಕುಮ್ಮಂಗಲ ಅಂಚನೆ ಜಯಂತ್ ಕುಲಾಲ್ ಮಕ್ಕಳು ಮಾತಾರಲ್ಲ ಏನು ಪನ್ನೊಂದು ಅಂಚನೆ ಐತಪ್ಪ ಶೆಟ್ಟಿಗಾರ್ ಮಾತಾ ಸಮುದಾಯದಕ್ಕೆಲ್ಲ ನಮ್ಮೊಟ್ಟಿಗೆ ಕೈ ಸೇರೊಂದು ಈ ಒಂಜಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವನ ಯಶಸ್ವಿ ಮಲ್ತಿಕೊಡ್ತಾರೆ ಬಹುಶಃ ಈ ಒಂಜಿ ವೇದಿಕೆಡು ಇನ್ನಿತ ಕಾರ್ಯಕ್ರಮದ ಆಶೀರ್ವಾಚನ ಮಲ್ಪೆರವಲ್ಲೆರು ಶ್ರೀ ತಂತಿವರಿಯರು ಬ್ರಹ್ಮಶ್ರೀ ಬಿಳಿಯತ್ತಾಯ ವಿಷ್ಣುವಾಸ್ರರು ಈ ಗ್ರಾಮದ ನಮ್ಮ ಗ್ರಾಮದ ತಂತಿವರಿಯಲ್ಲ ಅಂಚೆ ನಮ್ಮ ಈ ಕ್ಷೇತ್ರದ ತಂತಿವರೆಗೆ ಅರೆಗೆ ಆಡಳಿತ ಸಮಿತಿ ಬ್ರಹ್ಮಕಲ ಸಮಿತಿ ಜೀರ್ಣ ಸಮಿತಿ ಮಾತ ಸಮಿತಿಯ ಪರವಾದ ಯಾನು ಪೂರ್ಣ ಸ್ವಾಗತ ಮತ್ತೊಂದುಲ್ಲ ಗೌರವ ಅರ್ಪಣೆ ಮಲ್ಪೆರವಲ್ಲೆರು ಅಜಿತ್ ಎಂಸಿ ಲಾಲ್ಬಾ ಅಂಚನೆ ಬಿಡುಗಡೆ ಮಂತಿಲ್ಲ ಆರ್ನ ಕೈಟೆ ಆರೊಂಜಿ ಈ ಒಂಜಿ ಕಾರ್ಯಕ್ರಮ ಬದ್ದದು ಎಂಕಲಿಗೆ ಪ್ರತಿಯೊಂದು ವಿಷಯ ಇಡ್ಲ ಆಶೀರ್ವಾಚನ ದೀವೊಂದು ಐತೊಟ್ಟಿಗೆ ಸಲಹೆ ಸೂಚನೆ ಕೊರೊಂದು ಇದ್ದಿನ ಕೊಡುಗೆ ದಾನಿ ಶ್ರೀಯುತ ವಸಂತ ಪೈ ಉದ್ಯಮಿ ಬದಿಯಡ್ಕ ಆರ್ನ ಪುದರ್ ಕೇಂದ್ರ ಏರ್ಲೈಜರಿ ಕಾಸರಗೋಡು ಜಿಲ್ಲೆ ಇಡ್ಲ ಕರ್ನಾಟಕ ರಾಜ್ಯ ಕೇರಳ ರಾಜ್ಯದ ಮಾತೆಲ್ಲ ಪುದರ್ ಬತ್ತಿನಾರು ಎಂಕಲ್ಲ ಕ್ಷೇತ್ರ ಬತ್ತುಳ್ಳೇರು ಅರೆಗೆ ಆಡಳಿತ ಸಮಿತಿ ಜೀರ್ಣ ಸಮಿತಿ ಪಕ್ಕ ಬ್ರಹ್ಮಕಲ ಸಮಿತಿದ ಪರವಾದ ಆರ್ಥಿಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದುಲ್ಲ ಮೇರೆಗೆ ಅಶ್ವಿನ್ ಕಲಕದ್ದೆ ಪುರ್ಪಕೊರ್ದು ಪ್ರೀತಿ ಎದ್ಕೊಡ್ಕೊಳ್ಳೋದು ವಿನಂತಿ ಮತ್ತೊಂದುಲ್ಲ ಶ್ರೀಯುತ ವಸಂತ ಪೈ ಉದ್ಯಮಿ ಬದಿಯಡ್ಕ ಬೇರೆ ಈ ಕ್ಷೇತ್ರಗೂ ಭಾರಿ ಒಂಜಿ ವಸಂತ ಪೈ ಉದ್ಯಮಿ ಬದಿಯಡ್ಕ ಅಂಚನೆ ಈ ಒಂಜಿ ಜೀರ್ಣ ಸಮಿತಿ ಜೀರ್ಣೋದ್ಧಾರ ಕಾರ್ಯಕ್ರಮ ಆದಪ್ಪು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆದಪ್ಪು ಆಯ್ತಾ ನಮಗೆ ಸಲಹೆ ಸೂಚನೆ ಕೊರೊಂದು ನಮ್ಮೊಟ್ಟಿಗೆ ಇತ್ತಿದ್ದು ಈ ಊರದ ಪುದರ್ ಧನಾಥ ಮಿತ್ತು ಮನ್ಯಾರು ನಮ್ಮ ಶ್ರೀಮತಿ ಚೇತನ ಎಂ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ಮೆರೆಗಿಲ ಬ್ರಹ್ಮಕಲ ಸಮಿತಿ ಕಾಳ ಸಮಿತಿ ಪರವಾದ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದಿಲ್ಲ ಮೇಡಮ್ ಅಮಿತಾ ಯತೀಶ್ ಲಾಲ್ಬಾಗ್ ಬೇರೆ ಪುರ್ಪಕೊರ್ದು ಸ್ವಾಗತ ಕೋಡ್ ಪಡೆದು ವಿನಂತಿ ಮಂತಂದಿಲ್ಲ ಅಂಚನೆ ಅಂಚನೆ ನನ್ನವರಿ ಬಿಲ್ಲೆ ನಮ್ಮ ಸಲಹೆ ಸೂಚನೆ ಅಂಚನೆ ಮಾರ್ಗದರ್ಶನ ಆರ್ನ ಪ್ರತಿಯೊಂದು ಮಾರ್ಗದರ್ಶನ ಕೊರ್ನಾರು ಶ್ರೀಯುತ ಶ್ರೀರಾಮ್ ಮೂಡಿ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದಿಲ್ಲ ಬೇರೆ ಗಣೇಶ್ ಪೂಜಾರಿ ಸ್ನಾನದ ಮನೆ ಪುರ್ಪಕೊರ್ದು ಎದ್ಕೊಂಡು ಪಡೆದು ವಿನಂತಿ ಮಂತಂದಿಲ್ಲ ಈ ಕ್ಷೇತ್ರದ ನಿರ್ಮಾಣಡು ಮರತ್ತ ಫುಲ್ ಜವಾಬ್ದಾರಿ ಪೂಜಾರಿ ಸುನ್ನಾಡ ನನ್ನವರಿ ಬೆನ್ನೆ ಒಟ್ಟಿಗೆ ಇರ್ತದೆ ಸಲಹೆ ಸೂಚನೆ ಕೊರ್ನಾರು ಶ್ರೀಯುತ ಐತಪ್ಪ ಶೆಟ್ಟಿಗಾರ್ ಚಿಪ್ಪಾರ್ ಮೇರ್ಲ ನಮ್ಮ ಒಟ್ಟಿಗೆ ಉಳ್ಳಾರ ವೇದಿಕೆ ಉಳ್ಳಾರು ಅರಿಗಳ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದಿಲ್ಲ ಶ್ರೀಯುತ ಐತಪ್ಪ ಶೆಟ್ಟಿಗಾರ್ ಮೇರೆಗೆ ಲಕ್ಷ್ಮಣ್ ಪೂಜಾರಿ ಪೊಲ್ಲಾರ್ ಎಂಕಲ್ನ ಸಹ ಸಂಪಾದಕರಾದ ಕೆಲಸ ಮಂತಿನಾರು ಸ್ಮರಣ ಸಂಚಿಕೆ ಆರು ಪುರ್ಪಕೊರ್ದು ಎದ್ಕೊಂಡು ಪಡೆದು ವಿನಂತಿ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿದರು ಶ್ರೀಯುತ ವಿವೇಕ್ ಪೂಜಾರಿ ಹುಬ್ಬಳ್ಳಿ ಉದ್ಯಮಿ ಆರ್ಲ ನಮ್ಮೊಟ್ಟಿಗೆ ವೇದಿಕೆ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಬರೋಡಾಂಡ ರಡ್ಡು ಬಾಗಡ್ದು ಹೊರೆಕಾಣಿಕೆ ಶ್ರೀಯುತ ರಮನಾಥ್ ಭಂಡಾರಿ ಬೊಕ್ಕ ಹೊರೆಕಾಣಿಕೆಗೆ ಪೂರ್ತಿ ಪೂರ್ವಕಗಳಿಗೆ ಯಶಸ್ವಿ ಮಲ್ತುಕೊಂಡಾರು ಆರ್ಲ ನಮ್ಮೊಟ್ಟಿಗೆ ವೇದಿಕೆ ಅರಿಗಳ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದಿಲ್ಲ ಬೇರೆ ಕಾರ್ತಿಕ್ ಸುನ್ನಾಡ ಪುರ್ಪಕೊರ್ದು ಎದ್ಕೊಂಡು ಪಡೆದು ವಿನಂತಿ ಮಂತಂದಿಲ್ಲ ಅಕ್ಷಿತ್ ಬೇಕೋರು ಬೇರೆ ಪುರ್ಪಕೊರ್ದು ಎಲ್ಲ ಗಣ್ಯರು ಹಾಗೆ ಸಭಿಕರೇ ನಿಮಗೆಲ್ಲ ನನ್ನ ವಂದನೆಗಳು. ಚಿಪ್ಪಾರು, ಅಮ್ಮೇರಿ,
ಗರಡಿ ನೂತನವಾಗಿ ನಿರ್ಮಾಣಗೊಂಡು ಇದೀಗಲೇ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ನಡೆದಿದೆ. ಗರಡಿ ದೈವಗಳ ಅನುಗ್ರಹಕ್ಕಾಗಿ ನಾವು ಕಾದವರಿಗೆಲ್ಲ ಒಂದು ಧನ್ಯತಾ ಭಾವ, ಕೃತಾರ್ಥತೆ. ಕಾರಣಿಕ ಪುರುಷರು, ಪವಾಡ ಪುರುಷರು, ಹೀಗೆ ಜನರ ಮನದಲ್ಲಿ ಸ್ಥಾನವನ್ನು ಪಡೆದಿರುವಂತಹ ಅದ್ಭುತ ಶಕ್ತಿಗಳು ಜಗತ್ತಿನಲ್ಲಿ ಹಲವು ಅಭಯಗಳನ್ನು ಅಭಯಾರ್ಥಿಗಳಿಗೆ ಸಾಂತ್ವನವನ್ನು ಕೊಟ್ಟು ರಕ್ಷಿಸಿದಂತಹ ಕಥೆಗಳು ಹಲವಷ್ಟಿದೆ. ಆ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಇಲ್ಲಿರುವಂತಹ ಹೆಚ್ಚಿನ ಜನರು ಕೂಡ ಪೂಜಾರಿ ಅಲ್ಲದೆ ಬಿಲ್ಲವ ಸಮಾಜಕ್ಕೆ ಸೇರಿದವರು. ಆ ಸಮಾಜದವರಿಗೆ ಒಂದು ರೀತಿಯ ಇವತ್ತು ಸಂತೋಷದಿಂದ ವಿಶೇಷವಾಗಿ ಅವರಲ್ಲಿ ಆನಂದ ಪಡ್ತಾರೆ. ಪವಾಡ ಪುರುಷರು ಆ ಸಮಾಜದಲ್ಲಿ ಹುಟ್ಟಿದ್ದು. ಕೋಟಿ ಚೆನ್ನಯ್ಯರು ಎನ್ನುವಂತಹ ಮಹಾ ಜನರು ಹುಟ್ಟಿದಂತಹ ಒಂದು ಪಂಗಡ ಈ ವೈದ್ಯರ ಪಂಗಡ. ಅವರು ಬಿಲ್ಲವರು ಅಂತ, ಬಲ್ಲವರು ಅಂತಲೂ ಹೇಳ್ತಾರೆ. ಆಮೇಲೆ ಹಲವು ರೀತಿಯ ಔಷಧಗಳನ್ನು ಜನರಿಗೆ ಕೊಟ್ಟು ಜನರ ರೋಗಗಳನ್ನು ಗುಣ ಮಾಡಲಿಕ್ಕಂತಹ ಸಮರ್ಥರು ಹೌದು ಅಂತ ಹೀಗೆ ಗೌರವವನ್ನು ಪಡೆದಂತಹ ಜನಾಂಗ. ಹಾಗೆ ನೋಡಿದರೆ ನಮ್ಮ ಒಂದೊಂದು ಜನಾಂಗಗಳಿಗೂ ಒಂದೊಂದು ಯೋಗ್ಯತೆ ಇದೆ. ನಮ್ಮಲ್ಲಿ ಪಂಗಡಗಳು ಹಲವಷ್ಟಿವೆ. ಹಿಂದೂಗಳ ಬದುಕಿನ ವೈಶಿಷ್ಟ್ಯತೆಯನ್ನು ನಾವು ಗಮನಿಸಿದರೆ ಎಲ್ಲ ಒಂದೊಂದು ಪರಂಪರೆಗಳನ್ನು ನಾವು ಕಾಣ್ತೇವೆ. ಒಂದೊಂದು ತರವಾಡುಗಳು, ಒಂದೊಂದು ಎಲ್ಲದಕ್ಕೂ ಒಂದೊಂದು ವೈಶಿಷ್ಟ್ಯ ಇದೆ. ಅವರ ಒಂದೊಂದು ಗೌರವ ಇದೆ. ಅವರು ಸಮಾಜಕ್ಕಾಗಿ ಮಾಡುವಂತಹ ಕೆಲಸಗಳು, ಅವರಲ್ಲಿರುವಂತಹ ಕೌಶಲ್ಯಗಳು, ಒಂದೊಂದು ಕೆಲಸಗಳಲ್ಲಿ ಪ್ರಾವೀಣ್ಯತೆ, ಹೀಗೆ ಅವರು ಗುರುತಿಸಲ್ಪಡ್ತಾರೆ. ಅದರೊಂದಿಗೆ ಅವರೆಲ್ಲರಿಗೂ ಕೂಡ ಒಂದೊಂದು ದೈವಗಳು ಇವೆ. ಒಂದೊಂದು ಸಮಾಜಕ್ಕೂ ಒಂದೊಂದು ದೈವಗಳನ್ನು ನಂಬುತ್ತಾರೆ. ಅದರಿಂದ ಅವರ ಪ್ರಯತ್ನಗಳು ಸಫಲವಾಗ್ತವೆ, ಹೀಗೂ ಹೇಳಬಹುದು. ಹಾಗೆ ಧೂಮಾವತಿ ದೈವವನ್ನು ನಂಬುವಂತಹ ಪಂಗಡವೂ ಹೌದು. ಈ ಬಿಲ್ಲವ ಸಮಾಜದ ಹಲವು ಕುಟುಂಬಗಳಲ್ಲಿ ಧೂಮಾವತಿ ದೈವದ ಆರಾಧನೆ ನಡೀತಾ ಉಂಟು. ಹೀಗೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ದೈವಿಕವಾದಂತಹ ನಂಬಿಕೆ ಆಚರಣೆಯಿಂದ ನಾವೆಲ್ಲ ಕೃತಾರ್ಥರಾದವರು. ಬದುಕಿನಲ್ಲಿ ದೈವ ದೇವಗಳನ್ನು ಬಿಟ್ಟು ನಮ್ಮ ಹಿರಿಯರು ಬಾಳಲಿಲ್ಲ. ನಾವೆಷ್ಟು ಬಾಳ್ತೇವೆ ಎನ್ನುವುದನ್ನು ನಾವು ಗಮನಿಸಬೇಕಾದ್ದುಂಟು. ನಿನ್ನೆ ಹಾಗಲ್ಲ, ಇವತ್ತಿನದ್ದೆಲ್ಲ ಮುಂದಿನ ನಾಳಿನ ದಿನದ ನಮ್ಮ ಬದುಕಿನ ದಾರಿಗಳು ಹಾಗಿರಲೂಬಹುದು. ಹಲವು ರೀತಿಯ ವೈವಿಧ್ಯಗಳಿರ್ತವೆ. ಅದರೊಂದಿಗೆ ನಮ್ಮ ಬದುಕು ಕೂಡ ಹೋಗ್ತವೆ. ಮನುಷ್ಯನ ಪ್ರಯತ್ನಗಳಲ್ಲಿ ನಾವು ಯಾವತ್ತೂ ಧೈರ್ಯವನ್ನು ತಾಳ್ತೇವೆ. ಅಂದರೆ ನಮ್ಮಿಂದ ಸಾಧ್ಯ ಇದೆ. ಯಾವಾಗ ನಮಗೆ ಎಡವಟ್ಟಾಗುತ್ತದೋ, ಕಷ್ಟ ಬರ್ತದೋ, ಆಗ ಮಾತ್ರ ನಾವು ಆ ಬಗ್ಗೆ ಯಾಕೆ ನಾವು ತೊಂದರೆಗೊಳಗಾಗಿದ್ದೇವೆ ಅಂತ ಯೋಚನೆ ಮಾಡ್ತೇವೆ. ಕೆಲವೊಮ್ಮೆ ಅದರ ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತದೆ. ಮತ್ತೂ ಸಾಧ್ಯ ಆಗದೇ ಇದ್ದಾಗ ನಮಗೆ ನೆನಪಾಗುವಂಥದ್ದು ನಮ್ಮ ಹಿರಿಯರನ್ನು, ನಮ್ಮ ದೇವರುಗಳನ್ನು. ಆ ನಿಟ್ಟಿನಲ್ಲಿ ಮನುಷ್ಯರ ಅನುಭವಗಳು ದೈವದ ನೆಲೆಗೆ ಹತ್ತಿರ ಆಗ್ತಾ ಉಂಟು. ಸ್ವಲ್ಪ ಪ್ರಾಯ ಹೋದಾಗ ಯುವಕರಿಗೆ ಆಗುವುದಕ್ಕಿಂತ ದೃಢವಾದ ನಂಬಿಕೆ ಹಿರಿಯರಲ್ಲಿ ನಾವು ಕಾಣ್ತೇವೆ. ಯುವಕರಿಗೆ ಅದು ಗೊತ್ತಾಗಬೇಕಿದ್ರೆ ಸ್ವಲ್ಪ ಪ್ರಾಯ ಬೇಕಾಗ್ತದೆ. ಹೀಗೆ ಅನುಭವದ ಮಾತುಗಳು ಏನಿದ್ರೂ ಕೂಡ ಈ ಬೆಳಕುಗಳು ಅಲ್ಲದೆ ದೇವತಾ ಶಕ್ತಿಗಳು ಮನುಷ್ಯರನ್ನು ಉದ್ಧರಿಸಿದಂತಹ ಹಲವಷ್ಟು ಅನುಭವಗಳನ್ನು ಹೇಳಲಿಕ್ಕೆ ವೇದಿಕೆಯಲ್ಲಿ ಹಲವಷ್ಟು ಜನರಿದ್ದಾರೆ. ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂತಂದರೆ ಎಲ್ಲರ ಬದುಕಿನಲ್ಲೂ ಒಂದೊಂದು ದೈವಿಕವಾದಂತಹ ಅನುಗ್ರಹದಿಂದ ತೆರ್ಗಡೆಯಾದಂತಹ, ಅಲ್ಲದೆ ನಾವು ಸಫಲತೆಯನ್ನು ಕಂಡಂತಹ ಕಥೆಗಳಿರ್ಬೋದು. ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ ಖಂಡಿತ. ಭವಿಷ್ಯ ಕೆಲವರು ಮೆಲ್ಲ ಹೇಳ್ತಾರೆ, ಕೆಲವರು ಅದಕ್ಕೆ ಸೇರಿಸಿ ಹೇಳ್ತಾರೆ. ಆದರೆ ಈ ಭಾರತೀಯರಲ್ಲಿ ಈ ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಧಾರ್ಮಿಕ ಚಿಂತನೆ ಇದ್ದೇ ಇರುತ್ತದೆ. ವಿಷಯಕ್ಕೆ ನಾನು ಹೋಗ್ತೇನೆ. ನನಗೆ ಒಂದು ಅತೀ ಅಗತ್ಯವಾದಂತಹ ಒಂದು ಜವಾಬ್ದಾರಿ ನಾನಿದ್ದೇನೆ ಇವತ್ತು. ನಮ್ಮ ಮನೆಯಲ್ಲಿ ದೈವದ ಕೋಲ ನಡೀತಾ ಉಂಟು. ಬೆಳಿಗ್ಗೆ ಮುಹೂರ್ತ 8:30 ಆದ ಕಾರಣ ನಾನು ಅಶೋಕನಲ್ಲಿ ಹೇಳಿದ್ದೆ, ನನ್ನನ್ನು ಒಂದು 10 ಗಂಟೆಗಾದರೂ ನನ್ನನ್ನು ಕಳಿಸಿಕೊಡಬೇಕು. ನನಗೆ ನಮ್ಮ ದೈವದ ಕೋಲದ ಅಲ್ಲಿಗೆ ಮುಟ್ಟಬೇಕಾದ್ದುಂಟು. ಗಂಟೆ 12 ಆಯಿತು. ಅಲ್ಲಿಂದ ಕರೆ ಬರ್ತಾ ಉಂಟು. ಹಾಗಾಗಿ ನಾನು ಮಾತನಾಡ್ತಾ ಇಲ್ಲಿ ಕುಳಿತಲೇ ಬಹುಶಃ ನನಗೂ ಕಷ್ಟ, ನಿಮಗೂ ಕಷ್ಟ. ಹಾಗಾಗಿ ಹೆಚ್ಚಿಗೆ ಹೇಳುವುದಿಲ್ಲ, 2 ಮಾತನ್ನು ಮಾತ್ರ. ಸಂತೋಷ, ಬಹಳಷ್ಟು ಸಂತೋಷ ಆಗುತ್ತಾ ಉಂಟು. ಈ ಒಂದು ಸುಯೋಗ ನನ್ನ ಪಾಲಿಗೆ ದೇವರು ಅನುಗ್ರಹಿಸಿದ್ದಕ್ಕೆ.
ಈ ಗರಡಿ ದೈವಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಾನು ಅಷ್ಟು ದೂರದಿಂದ ಬರಬೇಕಾದ ಅಗತ್ಯ ಏನು ಅಂತಂದ್ರೆ ಗ್ರಹಿಸಿದೆ. ಅದು ದೈವಿಕ ಸಂಕಲ್ಪ. ನಿನ್ನೆ ನಾನು ನೆನಪಿಸಿದ್ದೇನೆ, ಕೀರ್ತಿಶೇಷರ ಅಂತಹ ಶ್ರೀ ಕೆ ಚಿಪ್ಪಾರವರು ನಮಗೆ ಬಹಳಷ್ಟು ಆತ್ಮೀಯರು. ಅವರ ನಿರ್ದೇಶನವೋ ಅಲ್ಲ ಅವರ ಸಂಕಲ್ಪವೋ ಏನೋ ಮಹಾವಿಷ್ಣು ದೇವರ ಸೇವೆ ಮಾಡಲಿಕ್ಕೂ ನನಗೆ ಯೋಗ ಬಂತು. ಇಲ್ಲಿಗ ಅಮ್ಮೇಲಿಯಲ್ಲಿ, ಆಮೇಲೆ ಕೊಮ್ಮಂಗಳದಲ್ಲಿ, ಹೀಗೆ ಹಲವು ಭಕ್ತರ ಹಲವು ಅಗತ್ಯಗಳಿಗೆ ನನಗೆ ನಿಮ್ಮೊಂದಿಗೆ ಸೇರಿಕೊಳ್ಳುವಂತಹ ಸುಯೋಗ ಒದಗಿ ಬಂತು. ಧನ್ಯತಾ ಭಾವ ಇದೆ, ಕೃತಜ್ಞತೆ ಇದೆ. ದೇವರು ಅಂತಂದರೆ ಹಾಗೆ, ನಾವು ಎಷ್ಟು ಹತ್ತಿರ ಹೋಗ್ತೀವೋ ಮತ್ತು ಬೇಕು ಅಂತ ಹೇಳಿಕೊಳ್ಳುವಂತಹ ಒಂದು ಶಕ್ತಿ ಅದು. ಒಂದು ವೇದವಾಕ್ಯವನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಹ ಭದ್ರಂ ಅಕ್ಷಭಿಯತ್ರ ಸ್ತ್ರೀರಂಗೇ ತುಷ್ಟುವಾಗಂ ಸಸ್ತನೋಭಿಃ ವ್ಯಷೇಮ ದೇವಹಿತಂ ಯದಾಯುಃ. ಒಳ್ಳೆಯದಾದಂತಹ ಮಾತುಗಳನ್ನು ಶಬ್ದಗಳನ್ನು ಕೇಳುವಂತೆ ಮಾಡುವಂಥ ಆ ಉಪನಿಷದ್ ವಾಕ್ಯ ಹೇಳ್ತೇವೆ. ಪ್ರಥಮತಃ ಪ್ರಾರ್ಥನೆ, ಭದ್ರಂ ಕರ್ಣೇಭಿಶೃಣುಯಾಮ ದೇವಾಹ. ನಮ್ಮ ಇಂದ್ರಿಯಗಳಲ್ಲಿ ಯಾವತ್ತೂ ಜಾಗೃತವಾಗಿರುವಂತಹದ್ದು ಕಿವಿಯಂತೆ. ನಾವು ಮಲಗಿದಾಗ ಉಳಿದಿದ್ದೆಲ್ಲವೂ ಮಲಗುತ್ತದೆ, ಎಲ್ಲವೂ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೆ, ಕಿವಿ ಪಡೆಯುವುದಿಲ್ಲಂತೆ. ನಾವು ಎಚ್ಚೆತ್ತುಕೊಳ್ಳುವುದು ಯಾವುದೇ ಶಬ್ದದಿಂದ ಆಗುವುದಕ್ಕೆ ಸಾಧ್ಯ ಹೆಚ್ಚಿಗೆ. ಯಾವುದೇ ಶಬ್ದ ಬಂದಾಗ ನಮಗೆ ಎಚ್ಚರಿಕೆ ಆಗ್ತದೆ. ಕಣ್ಣು ಆ ಸಮಯದಲ್ಲಿ ನಿದ್ರೆ ಮಾಡಿರ್ತದೆ. ಮೂಗಿಗೂ ಕೂಡ ಯಾವುದೇ ರೀತಿಯ ಆ ಪ್ರಯತ್ನಗಳು ಇರುವುದಿಲ್ಲ. ರುಚಿಗಳಂತೂ ಹಾಗೆ ಸ್ತಬ್ಧವಾಗಿ ಇರ್ತದೆ. ಕಿವಿ ಹಾಗಲ್ಲ. ಹಾಗಾಗಿ ಕಿವಿಗೆ ಮೊದಲು ಹೇಳಿದ್ದಾನೆ, ಭದ್ರಂ ಕರ್ಣೇಭಿಶೃಣುಯಾಮ ದೇವಾಹ, ಒಳ್ಳೆಯ ಶಬ್ದವನ್ನು ಕೇಳುವಂತೆ ಮಾಡುವಂತ. ಯಾಕೆ? ಆ ಒಳ್ಳೆಯ ಶಬ್ದದಿಂದ ಒಳ್ಳೆಯ ಭಾವನೆಗಳು ಉತ್ಪನ್ನವಾಗ್ತವೆ ಮನಸ್ಸಿನಲ್ಲಿ. ಒಳ್ಳೆಯ ಚಿತ್ರಗಳನ್ನು ಮನಸ್ಸಿಗೆ ರೂಪ ಕೊಡುತ್ತದೆ ಈ ಶಬ್ದ. ಹಾಗಾಗಿ ಪ್ರತಿಯೊಬ್ಬನ ಮಾತುಗಳು ಸರಿಯಾಗಿರಬೇಕು ಅಂತ ಮತ್ತಿನ ವೇದವಾಕ್ಯ ಹೇಳ್ತಾ ಉಂಟು. ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ನ ಪ್ರಮದಃ ಅಂತ. ಒಳ್ಳೆಯ ಶಬ್ದ ನಮ್ಮಲ್ಲಿ ಮಾತಿನಲ್ಲಿ ಬರಬೇಕಿದ್ರೆ ನಾವು ಕೇಳುವುದು ಒಳ್ಳೆಯದಾಗಿರಬೇಕು. ಹಾಗೆ ಒಳ್ಳೆಯ ಶಬ್ದವನ್ನು ಕೇಳಿದಾಗ, ಒಳ್ಳೆಯ ಒಂದು ಕೀರ್ತನೆ, ದೇವರ ನಾಮವನ್ನು ಕೇಳಿದಾಗ ನಮ್ಮ ಮನಸ್ಸು ಅದಕ್ಕೆ ಹಾತೊರೀತದೆ. ನಮ್ಮ ಗಮನ ಆ ಕಡೆಗೆ ಹೋಗ್ತದೆ. ಯಾವುದಾದರೂ ನೋವು ತುಂಬಿದಂತಹ ಯಾವುದು ಅಳಲು ಕೇಳಿದಾಗ ಮನಸ್ಸು ದುಃಖ ಆಗ್ತದೆ. ಅದೇ ರೀತಿಯಲ್ಲಿ ಮನಸ್ಸನ್ನು ಉದ್ರೇಕಗೊಳಿಸುವಂತಹ, ಕೆರಳಿಸುವಂತಹ ಶಬ್ದವನ್ನು ಕೇಳಿದಾಗ ಮನಸ್ಸು ದಾರಿ ತಪ್ಪಿ ಹೋಗ್ತದೆ. ಇವತ್ತು ನಾವೆಲ್ಲ ಅದಕ್ಕೆಲ್ಲ ಒಳಗಾಗ್ತಾ ಇದ್ದೇವೆ. ಹಲವು ರೀತಿಯ ಮಾಧ್ಯಮಗಳು, ಮನೋರಂಜನಾ ವಿಷಯಗಳು ಮನುಷ್ಯನ ಏನು ಸಾತ್ವಿಕವಾದಂತಹ ಗುರುತುಗಳು ಅಲ್ಲದೆ ದಾರಿಗಳನ್ನು ತಪ್ಪಿಸಿ ಅನಗತ್ಯವಾದಂತಹ ದಾರಿಗೆ ಎಳೆಯುವುದನ್ನು ನಾವು ಕಾಣ್ತೇವೆ. ತನ್ಮೂಲಕ ಏನಾಗ್ತದೆ? ಈ ಉದ್ರೇಕಗಳು, ಈ ಅನಗತ್ಯವಾದಂತಹ ವಿಷಯ ಲೋಲ್ಪತೆ ಮನುಷ್ಯನ ತಪ್ಪು ದಾರಿಗೆ ಎಳೆಯುತ್ತದೆ. ಅದು ಮಾಡಬೇಡ ದೇವರೇ ಅಂತ ದೇವರ ಮುಂದೆ ಕೈಯೊಡ್ಡುವಂತಹದ್ದು ವೇದವಾಕ್ಯ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿಃ ಜತ್ರಾಹ. ನಮ್ಮ ಕಣ್ಣುಗಳು ಒಳ್ಳೆಯ ವಿಷಯಗಳನ್ನು ಕಾಣುವಂತಾಗಲಿ. ದೇವರ ಅನುಗ್ರಹವನ್ನು ಪಡೆಯಬೇಕಿದ್ರೆ ದೇವರನ್ನು ನಾವು ಕಾಣಬೇಕು. ಎಲ್ಲಿ ಕಾಣಬೇಕು? ಗುಡಿಯೊಳಗೆ ಕಾಣ್ತೇವೆ ಅಂತ ನಾವು ಹೇಳ್ತೇವೆ. ಗುಡಿಯ ಮುಂದೆ ಬಂದು ನಾವು ಮಾಡುವುದೇನು? ಹಿರಿಯರು ಹೇಳ್ತಾರೆ, ಬಾ ಮಗು ದೇವರ ಮುಂದೆ ನಿಂತುಕೋ, ಆಮೇಲೆ ನೀನು ಕಣ್ಣು ಮುಚ್ಚು, ಕಣ್ಣು ಮುಚ್ಚಿ ಕೈ ಒಡ್ಡು. ಕಣ್ಣು ಮುಚ್ಚಿದ ಮೇಲೆ ಕಾಣುವುದೇನು? ಅದುವೇ ಕಾಣುವುದು. ದೇವರು ಒಂದು ಪ್ರತೀಕ ಮಾತ್ರ. ಪ್ರತಿಮಾ ವಿಗ್ರಹ ವಿಶೇಷೇಣ ಗ್ರಹತಿ, ಅದರ ಗ್ರಹ್ಯತೆ, ಅದರಲ್ಲಿ ವಿಶೇಷವಾಗಿ ದೇವರ ಸಂಕಲ್ಪ ಇರುವಂತಹದ್ದು. ಕಾಣುವುದಲ್ಲಿ ಹೃದಯದಲ್ಲಿ. ದೇವರ ಮುಂದೆ ನಾವು ಕಣ್ಣು ಮುಚ್ಚಿ ಕೈಯು ಮುಗಿ ನಿಂತಾಗ ದೇವರು ನಮ್ಮ ಹೃದಯದಲ್ಲಿ ಕಾಣ್ತಾರೆ. ಹಾಗೆ ಕಂಡಾಗ ಮನಸ್ಸು ಪುಳಕಿತವಾಗುವಂಥದ್ದು. ಆ ಏನು ದೇವರ ಅಲಂಕಾರಗಳು, ಈ ದೈವದ ಆಯುಧ ಹಿಡಿದಂತಹ ರೂಪವು ನಮ್ಮ ಮುಂದೆ ಕಂಡುಕೊಂಡಾಗ ಎಲ್ಲ ಉಳಿದಂತಹ ನೆನಪುಗಳು ಮಾಸಿ ಹೋಗ್ತವೆ, ಏಕಾಗ್ರತೆ ಬರ್ತವೆ. ಬಹುಶಃ ಭೀತಿಯಿಂದ ಆಗಿರಬಹುದು. ದೈವಗಳೆಲ್ಲ ಹಾಗೆ ಆಯುಧ ಹಿಡಿದೇ ಮಾತನಾಡುವಂಥದ್ದು. ಸಂತೋಷ ಅನ್ನೋದು ಹೇಳ್ತಾರೆ ದೇವದ ನೋಡಿ ಕೈಯಲ್ಲಿ ಆಯುಧ. ಈ ಸಂತೋಷಕ್ಕೂ ಈ ಆಯುಧಕ್ಕೂ ಏನು ಭಾವ? ಆಯುಧದಿಂದ ಯಾವಾಗಲೂ ಹಿಂಸೆ ಮಾಡುವಂಥದ್ದೇ, ದಂಡಿಸುವಂಥದ್ದು. ಸಂತೋಷದೊಟ್ಟಿಗೆ ದಂಡಿಸುವುದು ಹೇಗೆ? ದೈವ ಹೇಳುವುದು ಹಾಗೆ. ಈ ದೈವ ತೋರಿಸುವುದು ಮಾತ್ರ ಮನಸ್ಸಿನಲ್ಲಿ ಸಂತೋಷ. ದೈವದ ಹೃದಯದಲ್ಲೂ ಸಂತೋಷ, ಭಕ್ತರ ಹೃದಯದಲ್ಲೂ ಸಂತೋಷ. ಯಾಕೆ? ಏಕಾಗ್ರತೆ. ಇದು ಇಲ್ಲದಿದ್ದರೆ ನಮಗೆಲ್ಲ ಏಕಾಗ್ರತೆ ಬರುವುದಿಲ್ಲ. ಹಾಗಾಗಿ ಆ ದೈವದ ಚಿತ್ರಣಗಳು ನಮ್ಮನ್ನು ತಪ್ಪು ದಾರಿಯಿಂದ ಸರಿದಾರಿಗೆ ಎಳೆಯುವಂತಹದ್ದು. ಪ್ರತಿಯೊಂದು ದೈವಗಳನ್ನು ನೋಡಿ ಕೈಯಲ್ಲಿ ಆಯುಧವೇ ಮೊದಲು. ಹಾಗಾಗಿ ನಮ್ಮಲ್ಲಿರುವಂತಹ ಏನು ದೌರ್ಬಲ್ಯಗಳಿವೆಯೋ, ಏನು ಚಾಂಚಲ್ಯ ಇದೆಯೋ ಅದನ್ನು
ಸರಿದಾರಿಗೆ ತರಬೇಕಿದ್ರೆ ದೈವಗಳ ಶಕ್ತಿಯೇ ಬೇಕಾಗ್ತದೆ ಎನ್ನುವಂಥದ್ದು ಹಿರಿಯರು ಕೂಡ ತಿಳ್ಕೊಂಡಂತಹ ಸತ್ಯ. ಅದನ್ನು ಅವರು ರೂಢಿಯಲ್ಲಿ ಮಾಡಿದ್ದಾರೆ. ಹಾಗೆ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪಶ್ಯೇಮಕ್ಷಭಿರ್ಯತ್ರಾಹ ಸ್ಥಿರೈರಂಗೆ ಸ್ತುಷ್ಟುವಾಗಂ ಸಸ್ತನೂಭಿಹಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ನಮ್ಮ ಕೈಯನ್ನು ಕೊಟ್ಟಿದ್ದಾರೆ. ಯಾವುದೇ ಕೆಲಸ ಆಗಬೇಕಿದ್ರೆ ಕೈಯಿಂದಲೇ ಮಾಡುವಂಥದ್ದು. ಆದರೆ ಈ ಕೈಗಳು ಯಾಕಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ದೇವರ ಸೇವೆ ಮಾಡುವುದಕ್ಕೆ ಬೇಕಾಗಿ, ಅಲ್ಲದ್ರೆ ಸಜ್ಜನರ ಸೇವೆ ಮಾಡುವುದಕ್ಕೆ ಬೇಕಾಗಿ, ಆರ್ತರ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ, ಕಷ್ಟ ಬಂದವರ ಸೇವೆ ಮಾಡುವುದಕ್ಕೆ ನಮ್ಮ ಈ ಕೈಗಳು ವಿನಿಯೋಗ ಆಗಬೇಕಂತೆ. ಹಾಗಾದರೆ ಅದನ್ನು ಯಾರು ಬಯಸ್ತಾರೆ? ದೇವರು ಬಯಸ್ತಾರೆ. ನಾವು ಸಜ್ಜನರಾಗಿದ್ದರೆ ನಮ್ಮ ಏನು ಪ್ರಯತ್ನಗಳು ಸಫಲವಾಗಿದ್ದರೆ ದೇವರು ಸಂತೋಷಗೊಂಡು ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಹಾಗಾಗಿ ಅದನ್ನು ಕೊಡುವಂಥ ದೇವರಲ್ಲಿ ಆ ವೇದ ಮಂತ್ರಗಳು ಹೇಳ್ತಾ ಉಂಟು, ವೇದ ವಾಕ್ಯಗಳು ಹೇಳ್ತಾ ಉಂಟು. ಹಾಗಿದ್ದಂತಹ ಶರೀರಗಳಿಗೆ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಘ್ರಾಣಂ ಈ ಎಲ್ಲ ಇಂದ್ರಿಯಗಳಿಂದ ಕೂಡಿದಂತಹ ಈ ಶಕ್ತಿ, ಆ ತನು, ಅದು ಆಮೇಲೆ ಪ್ರೌಢವಾಗಿ ಬರ್ತದೆ. ಏನು ದೇವರ ಸೇವೆ ಮಾಡಿ ಈ ಸದ್ವಿಚಾರಗಳಿಂದ ಕೂಡಿಕೊಂಡಾಗ ಆ ಬದುಕು ಪಾವನವಾಗ್ತದೆ. ಆ ಪಾವನತೆ ಏನು ಶ್ರೇಷ್ಠತೆ ನಮಗೆ ದೊರಕಬೇಕಿದ್ರೆ ನಾವು ಇಂತಹ ಕ್ಷೇತ್ರಗಳಿಗೇ ಹೋಗಬೇಕಾಗ್ತದೆ. ಯಾವುದಾದರೂ ಮನೋರಂಜನಾ ರಂಗ ವೇದಿಕೆಯಲ್ಲಿ, ಅದಲ್ಲದಿದ್ದರೆ ಇನ್ನಿತರ ಯಾವುದೇ ಸ್ಥಳದಲ್ಲಿ ಹೋಗಿ ನಿಂತರೆ ನಮಗೆ ಏಕಾಗ್ರತೆ ಬರುವುದಕ್ಕೆ ಸಾಧ್ಯ ಉಂಟು. ಅಲ್ಲದೆ ದೇವರ ಸ್ಮರಣೆ ಮಾಡಲಿಕ್ಕೆ ಎಷ್ಟು ಸಾಧ್ಯ ಮಾಡಿದವರಿದ್ದಾರೆ. ಹಿಂದೆ ಹಲವು ರೀತಿಯ ನೋಡಿದರೆ ಪುರಾಣ ಕಥೆಗಳೆಲ್ಲ ಇರ್ಬೋದು, ಹಠ ಸಾಧನೆ ಮಾಡಿದ್ರು. ನಮ್ಮಿಂದ ಸಾಧ್ಯ ಇಲ್ಲ, ನಾವೆಲ್ಲ ಈಗಿನ ಯುವಕ್ಕೆ ಹೊಂದಿಕೊಂಡವರು. ಆದರೂ ನಮ್ಮ ಬದುಕಿನಲ್ಲಿ ನಮಗೆ ಅನ್ಯಾಯ ಮಾಡಲಿಕ್ಕೆ ಪ್ರೇರಣೆ ಕೊಡದೆ, ಅಪರಾಧ ಬಾರದೇ ಇರಬೇಕಿದ್ರೆ ಇಂತಹ ಶಕ್ತಿಗಳ ಕೇಂದ್ರಕ್ಕೆ ನಾವು ಹೋಗಬೇಕು. ಹಾಗಾಗಿ ದೇವಸ್ಥಾನಗಳ ನಿರ್ಮಾಣ ಆಗ್ತಾ ಇರುವಂತಹದ್ದು, ದೇವಸ್ಥಾನಗಳ ಅಗತ್ಯವೂ ಅದ್ವಿ. ತನ್ಮೂಲಕ ನಮ್ಮ ಕೆಲಸಗಳು, ನಮ್ಮ ವೃತ್ತಿಗಳು, ನಮ್ಮ ಪ್ರವೃತ್ತಿಗಳು, ನಮ್ಮ ಚಿಂತನೆಗಳು ಅದು ಸಜ್ಜನಿಕೆಯಾಗಿ ಬರುತ್ತದೆ. ಅದಕ್ಕಾಗಿ ನಿರ್ಮಾಣಗೊಂಡಂತಹ ಈ ಕ್ಷೇತ್ರ, ಅದನ್ನು ಸ್ಥಾಪನೆ ಮಾಡಿದಂತಹ ಹಿರಿಯರ ಸಂಕಲ್ಪಗಳು ಇವತ್ತು ಸಾಕಾರಗೊಳ್ತಾ ಉಂಟು. ಹೆಚ್ಚಿಗೆ ಮಾತನಾಡುವುದಿಲ್ಲ, ನಿಮಗೆಲ್ಲ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮೊಂದಿಗೆ ಸೇರುವಂತಹ ಅವಕಾಶವನ್ನು ಕೊಟ್ಟದ್ದಕ್ಕೆ ನನ್ನ ಅನನ್ಯವಾದಂತಹ ವಂದನೆಗಳು. ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ನಾನು ಈ ವೇದಿಕೆಯಿಂದ ತೆರಳಬೇಕಾದ್ದುಂಟು. ನಿಮಗೆಲ್ಲ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ದೈವಗಳು, ಗರಡಿ ದೈವಗಳು ನಿಮ್ಮನ್ನೆಲ್ಲ ಅನುಗ್ರಹಿಸಲಿ. ಕೋಟಿ ಚೆನ್ನೆಯರ ಅನುಗ್ರಹದಿಂದ ಎಲ್ಲರ ಬದುಕು ಪಾವನವಾಗಲಿ ಎಂಬುದಾಗಿ ಹೇಳ್ತಾ ದೇವರಲ್ಲೊಂದು ಪ್ರಾರ್ಥನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಪೊರ್ಲುಡು ಮಲ್ತಿನಂಚಿನ ಮಲ್ಲ ವ್ಯಕ್ತಿ ಶ್ರೀಮತಿ ಚೇತನ ಎಂ ಬೇರು ಈ ಸಂದರ್ಭಡು ರಡ್ಡು ಪಾತ್ರ ಪುಣ್ಯ ಕೆಲಸನ ನಮ್ಮ ಪಾಲ್ ಪಡೆದ ಮಸ್ತ್ ಬ್ರಹ್ಮ ಕಲಶ ಆಪುಂಡು ಅಂಡ 12 ವರ್ಷಗೊರ ದೈವಸ್ಥಾನలో ಬ್ರಹ್ಮ ಕಲಶ ಆಪಿನಂಚಿತ್ತಿನ ಸಹಜ ಅವು ಮಾತ ಅಷ್ಟ ಬಂದ ಬ್ರಹ್ಮ ಕಲಶ ಅಂಡ ಪುನರ್ನಿರ್ಮಾಣ ಆದ ಬ್ರಹ್ಮ ಕಲಶ ಮಲ್ಪುನಂಚಿತ್ತಿನ ಭಾಗ್ಯ ತಿಕ್ಕದನತೆ ಅವು ಇತ್ತಿನಂಚಿತ್ತಿನ ಮೂಲ ಮಾತಿರೆಗೆ ಇತ್ತಿನಂಚಿತ್ತಿನ ಒಂಜಿ ಪುಣ್ಯದ ಕೆಲಸ ನಿಜವಾದ ತೂವರ ಪೋಂಡೊಂದನಗ ಈ ಒಂಜಿ ಸಮಿತಿನ ತೂನಗಲ ಬಾರಿ ಖುಷಿಲ ಒಂದೊಂದು ನನ್ನ ದುಂಬುದ ಕಾರ್ಯಕ್ರಮಗೊಂದು ಪ್ರೇರಣೆ ಅಂದಲ್ಲ ಪನೋಲಿ ಹಿರಿಯರಿಂದ ಏರುಲ್ಲೇರ ಕುಟುಂಬ ಡಿಪ್ಪು ಊರು ಡಿಪ್ಪು ಹಿರಿಯರಿಂದ ಏರುಲ್ಲೇರ ಅಕಲ್ ಮಾತ ಆಡಳಿತ ಮುಕ್ತೇಸರರಾದ ಮಾರ್ಗದರ್ಶನ ಕೊರೊಂದು ಪಿರೌಡೊಂತಿಯರು 2 ಜನ ಜವನೇರೇನ ಎದುರುಪಾಡಿಯರು ಒಂಜಿ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಜಯಪ್ರಕಾಶ್ ಬದಿನಡೆ ಆರು ಹೆಂಗ್ ಅಂಚೆನೆ ಅಶ್ವಥ್ ಪೂಜಾರಿ ಲಾಲ್ಬಾಗ್ 2 ಜನ ಬ್ರಹ್ಮ ಕಲಶದಲ್ಲ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರನಾಗಲೇನ ಅಂಚೆನೆ ಬೆದಬೀತೆ ಉಪ ಸಮಿತಿ ಬೆದಬೀತೆ ಸಮಿತಿಲೆಂತಯ್ಯ ಇವತ್ತು ಏನಂಡ ಯುವ ಜನತೆ ಎಂಚಿನಂಡ ಅಕಲ್ಡ ಭಕ್ತಿ ಪುಟ್ಟುಂಡ ಅಕಲ್ಡ ಶ್ರದ್ಧೆ ಪುಟ್ಟುಂಡ ಖಂಡಿತವಾದಲ್ಲ ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿ ಎಂಚಿನಂಡ ಅವು ಒರಿದು ಬರುವೊಂದು ಪನ್ಪಿನಂಚಿನಕ್ಕೆ ಇನಿ ಮಾದರಿಯಾದ ಮುಲ್ಪದ ಬ್ರಹ್ಮ ಕಲಶ ಸಾಕ್ಷಿ ಆತಂಡು ಆಯ್ತು ಒಟ್ಟುಗು ಮುಲ್ಪದ ಸರಳತೆ ನಿಜವಾದ ನಮ್ಮ ಮಸ್ತ್ ಬ್ರಹ್ಮ ಕಲಶ ಮಲ್ಪುವ ಮಸ್ತ್ ಧಾರ್ಮಿಕ ಕಾರ್ಯಕ್ರಮಗಳು ಮಲ್ಪುವ ಜಾತ್ರೋತ್ಸವಲು ಮಲ್ಪುವ ಅಂಡ ಇನಿ ಈ ಒಂಜಿ ಬ್ರಹ್ಮ ಕಲಶ ಮಾದರಿಯಾದ ಈ ಗ್ರಾಮಡು ಅತ್ತಂಡ ಈ ಒಂಜಿ ಜಿಲ್ಲೆಡ್ ಅತ್ತಂಡ ಓಲೆ ಮಸ್ತ್ ಬ್ರಹ್ಮ ಕಲಶಗ ಮುರಾನಿರ್ದಿ ಒಂಜಿ ವಾರದಿಂಚಿ ಬ್ರಹ್ಮ ಕಲಶಲೆಗ ಪೋವೊಂದಲ್ಲೇ ಐಟ್ ಮಾತಿಟ್ಲ ಇನಿ ಒಂಜಿ ಮಾದರಿಯಾದ ಮುಲ್ಪದ ಬ್ರಹ್ಮ ಕಲಶ ಆತನ್ ಪನರೆ ಇಂಕ ಮಸ್ತ್ ಖುಷಿ ಒಂದುಂಡು ದಯ ಪನ್ನಾಗ ಇನಿ ನಮ್ಮ ವೈದಿಕ ನಮ್ಮ ಆಚರಣೆಲು ದಾದೊಲ್ಲನ ಐಕ್ ಜಾಸ್ತಿ ಪ್ರಾಮುಖ್ಯತೆ ಕೊರ್ಪಿನ ಕೆಲವೊಂಜಿ ಕಡೆಟ್ ಕಡಿಮೆ ಆತಂಡು ಕೇವಲ ಬಾಹ್ಯ ಒಂಜಿ ಅಲಂಕಾರ ಲೆಗ ಒಂದಾತ್ ದುಂದು ವೆಚ್ಚಲೇನು ಮಲ್ತೊಂದು ಒಡೆಮುಟ್ಟ ಪನ್ನಗ ಕೆಲವೊಂಜಿ ದೇವಸ್ಥಾನ ಲೆಡ್
ಲಾಸ್ಟ್ಗೆ ಅನಗ ಬೋರ್ತಿನಾಥ್ ಅಲಂಕಾರನ ಮಲ್ಪೇರು ಲಾಸ್ಟ್ಗೆ ಅನಗ ಪೂಜೆದ ಕಲೆಗೆ ಅಲ್ಪ ಏರು ಬೇಲೆ ಮಲ್ತೇನ ಕಲೆ ಚಾಕ್ರಿದ ಕಲೆಗೆ ಕೊರ್ಪೆನ ದುಡ್ಡು ಕೊರ್ರೆ ಅಮೌಂಟ್ ಇಪ್ಪುಜಿ ಕಲೆಕ್ಷನ್ ಮಲ್ತದ ಕೊರ್ಪಿನ ಅಂಚಿತಿನ ಪರಿಸ್ಥಿತಿ ಹಾಕೊಂಡು ಅಂಡ ಇನಿ ಈ ಬಾಹ್ಯ ಏನ ಅಲಂಕಾರ ಬೋರ್ಡ ಐಕ್ ಸೀಮಿತ ಮಲ್ತದ ವೈದಿಕತೆಗೆ ಎಂಚಿನ ನಮ್ಮ ಪ್ರಾಧಾನ್ಯತೆ ಕೊರಡ ಅವಿನ ಬಾರಿ ಪುರ್ಲುಡು ಮುಲ್ಪ ಮಲ್ತದ ಇನಿ ಮಾತಾ ಒಂಜಿ ಬ್ರಹ್ಮ ಕಲಶಲೆಗೆ ಮಾದರಿಯಾದ ಈ ಒಂಜಿ ಬ್ರಹ್ಮ ಕಲಶ ಆತಂಡು ಐ ತೊಟ್ಟದು ಮುಲ್ಪದ ಕೆಲಸ ಕಾರ್ಯಲ್ಲ ನಿಜವಾದ ಒಂಜಿ ವರ್ಷದ ಉಲಾಯಿ ಪಂಡ ಪೋಯಿನ ಒಂಜಿ ಜಾತ್ರೆ ಇತ್ತುಜಿ ತೋಜೋಡು ಒಂಜಿ ವರ್ಷದ ಉಲಾಯಿ ಈತು ಪೊರ್ಲುದ ಒಂಜಿ ಈ ಒಂಜಿ ಹಳ್ಳಿಡ್ ಹೆಚ್ಚಿನ ಮಧ್ಯಮ ಕುಟುಂಬದ ಕುಲೆ ಮುಲ್ಪೆಪ್ಪುನ ಮಾತೇರಿನ ಸಂಘಟನೆ ಮಲ್ತೊಂದು ಬಾರಿ ಪೊರ್ಲುಡು ಈ ವ್ಯವಸ್ಥಿತವಾಯಿನ ಚಿತಿನ ಒಂಜಿ ಕೆಲಸಾತನ ಪನ್ನಗ ಮಸ್ತ್ ಖುಷಿಯ ಒಂದುಂಡು ನೆತ್ತ ಒಂಜಿ ಬೇಲೆಗೆ ಮಸ್ತ್ ಜನ ಇನಿ ಬಲ್ಮ ಬರೋಂದುಲ್ಲೇರು ಒಂಜಿ ಆನೆ ಎತ್ತುಂಡ್ಗೆ ಆನೆ ಈ ಬ್ರಹ್ಮ ಕಲಶ ಬರೋಡೆ ಎಂದು ಪನ್ನದು ಪಿದಾಡ್ದಿತ್ತುಂಡು ಆನೆ ಪಿದನ್ನಾಗ ಐತ ಮಿತ್ತಿರ್ದು ಪಿಜಿಲ್ನ ಕುಲೊಂದು ಪಿದಂಡು ಅಂಡ ಆನೆಗೆ ಬ್ರಹ್ಮ ಕಲಶದಡೆಗೆ ಬರೋಡು ಅಮ್ಮೇರಿ ಚಿಪ್ಪರಿಗೆ ಬರೋಡು ಒಂದು ಆಸೆ ಅಂಚ ಆನೆ ಪಿದಣ್ಯ ಒಂಜೆ ನಿರ್ಧಾರಡು ಬರೋಂದಿಪ್ಪುಂಡು ಈ ಪಿಜಿನ ಆನೆದ ಮಿತ್ತುಕುಲ್ನ ಅಂಚಿನ ಪಿಜಿನಗ ಕಾಂಜಂಗಾಡಿಗೆ ಪೋಡು ಒಂದು ಮನಸ್ಸು ಒಂದು ಆನೆ ಬನ್ನಗ ಈ ಪಿಜಿನ ಬೆರಿತ ಮಿತ್ತುಕುಲೊಂದು ಎಂಕ ಕಾಂಜಂಗಾಡಿಗೆ ಪೋಡೊಂದು ಆನೆದ ಮಿತ್ತು ಸುತ್ತು ಬರ್ತದ ಕಾರಡೆ ಪೊಂಡಲ ಅವು ಬರೋಡಿಡೆಗೆ ಕೆಬಿಟೆ ಪೊಂಡಲ ಆ ಪಿಜಿನ್ ಬರೋಡಿಡೆಗೆ ದಯಪನ್ನಾಗ ಆನೆ ಬರೋಂದಿಪ್ಪು ನನ್ಸಿತಿನ ಅಮ್ಮೇರಿ ಚಿಪ್ಪರ್ಗ ಅಂಚೆನೇನಿ ಆನೆ ಪಂಡ ದೇವೇರು ಪಿಜಿನ ಪಂಡ ನಮ್ಮ ಮನಸ್ಸು ಚಂಚಲತೆಡೆ ಓಡೆಗೆ ಎಂಚನೆ ಪೋಂಡೊಂದು ಅನಗಲ ಆ ದೇವರಿಗೂ ಗೊತ್ತಿಪ್ಪುಂಡು ರಡ್ಡು ಕೈ ನೀಡ್ದು ಬೇಡನಾಗ ಆರ ಹೊರ ಕೊರ್ಪಿನಾರ ಅರೆಗೆ ಎಂಚ ಕೊರಡು ನಮ್ಮನ್ನು ಎಂಚ ಮುಲ್ಪ ಸುಧಾರಿಸೋಂಪೋಡು ಆರ್ನ ಕೆಲಸ ಎಂಚ ಆವುಡು ಒಂದು ಪ್ರೇರಣೆ ಆರ್ನ ಖಂಡಿತವಾದಲ್ಲ ಇಪ್ಪುಂಡು ಅಂಚೆನೆ ಇನ್ನಿತ ಮುಲ್ಪದ ದೈವದೇವರ ಪೂರ್ಣ ಆಶೀರ್ವಾದಡ್ ನೆಕೆಲೇನ್ ಮಾತ ಒಗ್ಗಟ್ಟು ಮಲ್ತದ ಇನಿ ಈ ಒಂಜಿ ಕೆಲಸನ ಮಲ್ತೊಂದುಲ್ಲೇರು ದಯಪನ್ನಾಗ ಇನಿ ಅನ್ನೆಮಿಗ್ಗೆ ನಕಲು ಒಗ್ಗಟ್ಟಾದ ಐ ತೊಟ್ಟುಗು ಊರ್ದಕಲೇನು ಒಗ್ಗಟ್ಟು ಮಲ್ದಿನ ಅನ್ಸಿತಿನ ಮಾಮಲ್ಲ ಒಂಜಿ ಕಾರ್ಯ ಮುಲ್ಪ ಬ್ರಹ್ಮ ಕಲಶನ ಬಾರಿ ಪೊರ್ಲುಡು ಮಲ್ದಾರ ನನೊಂಜಿ ಏನಪ್ಪನ್ನಾಗ ಇನಿ ಮಾತ ಅಲ್ಪ ಬ್ರಹ್ಮ ಕಲಶ ಪಂಡ ಒರಿಯನ ಪುದರ್ ಪಂಡ ಒರಿಯೆ ಮಸ್ತ್ ಜನ ಬೆಂದಿನ ಕೊಲ್ಲೆಪ್ಪೇರು ಇನಿ ನಮ್ಮ ಮಾತಿರ್ಲ ಮಲ್ಪನು ದೇವೇರ್ನ ಸೇವೆ ದೈವದ ಸೇವೆ ನಮ್ಮ ತುಳುನಾಡಿಡು ದೇವತಾ ಆರಾಧನೆಗೆ ಏತು ನಮ್ಮ ಪ್ರಾಶಸ್ತ್ಯ ಕೊರ್ಪನ ಆತೆ ದೈವಾರಾಧನೆಗೆ ನಾಗಾರಾಧನೆಗೆ ನಾವು ನಮ್ಮ ಪ್ರಾಮುಖ್ಯತೆ ಕೊರ್ನ್ಯಾಕಲ್ಲ ಅಂಚಾದಿಪ್ಪುನಾಗ ಮಾತ ಕಡಿಟಲ್ಲ ಇನಿ ಪೂದು ನಮ್ಮ ಬೆನ್ಪ ನಮ್ಮ ಪುದರ್ ಪನದೇ ಗುರುತಿಸೋ ಹೊಡೊಂದು ಖಂಡಿತವಾದಲ್ಲ ನಮ್ಮ ಬಯಸರ ಬಲ್ಲಿ ದಯಪನ್ನಾಗ ಒಂಜಿ ಊರುಡು ಬಾರಿ ಮಲ್ಲೋರಿ ಸೇಟಿತ್ತೆಗೆ ಮಸ್ತ್ ದುಡ್ಡುದೈ ಆಯೆ ವರಮಹಾಲಕ್ಷ್ಮಿ ವ್ರತನ ಮಲ್ಪುಡು ಒಂದು ಪನ್ನದು ಇಲ್ಲಡ್ ಬೇತೆ ರೀತಿದ ತಯಾರಿಲಿನ ಮಲ್ತದ ಪೂಜೆಗೆ ಅಟ್ಟನೆ ಮಲ್ಪೆ ಮಲ್ಲಕಲ್ನೆಲ್ಲಡು ಪೂಜೆ ಅಂದ ಪನ್ಪಿನಿಕ ಕೇನ್ನ ಬೊಡ್ಸಿ ಬೇತೆ ವಿಧತ ಒಂಜಿ ನೂತೈವ ಬಗೆತ ಭಕ್ಷಲೆನ ತಯಾರು ಮಲ್ತದು ಒಂಜಿ ಪುಡಾಯಿ ಪುಲ್ಲು ಬಂಗಾರನದೀದು ಅಂಚಿನೆ ದುಡ್ಡುನದೀದು ಪೂಜೆಗೆ ಪೂರ ಅಟ್ಟನೆ ಮಲ್ಪೆ ಅವಳೊಡ್ತಿ ಬೇಲೆದಾಲು ಸಾವಿತ್ರಿ ಪನ್ಪಿನಾಲು ಇಪ್ಪೋಲು ಅಲ್ಲಿಗೆ ಇಲ್ಲಗ ಬರ್ರೆ ಉಲೈ ಬರ್ರೆ ಅವಕಾಶ ಇಪ್ಪುಜಿ ಆಲ್ ಅಲ್ಪನೆ ಜೀವನ ಮಲ್ತೊಂದು ಪಿದೈದ ಕೆಲಸ ಮಲ್ತೊಂದು ಇಪ್ಪು ನಾಲ್ ಮಸ್ತ್ ಬಡವೆದಿ ಮೊಗಲ್ ಕೊರ್ನೆನ್ಸಿತ್ತಿನ ದುಡ್ಡುನ ಗೆತ್ತೊಂದು ಜೀವನ ಮಲ್ಪುನನ್ಸಿತ್ತಿನ ಸಾವಿತ್ರಿ ಈ ಪೂಜೆಗೆ ಪೂರ ಅಟ್ಟನೆ ಹಾಕೊಂಡು ಆ ಪೂಜೆದ ಮಹತ್ವನ ಸಾವಿತ್ರಿ ತೆರೆದಿಪ್ಪೋಲು ಈ ಪೂಜೆಗೆ ಆ ಶೇಟದಾದ ಮಲ್ಪೇರ್ ಪನ್ನಗ ಒಂಜಿ ದಿವ್ಯ ಶಕ್ತಿ ಇತ್ತಿನ ಅನ್ಸಿತಿನ ದೈವಿ ಶಕ್ತಿ ಇತ್ತಿನ ಅನ್ಸಿತಿನ ಸ್ವಾಮೀಜಿನ ಆ ಪೂಜೆಗೆ ಲೆಪ್ಪೇರು ಆ ಸ್ವಾಮೀಜಿ ಆ ಪೂಜೆದಡೆಗೆ ಬತ್ತಿಪ್ಪುನಾಗ ದೇವಿರು ಹೂವಿನ ಸ್ವೀಕಾರ ಮಲ್ಪೇರು ತೂಕ ಅಂದ್ ಅರ್ನ ಮನಸ್ಸಿಡಪ್ಪುಂಡು ದಯಪನ್ನಾಗ ಸಾವಿತ್ರಿನ ಇಲ್ಲದ ಉಲ ಇಡ್ಲ ಒಂಜಿ ಮನೆದೀದ್ ಅರಿದೀದ್ ಐಟ್ ತಾರೈದೀದ್ ಆಲ್ಡೈತಿನ ಅನ್ಸಿತಿನ ಈನ ಬಲಂತರಿಂಡ ಅವಿನ ಬೈಪದ್ ಒಂಜಿ ಭಕ್ಷಣ ಮಲ್ತದ ಅಲ್ಪದೀದಿ ಪೋಲು ನೂದು ಬಗೆ ಇತ್ತಿನ ಅನ್ಸಿತ್ತಿನ ಶೇಟನ ಇಲ್ಲಾರ್ದು ದೇವಿರು ಸೀದಾ ಆ ಸಾವಿತ್ರಿ ಮಲ್ದಿನ ಅನ್ಸಿತಿನ ಈನ ಭಕ್ಷಂಡ ಅವೇನ ಮನೆತ ಮಿತ್ತು ಕುಲೊಂದು ಬಾರಿ ಪೊರ್ಲುಡು ತಿಳ್ತೊಂದು ಸ್ವೀಕಾರ ಮಲ್ಪುನ ಆ ಸ್ವಾಮೀಜಿನ ದಿವ್ಯ ದೃಷ್ಟಿಗೆ ತೋಜಿತು ಬರ್ಪುಂಡು ಯಾನೊಂಜಿ ಪನ್ಪಿನ ಈನ ಪನ್ನಾಗ ನಮ ಇನಿ ಒವ್ವೇ ಕ್ಷೇತ್ರಡಿಪ್ಪು ನಮ್ಮ ಈನ ಸೇವೆ ಕೊರ್ಪನ ಅವು ಮಡೆಯಿರದೆಪ್ಪು ನೆಪ್ಪು ಕಜವಡಿಪ್ಪು ನೆಪ್ಪು ಅಂಬಿ ಅಡಿಪ್ಪು ನೆಪ್ಪು ಅತ್ತಂಡ ನಂಕ ಕೊರ್ನೆ ಅನ್ಸಿತಿನ ದೇವೇರ ಧಾನ್ಯ ಎಂಚಿನ ಕೊರಿಯರ ಅವಿನ ನಮ್ಮ ಈ ಕ್ಷೇತ್ರಗೂ ಕೊರನೆಪ್ಪು ಖಂಡಿತವಾದಲ ದೇವೇರ್ನ ಆಶೀರ್ವಾದ ನಂಗೆ ಏಪೋಗಲ ಎಪ್ಪುಂಡು ದಯಪನ್ನಾಗ ಇನ್ನೇನಿಕಲು ಗಮನಿಸಲೆ ಇನ್ನು ಏರು ಮತ್ತ ನೆಟೆ
ಬೆಂತರ ಏರು ಮತನೆಕ್ ಸಹಾಯಾರ್ಥ ಮಲ್ದಾರ ಅಕಲ್ನ ಇಲ್ಲ ಖಂಡಿತವಾದಲ ನನ್ನ ಹಂತ ಹಂತಗೆ ಬೇತೆ ಬೇತೆ ಆರೋಗ್ಯ ಡಿಪ್ಪು ಅಕಲ್ನ ಕೆಲಸ ಕಾರ್ಯ ಡಿಪ್ಪು ಅದನ್ನಾಂಡ ಅಕಲ್ ಮಲ್ದಿನ ಅನ್ಸಿತಿನ ಒವ್ವೆ ಎಡ್ಡೆ ಕೆಲಸ ಡಿಪ್ಪು ಅಕಲ್ ಪ್ರಗತಿನ ಹೊಂದು ಅನ್ಸಿತಿನ ನಮ್ಮ ವಿಷಯನ ತಗೊಂದಿಪ್ಪು ದಯ ಬನ್ನಗ ಇನಿ ಮಾತಿರ್ಲ ಒಂಚಾದು ಒಗ್ಗಟ್ಟಾದು ಮಲ್ಪೊಡು ಮನುಷ್ಯಡೆತ್ತಿನಂಚಿತ್ತಿನ ಸ್ವಾರ್ಥನ ಬುಡ್ದು ಆಯ್ನ ಮನಸ್ಸಿಡು ಭಯ ಭಕ್ತಿ ಜಿಂಜಿಂದ ಅಣ್ಣಗ ಖಂಡಿತವಾದಲ ಇನಿ ಎಡ್ಡೆ ಕಲಿಸಲು ಆ ಒಂದು ಪೋರೆ ಸಾಧ್ಯತೆ ಉಂಟು ನಂಬಿಕೆ ಬೋಡು ದೇವ್ಯರ್ನ ಮಿತ್ತಿಪ್ಪು ಹಿರಿಯರ್ನ ಮಿತ್ತಿಪ್ಪು ನಮ್ಮ ಗೌರವನ ಕೊರದು ನಂಬಿಕೆಡು ನಮ್ಮ ಬದುಕು ನಂಚಿತ್ತಿನ ಕಲ್ಪೊಡು ದಯ ಬನ್ನಗ ಬಹುಶಃ ಈ ವೇದಿಕೆಡು ಇನ್ನೊಂಜಿ ಪುಂಜವಾದ ಮಹಿಳೆ ಅದು ಪಾತೆರ್ನ ಯಾನೇ ಪ್ರಥಮ ತೋಜೋಡು ಮುರನೀರ್ ದಿಂಚಿ ಮಸ್ತ್ ಜನ ವೇದಿಕೆಗೆ ಬತ್ತೇರು ಅಂಡ ಮಾತಿರ್ಲ ಪುರುಷರೇ ಪಾತೇರಿಯರು ಇನಿ ಅಸ್ರನ್ಯರು ಬೊಕ್ಕ ನಮ್ಮ ವೇದಿಕೆ ಡಿಪ್ಪು ನನ್ಸಿತ್ತಿನ ಬಾರಿ ಹಿರಿಯರು ಬೊಕ್ಕ ಅನುಭವಿಸ್ತಾರೆ ಅವ್ರನ್ನ ಇಲ್ಲಡೆಗೆ ಪೋಂಡೆಪ್ಪು ಅವ್ರನ್ನ ಒಟ್ಟುಗಿಪ್ಪು ವಸಂತ ಪೈಕಲಿತ್ತಂಡ ಧಾರ್ಮಿಕತೆ ಬಗ್ಗೆ ಇಂಕುಲು ಏರ್ಲ ಪಾತೆರಡೊಂದಿ ಜಾತು ಪೊರ್ಲುಡಾರು ಪಾತೆರ್ನಾರು ಅಂಡ ಇನ್ನೊಂಜಿ ಪೊಂಜವಾದ ಕೆಲವೊಂಜಿ ವಿಚಾರಣೆಯನ್ನು ಪನೋಡೆ ಹಾಕೊಂಡು ದಯಪನ್ನಾಗ ನಮ್ಮ ಮಸ್ತ್ ಜನ ಅಪ್ಪೆಲ್ಲೊಲ್ಲ ಇನಿ ಒಂಜಿ ಪಾತೆರಂಡು ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಇದ್ದರೆ ಮಾತ್ರ ಅವನ ಕೆಲಸ ಕಾರ್ಯಗಳು ಉನ್ನತ ರೀತಿಯಲ್ಲಿ ಇದ್ದು ಆ ಕುಟುಂಬ ಮಾದರಿಯಾಗ್ಲಿಕ್ಕೆ ಸಾಧ್ಯ ಅಂದು ಅವು ಅಕ್ಷರ ಸತ್ಯ ದಾಯಿ ಪಾತೆರನ ಪನ್ನೊಂದುಲ್ಲ ಪನ್ನಗ ಇನಿ ಒಂಜಿ ಸಂಸಾರನ ನಡಪವನ್ನ ಅಂಚಿತ್ತಿನ ಮಾಮಲ್ಲ ಜವಾಬ್ದಾರಿ ಇತ್ತಿನಾಲು ಅಪ್ಪೆ ಅಲ್ಲ ಬೇತೆ ಬೇತೆ ಕುಟುಂಬಡು ಜವಾಬ್ದಾರಿನ ದೇತನ್ವಲ್ ಮಗಲಾದ್ ಮರ್ಮಲಾದ್ ಅಪ್ಪೆದ್ ಮಾಮಿಯಾದ್ ಇಂಚಿನ ಬೇತೆ ಬೇತೆ ಜವಾಬ್ದಾರಿನಿಗೆ ತೊನ್ವಲು ಆಲಿಗ ವಿದ್ಯಾಭ್ಯಾಸ ಇಜ್ಜಿಂಡಲ ಮಲ್ಲೆಜ್ಜಿ ಪ್ರಜ್ಞಾವಂತ ಮಹಿಳೆ ಆದಿತ್ತನಂದಾಂಡ ಖಂಡಿತವಾದಲ ಕುಟುಂಬ ಸರಿಯಾದ ಪೋರೆ ಸಾಧ್ಯತೆ ಉಂಟು ನಮ್ಮ ಜೋಕುಲು ಏನಿ ನಮ್ಮ ಮಲ್ತಿನೇನೆ ನಮ್ಮ ತೂನೇನೆ ಮಲ್ತೊಂ ಪೋಪಿನ ಅನ್ಸಿತಿನ ಎನ್ನೆ ಕಡೆ ಬ್ರಹ್ಮಕಲಶ ಅನ್ನಗನೆ ಮುಲ್ಪ ಪೂಜೆ ಅನ್ನಗನೆ ಬತ್ತಿತ್ತೆ ಕೇವಲ ಸಮಿತಿದಕುಲು ಒಂತೆ ಜನ ಮಹಿಳಾ ಸಮಿತಿದಕುಲು ಒಂತೆ ಜನ ಭಕ್ತಾದಿನಕುಲು ಬತ್ತಿತ್ತೇರು ಅವೇ ಮಾತ ಕಾರ್ಯಕ್ರಮದ ಮೂಲ ಮಾತ್ರತ್ ನಮ್ಮ ಇನಿ ಬಾರಿ ಆಚರಣೆ ವಿಚಾರಣದ ಬಗ್ಗೆ ಪಾತೇರುವ ಅಂಡ ನಮ್ಮ ಏತವೇನು ಪಾಲಿಸವ ಅಂದ ಪನ್ಪಿನಂಚಿತಿ ನಾವು ಬಾರಿ ಮುಖ್ಯವಾದಿಪ್ಪುಂಡು ದಾಯಿ ಪಾತೆರನ ಪಂಡೆ ಪನ್ನಗ ವನಸ್ಗಾನಗ ಒಲ್ಲ ತೂಲೆ ಜನನೇ ಜನ ಮುಲ್ಕಾರ್ ಬಾಡ್ರೆ ಜಾಗಿಪ್ಪುಜೆ ಅವೇ ಪೂಜೆಗಾನಗ ಏರ್ಲೆ ಪೂಜೆ ಯಾನ್ ಒಂಜೆ ಅಪ್ಪೆಲ್ಲಿಗೆ ಪನ್ಪಿನಿ ನಮ್ಮ ಜೋಕುಲೇನ ಅಕಲ್ ಗೊಬ್ಬೊಂದೇ ಪಡು ಮುಲ್ಪ ಬತ್ತದ ಎಲ್ಲೆಲ್ಲೇ ಜೋಕುಲ ಅಕಲಿಗೆ ತಿರಿಯುಜಿ ಸರಿ ಅಂಡ ಇಂಚಿತ್ತಿನ ಕಾರ್ಯಕ್ರಮಗ ಅಕಲೆನ್ಲೆ ತೊಂಬರಡು ಅಮ್ಮ ಕೈ ಮುಗ್ಗಿವೇರು ಅತ್ತನ್ನ ಎನ್ನ ಹಿರಿಯಕಲ್ ಮೂಲ ಕೈ ಮುಗ್ಗಿ ಒಂದೊಲ್ಲೇರು ದಾದನ ಅಕಲು ಭಕ್ತಿ ಮಾಲ್ ತೊಂದೊಲ್ಲೇರು ಆ ಬಾಲೆಲ್ಲ ಕೈ ಮುಗ್ಗಿದು ಉಂಟುಂಡು ಆ ಬಾಲೆಲ್ಲ ಅಡ್ಡ ಬೂರುಂಡು ಬುಕ್ಕುಂಜಿ ಇಲ್ಲಡ್ ನಮ್ಮ ಬಯ್ಯದ ಪೊರ್ತುಗು ಟಿವಿ ತೂದು ಕುಲ್ಲನೆತ್ತ ಬದಲು ಐಟ್ ದಾಲ ಪ್ರಯೋಜನ ಇಜ್ಜವಿ ನಾನು ವಿವರಣೆ ಕೊರ್ರೆ ಪೊಪ್ಪುಜಿ ದಯಪನ್ನಾಗ ಮಸ್ತ್ ಪೊತ್ತಾತುಂಡು ಆ ಟಿವಿ ಐಕ್ನೆಕ್ ಸಮಯನ ವೇಸ್ಟ್ ಮಲ್ಪುನೆತ್ತ ಬದಲು ಜೋಕುಲು ಶಾಲೆಡ್ದು ಬತ್ತಿ ಕೂಡ್ಲೆ ನೈತಿಕ ಶಿಕ್ಷಣದ ಕಡೆಗೆ ಗಮನ ಕೊರ್ಲೆ ಇನಿ ಶಾಲೆಡ್ ಕೇವಲ ಅಕಲ್ನ ಭವಿಷ್ಯಗೂ ಬೋಡಿತಿನ ಅನ್ಸಿತಿನ ಪುಸ್ತಕದ ಬದನೆಕಾಯಿನ ಮಾತ್ರ ಪನ್ಪೇರು ಇನ್ನು ಐಟಕುಲ್ ಜೀವನ ಮಲ್ಪರೆ ಖಂಡಿತವಾದಲ ಸಾಧ್ಯಜ್ಜಿ ಒಂಜಿ ಬಾಲಿಗೆ ಓಲು ನೈತಿಕ ಶಿಕ್ಷಣ ತಿಕ್ಕೊಂಡ ಒಂಜಿ ಬಾಲಿಗೆ ಓಲು ಸಂಸ್ಕಾರ ತಿಕ್ಕೊಂಡ ಅಲ್ಪ ಬಾಲೆ ಒವ್ವೇ ಬೇಲೆ ದಿಪ್ಪು ದುಂಬುಗಾಯ ಮಾದರಿಯಾದ ಬದುಕರೆ ಸಾಧ್ಯ ಪುಣ ಒಂದು ಅಪ್ಪೆಲ್ಲೆಡು ಸಾಧ್ಯತೆ ಉಂಟು ದಯಪನ್ನಗ ಒಂಜಿ ಬಾಲೆ 2 ವರ್ಷನಾಗ ಸಾಧಾರಣ ಪಾತೆರ ಕಲಿಪುಂಡು ಅಪ್ಪಗನೆ ಕೆಲವೊಂಜಿ ಎಲ್ಲಿಲ್ಲೇ ಶ್ಲೋಕನ ಕಲ್ಪಲೆ ಜೋಕ್ಲೆಗ್ ಹರೇ ರಾಮ ಹರೇ ಕೃಷ್ಣ ಪನೋಲಿ ಅತ್ತಂಡ ವಕ್ರತುಂಡ ಪನೋಲಿ ಸರ್ವಮಂಗಳ ಮಾಂಗಲ್ಯ ಪನೋಲಿ ಇಂಚಿತ್ತಿನ ಶ್ಲೋಕನ ಕಲ್ಪಲೆ ಜೋಕ್ಲೆಗ ಆಸಕ್ತಿ ಪುಟ್ಟುಂಡು ಅಲ್ತು ಪಕ್ಕ ತನ್ನಿಂತಾನೆ ಆ ಜೋಕುಲು ಭಗವದ್ಗೀತೆ ನಮ್ಮ ಧರ್ಮಗ್ರಂಥನ ಒಯ್ದು ನಂಚಿತಿನ ನಮ್ಮ ಸನಾತನದ ಬಗ್ಗೆ ತಿರಿವು ನಂಚಿತಿನ ಕೆಲಸನ ಆ ಜೋಕುಲು ಖಂಡಿತವಾದಲ ಮಲ್ಪೇರು ಐಕೋಸ್ಕರ ಭಯ ಭಕ್ತಿದೀದ್ ನಮ್ಮ ಈ ಒಂಜಿ ಇಂಚಿತ್ತಿನ ಕಾರ್ಯಕ್ರಮಗ ಖಂಡಿತವಾದಲ ಪಾಳು ಪಡೇಕ ಅಂದು ಪನೊಂದು ಬಹುಶಃ ಇನಿ ನಮ್ಮ ಮಲ್ಪುನಂಚಿತಿನ ಎಲ್ಲಿಯ ಒಂಜಿ ತಪ್ಪುಡ್ದಾತ್ರ ಏತಿನಿ ಸಮಾಜ ಹಾಳಾವೊಂದುಂಡು ಒಂದು ಪನ್ಪಿನಿಕ್ ಒಂಜಿ ಎಲ್ಲಿಯ ಉದಾಹರಣೆ ಕೊರೊಂದು ಎನ್ನ ಪಾತೆರನ ಮುಗಿಪುವೆ ದಯಪನ್ನಗ ಇನಿ ಫ್ಯಾಷನ್ ಆದು ಪೋತುಂಡು ಇಂಗ್ಲಿಷ್ ಪಾತೆರನ ಅಂಚಿತ್ತಿನ ನಮ್ಮ ಮಾತ ಇನಿ ತುಳುನಾಡುದ ತುಳುನಾಡು ಆ ಒಂಜಿ ತುಳು ಭಾಷೆಗೆ ಏತ್ ಆ ಒಂಜಿ ಬಾಂಧವ್ಯ ಉಂಡು ಪನ್ನಗ ನಮ್ಮ ಒಂಜಿ 2 ವರ್ಷ ಪಿದೈಪೋದು ಗೊತ್ತಿಪ್ಪೋಡು ನಂಗೆ ಫಾರಿನ್ ಆದಿಪ್ಪು ಬಾಂಬೆ ಆದಿಪ್ಪು ಬ್ಯಾಂಗ್ಳೂರ್ ಆದಿಪ್ಪು ಓಲಾಂಡಲ ಅಲ್ಪ ಕನ್ನಡ ಪಾತಿರ್ ಅದನ್ನ ಒವೇ ಒಂಜಿ ಬೇತೆ ಭಾಷೆ ಪಾತಿರ್ದು ಬಹುಶಃ ತುಳಿತ ಕುಲು ತಿಕ್ಕಿಯರಿಂದ ಪನ್ನಗ ಆ ಒಂಜಿ ಬಾಂಧವ್ಯನ ಬೇತೆ ಅಲ್ಪ ಜಾತಿಗೇನು ಜನಮ ದಾದ ಪನ್ನಗ ನಮ್ಮ ತುಳುನಾಡಿದ ಕುಲು ಒಂದು ಪನ್ಪಿನ ಅಂಚಿತಿನ ಒಂಜಿ ಅಕ್ಕರೆ ಮೋಡುಂಡು ಅಂಚಿತಿನ ಅಲ್ಪ ಇನಿ ನಮ್ಮ ಜೋಕ್ಲೆಗ್ ನಮ್ಮ ಅವೇನು ಕಲ್ಪ ಒಂದಿಜ್ಜ
ಇಂಚೆನೆ ಒಂಜಿ ಬಾಂಬೆಡ್ದೊಂಜಿ ಕುಟುಂಬ ಬರ್ಪುಂಡು ಊರುಗು ಬಾರಿ ಕಲ್ದಿನ ಅನ್ಸಿತಿನ ಕುಟುಂಬ. ಈ ಬಾಲೆಡ ಅಪ್ಪೆ ಏಪಲ ಇಂಗ್ಲಿಷ್ಡೇ ಪಾತೆರ್ನ ಅನ್ಸಿತಿನ ಅಂಚ ಅಕಲು ಊರುಗು ಬತ್ತಿನಕಲು ನಾಗದರ್ಶನಗ ಬರ್ಪೇರು. ನಾಗದರ್ಶನಗ ಬಂದಾಗ ಈ ಬಾಲೆ ಕೇನುಂಡು ಮಮ್ಮಿ ಅವು ದಾದ ಅಂದ್ ಆತನಗ ಅಪ್ಪೆ ಪನೋಡತ್ ಅವು ದಾದ ಅಂದ್ ಐಕ್ ನಾಗದರ್ಶನ ಅಂದ್ ಪನ್ನದ ಇಂಗ್ಲಿಷ್ ಪನ್ನದ ಐತ ವಿವರಣೆ ಕೊಡ್ತುಂಡಾಂಡಲ ಆ ಬಾಲೆ ನಂಬೊಂದು ಪೋತು ಸ್ನೇಕ್ ಡ್ಯಾನ್ಸ್ ಅಂದ್ ಪಂದು ಬಿಡಿಯಲ್ಲ. ಸ್ನೇಕ್ ಡ್ಯಾನ್ಸ್ ಅಂದ್ ಈ ಬಾಲೆಗೆ ಅವೇ ತರೆಟ್ ಪೋಂಡು ಸ್ನೇಕ್ ಡ್ಯಾನ್ಸ್ ಆತ ಐತ ಒಂಜಿ ಪಾವಿತ್ರ್ಯತೆನೆ ಪೋಂಡು ಇತ್ತೆ. ಈ ಸ್ನೇಕ್ ಡ್ಯಾನ್ಸ್ ಒಡಿ ಮುಟ್ಟ ಬೈದುಂಡು ಪನ್ನಾಗ ಮದುರಿಂಗಿದ ದುಮನಾನಿ ಮದುಮೆದ ಮನದಾನಿ ಡ್ರಿಂಕ್ಸ್ ಪಾಡೊಂದು ಇನ್ನು ನಮ್ಮ ಮಕ್ಕಳು ಪೂರ ಇಂಚ ನಲಿಪು ನನ್ಸಿತಿನ ಪರಿಸ್ಥಿತಿ ಬೈದುಂಡು ಖಂಡಿತವಾದಲ ನೆಕ್ ನಮ್ಮ ಹಿಂದುಲಾದ ವಿರೋಧ ಮಲ್ಪಡು ನಮ್ಮ ಧರ್ಮ ಉಂದತ್ತು ಐಕೋಸ್ಕರ ನಮ್ಮಡ ಭಯಭಕ್ತಿ ಮೋಡೋಡು ಬರ್ಪಿನನ್ಸಿತಿನ ಒಂಜಿ ಮಾತೆರೆಗ್ಲ ಒಂಜಿ ಎಡ್ಡೆ ಭಯಭಕ್ತಿ ಮೂಡಿನಂಚಿತ್ತಿನ ಕ್ಷೇತ್ರಡ್ ನಮ್ಮ ಎಂಚ ಇಪ್ಪುಡು ಒಂದು ಪನ್ಪಿನಂಚಿತ್ತಿನ ವಿವೇಚನೆ ನಮಡಬೋಡು ಆ ವಿವೇಚನೆ ಎತ್ತೊಂದು ನಮ್ಮ ಕೆಲಸ ಮಾಡ್ತಂಡ ಖಂಡಿತವಾದಲ ದುಂಬು ಬರ್ರೆ ಸಾಧ್ಯ. ಯಾನ್ ಎನ್ನವು ಪನ್ಪಿನಂಚಿತ್ತಿನ ದೂರ ಮಲ್ತೊಂದು ಪೂರ ಆರು ಕೊಡ್ತೀನ ಆ ದೈವ ದೇವರು ಕೊಡ್ತೀನಂಚಿತ್ತಿ ನಾವು ಅವೇನು ನಮ್ಮ ಖಂಡಿತವಾದಲ ಪೊರ್ಲುಡು ನಮ್ಮ ಅನುಭವಿಸೋ ಒಂದು ಬಾಕಿದ ಕಲೆಗೆ ಬದುಕರ ಅವಕಾಶ ಮಲ್ತು ಕೊರ್ಪಿನಂಚಿತ್ತಿನ ನಮ್ಮ ಕರ್ತವ್ಯ ಅಂದ ಪನ್ನೊಂದು ಬಹುಶಃ ಈ ಒಂಜಿ ಒಂದೆಟ್ಟು ಮಸ್ತ್ ಜನ ಏನೇ ಬೇಲೆ ಮಲ್ದರ್ ಅಕ್ಲಿಗೆ ಮಾತಿರಗ್ಲ ದೈವ ದೇವರೇ ಡೆಪ್ಪುನ ಮಲ್ತು ಕೊರಡು ಮುಖ್ಯವಾದ ಇನಿ ವೇದಿಕೆಡುಕುಲೊಂದು ಪಾತೆರೆ ಎಂಕುಲಲ್ಲ ಅಂಡ ನಿಜವಾದಲ ಮೂಲು ಎಂಕುಲ್ ಪನ್ನೆನ್ಸಿತಿನ ಪಾತೆರೋಗ ಬೆಲೆ ಕೊರುದು ಈ ಒಂಜಿ ಒಕ್ಕೂಟದ ಅಧ್ಯಕ್ಷರನಕುಲು ಸದಸ್ಯರನಕುಲು ಅನ್ಸೆನೆ ಮುಲ್ಪದ ಸೇವಾ ಪ್ರತಿನಿಧಿನಕುಲು ಮೇಲ್ವಿಚಾರಕರು ಪೂರ ಜನ ಬತ್ತದ ಈ ಒಂಜಿ ಕ್ಷೇತ್ರಡ್ ಸೇವೆ ಮಲ್ದಾರನಿಕಲ ಮಾತೆರೆಗ್ಲ ಆ ದೈವ ದೇವರ ಅನುಗ್ರಹ ಮಲ್ತೊಂದು ಮಾತೆರೆಗ್ಲ ಎಡ್ಡೆಪ್ಪು ಮಲ್ತೊಂದು ಪಾಡೊಂದು ಪನೊಂದು ಎನ್ನ ಪಾತೆರನು ಉಂತವೆ ಅವಕಾಶಕ್ಕಾದ ಮಾತೆರೆಗ್ಲ ವಂದಿಸ ಒಂದು ಎನ್ನ ಪಾತೆರನು ಉಂತ ಒಂದು ಲೆಜ್ಜೆ ಹಿಂದ್ ಬಹುಶಃ ಈರ್ ಕೊರ್ನ ಸಹಕಾರ ಈರು ಕೊರ್ನ ಸಮಾಧಾನ ಅವಕ್ಕೆ ಒಂದು ಬಾರಿ ಎಲ್ಲೆ ಚಿಪ್ಪಾರ ಮೇರಿ ಗರಡಿದ ಮರ್ಯಾದೆಯನ್ನು ಪಂಡದು ಈರೇನು ಎಂಕ್ಲ ಎದುಕೊಂದ ಈರೆಗೆ ಗೌರವ ಕೊರ್ಪ ಅವೇ ರೀತಿ ಅವು ಧರ್ಮಸ್ಥಳ ಮಂಜುನಾಥ ಕೊರ್ಪನ ಗೌರವದ ಲೆಕ್ಕ ಎಂದದು ಈರೆಗೆ ಅನಂತ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಶ್ರೀ ಬ್ರಹ್ಮ ವೈದರ್ಕ ಗರಡಿ ಉಂಡು ಐಕ್ ದುಂಬತ್ತಾದು ವೇದಿಕೆಡು ರಾರಾಜೇಶ್ವರ ಕುಡರಿ ಇತ್ತೆ ಬ್ರಹ್ಮಕಲಶೋತ್ಸವ ಸ್ಮರಣ ಸಂಚಿಕೆ ಬಹು ನಿರೀಕ್ಷಿತ ಸ್ಮರಣ ಸಂಚಿಕೆ ಬಿಡುಗಡೆ ಆರುಂಟು ಇಂದೇನಾ ನಡಪುನಂಚಿನ ಈ ಧಾರ್ಮಿಕ ಸಭೆಟ್ಟು ಅಧ್ಯಕ್ಷರೈನ ವಸಂತ್ ಪೈ ಉದ್ಯಮಿ ಬದಿಯಡ್ ಕಂಬೇರಿಗಳ ಒಂಜಿ ಎಲ್ಲಿಯ ಕೈರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಣ್ಪಟ್ಟು ಮಾಡಿದ ಎಂಗ್ಲು ತೀರ್ಮಾನ ಮಾಡ್ತದೆ ಅಂಚೆನೆ ಆ ಪುಸ್ತಕಗೊಂಡಿತ್ತೆ ಬಿಡುಗಡೆ ಮಣ್ಪೆರಲ್ಲರು ಇತ್ತ ಬಿಡುಗಡೆ ಮಣ್ಪೆರಲ್ಲ ನಮ್ಮ ದಿನೇಶ್ ಕುಮಾರ್ ಸುನ್ನರ್ ಬೇಡು ಮೇರೆ ಅಂಚೆನೆ ಈ ಪುಸ್ತಕಗಳು ನಂಗೆ ಈ ಪುಸ್ತಕ ತಯಾರು ಮಾಡ್ಕೊಳ್ಬಾರ್ದು ಜಾಹೀರಾತು ಕೊರ್ನಂಚು ಜಾಹೀರಾತುದಾರರಿಗೆ ಅಂಚೆನೆ ನೆಕ್ ಕತೆ ಕವನ ಲೇಖನ ಬರೆದು ಸಹಕರಿಸಿನಂಚಿನ ಲೇಖಕರಿಗೆ ಅವೇ ರೀತಿ ನೆಕ್ ಸರ್ವ ರೀತಿಯ ಪ್ರೋತ್ಸಾಹನಂಚಿನ ಸರ್ವರೆಲ್ಲ ಒಂದಿಸವನು ಅವತ್ತಂದೆ ನೆಕ್ ಮುದ್ರಣವಾದ ಸುಧಾಕರ್ ಆಚಾರಿ ಅಟ್ಟೆಗೊಳಿ ಮೀರಿನ ಯಾನ ಹೃದಯಪೂರ್ವಕವಾದ ಒಂದಿಸವನಲ್ಲೇ ಅಂಜಿ ಸ್ಮರಣ ಸಂಚಿಕೆದ ಸದಸ್ಯರಾಯನ ದಂಡರಾಜ್ ಎ ಸುಭಾಷ್ ನಗರ ಸಂಚಾಲಕರು ಉಪಸಂಪಾದಕರಾಯನ ಶ್ರೀ ಲವಣಾನಂದ ಇಲಿಯಾನ ಶ್ರೀ ಚೇತನ್ ವರ್ಕಾಡಿ ಉಪಸಂಚಾಲಕರಾಯನ ಶ್ರೀ ಲಕ್ಷ್ಮಣ ಬಲ್ಲಾರ್ ಅಂಜೆ ಸದಸ್ಯರಾಯನ ದೇವದಾಸ್ ಬಲ್ಲಾರ್ ಸುರೇಶ್ ಕಿದೂರು ಶ್ರೀ ಅಶ್ವಿನಿ ಕಲ್ಲಗದ್ದೆ ಶ್ರೀಮತಿ ಮಾಲತಿ ಅಮ್ಮೇರಿ ಶ್ರೀಮತಿ ನಳಿನಾ ಸುರೇಂದ್ರ ಪುತ್ತೂರು ಶ್ರೀ ಮೋಹನ ಬಲ್ಲಾರು ಶ್ರೀ ಗಿರೀಶ್ ಮಾಸ್ಟರ್ ಚಿಪ್ಪರ್ ಮಕ್ಕಳಿಗೆ ನಾನು ಒಂದಿಸ ಒಂದು ಸಹಕಾರ ಕೋರ್ನಕ್ಕೆ ಕೃತಜ್ಞತೆ ಒಂದಿಸ ಒಂದು ಇತ್ತ ಈ ಪುಸ್ತಕ ಬಿಡುಗಡೆನ ದಿನೇಶ್ ಕುಮಾರ್ ಮೇರೆ ನೆರವೇರಿಸಿಕೊಂಡು ಕೇಳೋಣ. ಅಮ್ಮೇರಿ ಚಿಪ್ಪಾರ್ ನೆಟ್ಟ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭದ ಈ ಒಂದು ಐತೊಂದು ಸ್ಮರಣೆಗಾದ ಮೂಡಿದು ಬರ್ತದ ಸ್ಮರಣ ಸಂಚಿಕೆ ಆ ಕೊರ್ಲದ ಸ್ಮರಣ ಸಂಚಿಕೆ
ಇತ್ತೆ ನಮ್ಮ ದಿನೇಶ್ ಕುಮಾರ್ ಸುನ್ನಾರ ಬೀಡು ಮೇರ ಮುಖಾಂತರ ಈ ಒಂಜಿ ಪೊರ್ಲದ ಸಂಚಿಕೆ ಬಿಡುಗಡೆ ಆಗ್ತದೆ. ನಾಗನಿರೇಳದ ವೇದಿಕೆಡು ಈ ಒಂಜಿ ಪೊರ್ಲದ ಸ್ಮರಣ ಸಂಚಿಕೆ ಅಮರ ಬೊಳ್ಳಿಲು ಸ್ಮರಣ ಸಂಚಿಕೆ ಎಂಜಿ ಎಲ್ಲ ಸಂತೋಷ ಪಡೆಯನ್ನುವ ಅವೇ ರೀತಿ ಐಕು ಬೋಡಾದ ಶ್ರಮಿಸ ಏನಕಲೆ ಮಾತರೆಗ್ಲ ತಂದ್ರಿ ಒರಿಯರನ್ನ ಬ್ರಹ್ಮಶ್ರೀ ಉಳಿಯ ವಿಷ್ಣು ಹಸಿರನ್ನ ಮನಸಾರೆ ಅರೆನ ಆಶೀರ್ವಾದ ನಟ್ಟೊಂದು ವೇದಿಕೆಡುಪ್ಪನ ಮಾತ ಹಿರಿಯರನ್ನ ಕಲ ಆಶೀರ್ವಾದನ ಪಡೆಯೊಂದು ಏನು ನಮ್ಮ ಒಂಜಿ ಕ್ಷೇತ್ರದ ಬಗ್ಗೆ ಒಂಜಿ ಪ್ರಾಸ್ತಾವಿಕವಾದ ನಮ್ಮ ಜೀರ್ಣೋದ್ಧಾರದ ಬ್ರಹ್ಮಕಲ ಜೀರ್ಣೋದ್ಧಾರದ ನಡೆದು ಬತ್ತಿನ ರೀತಿಯ ಬಗ್ಗೆ ಒಂಜಿ ಎರಡು ಚುಟುಕಾದ ಒಂಜಿ ಎರಡು ವಿಷಯ ಸ್ವಲ್ಪ ಪ್ರಸ್ತಾಪ ಮಂತ್ರೆ ದುಂಬಾಪೆ ಅದೇ ರೀತಿ ಗರಡಿ ನಮ್ಮ ಕ್ಷೇತ್ರದ ಹಿನ್ನೆಲೆದ ಬಗ್ಗೆ ಒಂಜಿ ಎರಡು ಪಾತ್ರ ಪಂಡದ ಚುಟುಕಾದ ಪಂಡದ ಮುಗಿಪೆ ಸುಮಾರು 5 ವರ್ಷದ ದುಂಬು ಅಮ್ಮೇರಿದ ಈ ಪುಣ್ಯದ ಮಣ್ಣಡು ನಮ್ಮ ಮಾತಿನಲ್ಲ ಸೌಭಾಗ್ಯಂತೆ ಪನೋಡು ನಮ್ಮ ಮಾತ ಸರ್ವ ಧರ್ಮ ಸರ್ವ ಮಾತ ಜಾತಿದ ಜೋಕುಲು ಒಟ್ಟಾದ ಪುನಂಚಿತಿನ ಈ ಒಂಜಿ ಅಮ್ಮೇರಿದ ಪುಣ್ಯ ಮಣ್ಣಡು ದಿವಂಗತ ಕರಿಯ ಪೂಜಾರಿ ಲಕ್ಷ್ಮೀ ಕರಿಯ ಪೂಜಾರಿ ಮೇರನ ಇಲ್ಲಲು ಆ ಒಂಜಿ ಸುದಿನ ಬೇಯ್ಪೈನ ಬಾರು ಮುಂಗಿ ಬತ್ತನು ಆ ಒಂಜಿ ದೃಷ್ಟಾಂತ ಆ ಇಲ್ಲಲು ಉಪ್ಪುನಂಜನ ಇತ್ತಿನ ಅಜ್ಜ ಅಜ್ಜಿ ಅವೇ ರೀತಿ ದೊಡ್ಡಪ್ಪ ಅವೇ ರೀತಿ ಎನ್ನ ಪೂಜ್ಯರೈನ ದಿವಂಗತ ಸಿ.ಕೆ. ಚಿಪ್ಪರ್ ಅಂಚನೆ ಪಪ್ಪನ ಪಲಿನಕಲು ಮುಕ್ಕಲು ಪೂರ ತೂದು ಒಂದು ಇಂಚಿನಪ್ಪ ದೃಷ್ಟಾಂತ ಇಂಚಿ ಆಶ್ಚರ್ಯ ತೂನಗಂಜಿನ ಪಂಡ ಶ್ರೀ ಬ್ರಹ್ಮ ಬೈದಿರಿನ ಆರಾಧನೆ ಮಂಪೋಡು ಪಂಡದು ತೋಜಿದು ಬತ್ತದು ಶ್ರೀ ಈಶ್ವರ ಕಟೇಲ್ ಮೇರೆ ದಕ್ಷಿಣ ಕನ್ನಡ ಕರಾಟೆ ಫೆಡರೇಷನ್ ಅಧ್ಯಕ್ಷರು ಅವೇ ರೀತಿ ಮೂಡಬಿದ್ರೆ ಕ್ಷೇತ್ರದ ರಾಜಕೀಯವಾದ ಒಂಜಿ ಮುಂದಾಳತ್ವ ವಹಿಸಿನಾರು ಆರು ನಮ್ಮ ಇಡೀ ಕರಾಟದ ಒಂಜಿ ಕುಡ್ಲದ ಟೀಮ್ದೊಟ್ಟಿಗೆ ಬೈದೇರು ಆರೇನ ನಮ್ಮ ಇಂದು ಸಭಾ ಕಾರ್ಯಕ್ರಮದ ವೇದಿಕೆಗೆ ಬರಡು ಬಂದು ಪ್ರೀತಿಪೂರ್ವಕವಾದ ವಿನಂತಿ ಮಾತಾಡಲ್ಲ ಅಂಚನೆ ಅಂಚ ಈ ಶುರುಮಂತಿನ ಜಿತಿನ ಒಂಜಿ ಹಿರಿಯಕಲು ನಾ ಒಂಜಿ ಇಲ್ಲಲು ಆಗಲು ಆ ಸಂದರ್ಭಡ್ ಊರ್ದ ಸರ್ವೇರೆಲ್ಲ ಸರ್ವ ಬಂಧು ಮಿತ್ರರೇನು ಸರ್ವ ಜಾತಿದ ಕಲೆಯನ್ನ ಒಟ್ಟುಗೂಡಿಸ ಒಂದು ಮಾತನ್ನ ಸಹಕಾರಕ್ಕೆ ತಂದು ಈ ಒಂಜಿ ಮಣ್ಣಡು ಗರಡಿಗಂಜಿ ಆ ಕ್ಷೇತ್ರನ ಕಟ್ಟವನ ಜಿತಿನ ಆ ಒಂಜಿ ಪುಣ್ಯದ ಕೆಲಸ ಆಡು ಐದು ಬೊಕ್ಕ ನಮ್ಮ ಹಿರಿಯಕಲು ಮಾತಾ ಒಂಜಿ ಕ್ಷೇತ್ರದ ಒಂಜಿ ಬೆಳವಣಿಗೆಗೆ ಬೋಡಾದ ಈ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವನ ಬಾರಿ ಪೊರ್ಲುಡು ನಡ್ತೊಂದು ಬತ್ತೊಂದಿತ್ತರು ಅಕಲ ಆಂಡ ಈ ಒಂಜಿ ಕರಿನ ಕೆಲವು ವರ್ಷದಿಂಚಿ ದೈವದ ನುಡಿಯ ಹೊಂದಿತ್ತದು ಗರಡಿದ ಜೀರ್ಣೋದ್ಧಾರ ಮಲ್ಪಡು ಕೊಡಮಂದ ದೈವಗೆ ದುಂಬು ಸಾನ ಜಾಂಡ ಒಂಜಿ ಬಂಡಾರ ಬರೋ ಒಂಜಿ ಕ್ಷೇತ್ರದ ಇತ್ತದು ಅಂಚದು ಪುನಗ ಪೂರ ಸಾನಪುರ ಕಟ್ಟೋಡು ಅಂಚ ದೈವದ ನುಡಿತ ಪ್ರಕಾರನೇ ಎಂಕಲು ದೊಡ್ಡಪ್ಪ ನ ಜೋಕುಲು ಎಂಕಲು ಮಾತಾರಲ್ಲ ಊರ್ದ ಕಲಿನ ಮಾತಾರಲ್ಲ ಒಟ್ಟು ಸೇರಿಸಾದ ಮಾತ್ರೆಗಳು ಒಂಜಿ ಇಂಥ ಬಗ್ಗೆ ತಿಳಿಸಾದ ಅಷ್ಟಮಂಗಲ ಪ್ರಶ್ನೆ ಈ ಒಂಜಿ ಕ್ಷೇತ್ರಡ್ ಪ್ರಸಿದ್ಧ ಜ್ಯೋತಿಷಿ ದಾಮೋದರ ಬದುವಾಳ ಬಂದಡ್ಕ ಅಂಜನೆ ದೈವಜ್ಞರ ಮುಖಾಂತರ ಸ್ವಲ್ಪ ಸ್ವರ್ಣ ಪ್ರಶ್ನೆ ಇದು ಚಿಂತನೆ ಮಂತಿನ ಪ್ರಕಾರ ನಮ್ಮ ದುಂಬು ಪಿದಾಡಿಯ ಅವೇ ರೀತಿ ನಮ್ಮ ಈ ಒಂಜಿ ಕ್ಷೇತ್ರ ಆ ಶಿಲ್ಪಿ ಬೆದರಡ್ಕ ಕಾರಂತರನ ಆ ಎಂಜಿ ಆ ರೀತಿ ಶಿಲ್ಪಕಲೆ ಶಾಸ್ತ್ರ ಪ್ರಕಾರ ಮುಂದುವರಿಯೋಡು ಅವೇ ರೀತಿ ತಂತ್ರಿವರಿಯನ ಮಾರ್ಗದರ್ಶನ ಪ್ರಕಾರ ಮುಂದುವರಿಯ ಅವೇ ರೀತಿ ಪೊರ್ಲುಡೆ ಮುಲ್ಪ ಮಾತ ಕೆಲಸಲ ನಡತ ಬತ್ತಂಡು ಐಟ್ಲ ಒಂಜಿ ಪಂಡ ಮುಲ್ಪದ ಶಕ್ತಿ ಏತು ಉಂಡು ಪಂಡ ಒಂಜಿ ರೆಡ್ ಉದಾಹರಣೆ ಮಲ್ಪೆ ದಯ ಪಂಡ ಒಂಜಿ ಆಜಿ 7 ತಿಂಗಳು ದುಂಬು ತಂತ್ರಿವರಿಯರ್ ನಡೆಗೆ ಬೇರೆ ಬೇತೊಂಜಿ ಕಾರ್ಯನಿಮಿತ್ತ ಪೋದುಪನ ಸಂದರ್ಭಡ್
ಏನಾದರೂ ಪಾಡು ವಿಷಯ ಪ್ರಸ್ತಾಪ ಮಂತೆ ನಮ್ಮ ವಾರ್ಷಿಕ ಜಾತ್ರಾ ಎಪ್ಪಲ ಬರ್ಪುನು ಈ ಮಕರ ಮಾಸದ ಬರ್ಪುನ ಪೂವೆರ್ದು ಪುಣ್ಯಮೆಗೆ ಹಾಪುಂಡು ನಮ್ಮ ಗರಡಿದ ಬೇಲೆ ಒಂದುಂಡು ನಮಕ್ ಅವೇ ದಿನ ದುಂಬು ಜಾತ್ರೆ ಪೂವೆದ ದಿನನೇ ನಮಕ್ ಪ್ರತಿಷ್ಠಾ ದಿನವಿನಿ ಉಂಡೆ ತೂಲೆ ಪಣ್ಣಗ ಆರು ಪಂಚಾಂಗ ಪುಸ್ತಕ ತೂನಗ ಆ ದಿನ ತಾನೇ ಎಡ್ಡ ಮುಹೂರ್ತ ಉಂಡು ಆರು ಮಾತ ನಮ್ಮ ಆಡಾರ್ನ ಕೆಲವೊಂಜಿ ಕಾರ್ಯ ಒತ್ತಡ ಎತ್ತನಲ್ಲ ನಮ್ಮ ಗರಡಿದ ಒಂದು ಬ್ರಹ್ಮಕಲಶ ಅವೇ ದಿನ ತಾನೇ ಮನ್ಪೋಗ ಪಂಡದು ಅಪ್ಪಗನೆ ಆ ಡೇಟ್ ಕೊಡ್ದು ಪೊರ್ಲುಡು ಬತ್ತು ಮುಲ್ಪ ಮಾತ ಒಂಜಿ ಕೆಲಸನಲ್ಲ ಆರ್ನ ವೈದಿಕ ವಿಭಾಗದ ಪೊರ್ಲುಡೆ ಮಂತು ಕೊರಿಯರು ಬೊಕ್ಕೊಂಜಿ ವಿಸ್ಮಯಂಜಿನ ಪಂಡ ನಮ್ಮ ಈ ಒಂಜಿ ನಿಕಲು ಮಾತೆಲ್ಲ ಮುಲ್ಪ ಎದುರ್ದು ಒಂದು ಪರ್ ಶ್ರೀ ದೇವಿ ಬೇದತಿ ಧರ್ಮ ಚಾವಡಿ ನಿಜವಾದ್ಲ ಒಂಜಿ 2 ತಿಂಗಳು ದುಂಬು ವೈದು ಬತ್ತಿನ ಕಲೆಗ ಮುಲ್ಪ ಚಾವಡಿ ಅಲ್ಪ ಆಯ್ತು ಬೇಲಿಗೆ ಶುರು ಮಂತದಿಜ್ಜಾಂಡು ಬಹುಶಃ ಒಂಜಿ 2 ತಿಂಗಳು ದುಂಬು ಇಂಜನೆ ಕಾರ್ಯನಿಮಿತ್ತ ಕೊಂಜಿ ಕಡೆಗೆ ಅಂಜಿ ಜಾಗೆ ಪೋನಾಗ ಅಲ್ಪ ಒಂದೇ ರೀತಿದ ಚಾವಡಿ ಉಂಡು ಶಿಲ್ಪಿ ಒಂಜಿ ಎದುರು ಚಾವಡಿ ದಂಜಿ ನೆಕ್ಸ್ಟ್ ಕೊರ್ದಿತ್ತೇರು ಅವು ದಾದನ ಮನಸ್ಸಿಗೆ ಅವು ಒಂಜಿ ಇತ ಒಂದು ಖುಷಿಯಾದಿತ್ತಜಿ ಎದುರ್ದು ಗೋಪುರ ಮನ್ಪುನ ಪ್ಲಾನಡೇ ಇಜ್ಜಾಂಡು ಆಂಡ ಆ ಒಂಜಿ ಆ ಗೋಪುರ ತೂನೆಡ್ದು ಬೊಕ್ಕ ಅಂಜಿ ಸತತವಾದ ಮುಜಿನಾಲ್ ಸತಿ ಆ ಬಾಗಡ್ ಪೋದಾನಾಗ ಒಂಜಿ ದಾದನ ಒಂದು ದೈವದ ಪ್ರೇರಣೆ ದಾದನ ಗೊತ್ತಾಪುಜಿ ಸೀದಾ ಶಿಲ್ಪಿ ನಡೆಗೆ ಪೋದು ಅಲ್ಪಾರ್ ಪಡೆರು ಈಗ ಆಯಾ ಪ್ರಕಾರನೇ ಆ ಇವ್ರ ಪ್ರಣಯಂಚಿತ್ತಿನ ಯಾರು ವಿಡಿಯೋ ಮಂತು ಬತ್ತಿತ್ತೆ ಅಂಚನೆ ಸ್ಕೆಚ್ ಮಂತು ಕೊರ್ಪೆ ಅಂದು ಐದು ಬಕ್ಕಲ ಡೌಟ್ ಆಂಡ ದಾದಾಣ ವ್ಯತ್ಯಾಸ ಯಾರ ಬಲ್ಲಿ ಅಂಚದು ಪುನಗ ಜ್ಯೋತಿಷ್ಯರ ನಾಡಿಗೆ ಅಷ್ಟಮಂಗಲ ಪ್ರಸಾದ ನಡಿಗೆ ಪೋದೊಂದು ರಾಶಿ ದೀದ ಒಳ್ಳೆ ಅಂಚ ರಾಶಿ ಪೋದು ದೀದಾನಾಗ ಆ ರಾಶಿ ದೀನ ಪೆಟ್ಟಿಗೆ ಐಟ್ ರಾಶಿ ತೋಜಿನ ಹೊತ್ತಿನ ಬಂಡ ಅವು ಈರಿಗೆ ನಿಕುಲು ತೂತಿನತ್ತು ಈರು ತೂತಿನತ್ತು ಅವರಲ್ಪ ದೈವ ನಿಕಲೆಗೆ ತೂಪಾದಿನಿ ಅಕಲೆಗೆ ಈ ರೀತಿ ಆವಡು ಪಂಡದು ಅಲ್ಪ ಪ್ರೇರಣೆ ಕೊರ್ದು ಆ ರೀತಿ ಅಲ್ಪ ಅಲ್ಪ ಬಂತೀನಿ ನಿಕಲು ಧೈರ್ಯ ಮುಂದುವರಿಲಿ ಐಕು ಬೋಡ ಏನಂಜಿತ್ತಿನ ನಿಕಲ ಕೆಲಸಲ ರಡ್ಡು ತಿಂಗಳು ಹಾಪುಂಡು ಪೂರ್ಣವಾಯಿನ ಕೆಲಸಲ ಹಾಪುಂಡು ವಾವ್ ಇದತ್ತ ಪೂರಿಗೆಲ್ಲ ಬರ್ಚಿ ಪಂಡದ ಅಲ್ಪ ಪ್ರಶ್ನೆಡು ದೈವಲು ತೋಜದ ಕೊರಿಯರು ಅವೇ ಪ್ರಕಾರ ಮುಲ್ಪ ಆ ಒಂಜಿ ಮಾತ ಕೆಲಸಲ ಮುಲ್ಪ ಬತ್ತಿನಗಳೇನು ನಮ್ಮ ಎಕಡೆ ಮಾತೆರ್ಲ ಪಂಡರು ಮಾತೆರ್ಲ ಸಾಕಾರ ಕೊಡ್ತೇರು ಇತ್ತೆ ನನ್ನ ರಾತ್ರಿ ಜಾತ್ರೋತ್ಸವ ನಡಪೆರಂಡು ಅಜಾದ್ ಈ ಒಂಜಿ ಸಂದರ್ಭಡು ಈ ಒಂಜಿ ಬೇಲೆ ಅಪ್ಪನ ಸಂದರ್ಭಡು ಐಟ್ಲ ಯಾನ ಕೆಲವೊಂಜಿ ಪನ್ಪೆ ಯಾನ ಪುದರ್ ಪನ್ಪುನ ಸರಿ ಆಪುಜಿ ಒಂಜಿ ಐಟ್ಲ ಒಂಜಿ 7-8 ಜನ ನಿಜವಾದ್ಲ ಪನ್ಪೆ ಯಾನ ನಮ್ಮ ಒಂಜಿ ಬಿದ್ದಣ್ಣಗ ದಯಪಂಡ ಈತು ಮಲ್ಲ ಒಂಜಿ ಬಜೆಟ್ದ ಒಂಜಿ ಕೆಲಸ ಮನ್ಪೋಡುಂದಾಂಡ ಐಕ್ ಕಾಸುಲ ಬೋರ್ಡ್ ಹಾಪುಂಡು ಆ ಸಂದರ್ಭಡು ಕೆಲವೊಂಜಿ ಮಾನ್ ವ್ಯಕ್ತಿಲು ಪಿರವಡ್ದು ಪಂಡೇರು ಎಂಗ ಬೆರಿಸಾಯ ನಮಕ್ ಬೆರಿಸಾಯ ಒಂದು ಪಂಡೇರು ಪೂಡಿ ಹೊರ್ಚಿ ದುಂಬು ಪೋಲೆ ಎಂಜಿನಲ್ಲ ವಾ ವಿಷಯ ಎತ್ತನಲ್ಲ ಒಂಜಿ 4 ಮಂತ್ ಪ್ಲೇ ಐಕ್ ಬೋರ್ಡ್ ವ್ಯವಸ್ಥೆ ಎಂಕುಲ್ ಮನ್ಪು ಅಂಜಿನ ಕಾಸಿಂಚಿನ ಬೋರ್ಡ್ನಲ್ಲ ಬಂತೇರು ದಯಮ ಅವು ಏನು ಒರಿಯರನ್ನು ಪುದರ ಪನ್ಪುನ ಸರಿ ಆಪುಜಿ ಅಂಜದು ಪುನಃ ಆ ಮಾನ್ ವ್ಯಕ್ತಿನ ಕಲ್ನ ಒಂಜಿ ಅವೇ ರೀತಿ ಮುಲ್ಪ ಕಿಂಚಿತ್ ಕೊರನಗಲುಪ್ಪು ಮಾತೇರನಲ್ಲ ಒಂಜಿ ಸಾಕಾರ ಒಂಜಿ ನಮ್ಮ ಮುಲ್ಪದ ಒಂಜಿ ಸಾನ್ನಿಧ್ಯ ಬೆಳಗದ ಬತ್ತಿನದು ಪಂಡೊಂದು ಮಾತೆರೆಗಲ ಒಂದೇ ಈ ಸಂದರ್ಭಡು ನಮಸ್ಕರಿಸೊಂದು ಈ ಒಂಜಿ ಕ್ಷೇತ್ರದ ಬಗ್ಗೆ ಚುಟುಕಾದ ವಿವರಿಸಾಯ ಪಂಡೊಂದು ಮಾತೆರೆ ನಮಸ್ಕಾರ ಬೈಕ್ಲೆ ಮಾತ ಪ್ರೀತಿದ ಗೌರವಿತ ಗಣ್ಯರೇ ಭಾರಿ ದುಂಬುಡು ಪಂಚಿನ ಪ್ರೀತಿದ ಭಕ್ತಾಭಿಮಿ ಒಂದೆ ಬಹುಶಃ ಇಂಕ್ ವಾರೀತಿ ಪಾತ್ರಡೊಂದು ಅರ್ಥ ಆಪುಜಿ ವೇದಿಕೆಡ್ ಉರಿಯನ್ ತೂನಗ ಉರಿಯರಿಯೇ ಭಾರಿ ಒಂಜಿ ಗುಣವಂತಿರು ಇಂಕ್ ಯಾನ ಕೀಳ್ ಜಾತಿ ಯಾನ ಕರ್ನಾಟಕ ರಾಜ್ಯ ಬ್ಯಾಕ್ವರ್ಡ್ ಕಮಿಷನ್ದ ಮೆಂಬರ್ಲ ಆದಿತ್ತನೈ ಅಂಡ ಕೀಳ್ ಜಾತಿದ ಜನಾಂಗದಕ್ಲಿ ಪ್ರೋತ್ಸಾಹ ಕೊಟ್ಟು ಮೇಲ್ಜಾತಿದಕ್ಲಿ ಭಾರಿ ಕಡಿಮೆ ಅಂಡ ದೇವರ ಲೆಕ್ಕಂತ ನರಮಯಿ ಸನ್ಮಾನ್ಯ ವಸಂತ ಪೈಕ್ಲಿ ನಾನು ಭಾರಿ ಗೌರವದ ಅರೆಗೆ ತಕ್ಕದ್ದು ಗೌರವ ಕೊರೊಂದಿದೆ ದಾಯಿ ಕೊರೊಂದಿಲ್ಲ ಪಂಡ ನಮ್ಮ ಮಾತು ಒಂಜಪ್ಪೆ ಜೋಕ್ಲು ಒಂದು ಭಾವನೆ ಆಡ ಇತ್ತಿನ ಧಾರಣೆ ಈ ನೀ ಶೆಟ್ಟಿಗಾರೆ ಮಕ್ಕಳು ಆಯಿ ಜೆತ್ತಿ ಶೆಟ್ಟಿ ಇಮ್ಮ ಬೇತ ಇದ್ದಂತೆ ಮಾತಲ್ಲಿ ಒಗ್ಗಟ್ಟಾದ ಬೆನ್ನಿನದ ಪರಿಣಾಮವಾದ ಇನ್ನು ಸಾಕಾರ ಕೊರಣಿಯದ ಪರಿಣಾಮವಾದ ಇನ್ನು ಅಮ್ಮೇರಿಡು ಕೋಟಿ ಚೆನ್ನೈ ನೆಲೆಯಾತು ಅಮ್ಮೇರಿಡು ಕೋಟಿ ಚೆನ್ನೈ ನೆಲೆಯಾತ್ರಿ ಅಮ್ಮೇರಿಡು ಕೋಟಿ ಚೆನ್ನೈ ಅಮ್ಮೇರಿನ ಪುದಾರ್ತಿಗೆ ನಾನು ಚೈತನ್ಯ ಕಡ ಪಂಡೇನು ಅಮ್ಮೇರಿ ಪಂಪನವು ಬಹುಶಃ ಎನ್ನ ತೇಡಿಡು ಅಪ್ಪ ಅಮ್ಮಗೆ ಎಡ್ಡೆ ಪುದರ್ ಇತ್ತಿನ ಐಕ ಅಮ್ಮೇರಿಯಿಂದ ಪುದರ್ ಬತ್ತಲು ಅಂಚಿತ ಅಪ್ಪ ಅಮ್ಮನ ಎಡ್ಡೆ ಪುದರ್ ಪಣ ಆ ಜೋಕ್ದೇವಿಯನ್ನ
ದುಂಬತ್ತಾದ ಅಭಿನಂದನೆ ಸಲ್ಲಿಸೋದ್ರೆ ದಯವೆಂದ ಅಮ್ಮೇರಿ ಇನಿ ಮಸ್ತ್ ಧರ್ಮ ಯಾನ ದೇವರಿನ ದುಮ್ಮು ನಮ್ಮುಂದು ಇದ್ದೇನೆ ಬಂದಲೆ ದೇವರಿನ ದುಮ್ಮು ದಮ್ಮುಂದು ಇದ್ದೇನೆ ಆತ್ಮನೇ ಎನ್ನ ದೇವರಿಂದ ಪರಮಾತ್ಮನೇ ಪೂರ ಎನ್ನ ಆತ್ಮನೇ ಎನ್ನ ದೇವರನ್ನ ಇದ್ದೀನಿ ನಾನು ಇಂಜೆ ಸುಮಾರು ಒಂದು 15 ವರ್ಷ ದುಂಬು ಯಾನ್ ಪಂಗಲ್ಪಾಡಿ ವಿಷ್ಣುಮೂರ್ತಿ ದೇವಸ್ಥಾನದ ಊರ್ದಾಟ ಪೂರ ಮತ್ತೆ ಈರ ಅಧ್ಯಕ್ಷರು ಈರ ಅಧ್ಯಕ್ಷ ಇಜ್ಜಪ್ಪ ಇಂಕ್ ಮತ್ತೆ ಅಪ್ಪಜೋ ಯಾನ್ ಬರ್ಪುಜಿ ಉಂಟೆ ಇಜ್ಜಿ ಈರೆ ಅವಡು ಆಂಡಪ್ಪ ಆಂಡು ಪೋಂಡು ಅಧ್ಯಕ್ಷ ಆಂಡು ಅಧ್ಯಕ್ಷ ಆಯ್ಕಾಯಿ ಕೊಂಚ ಎದುರು ಅದಿತ್ತಿ ಆ ಜನ ಇವು ಭಾರಿ ಗಲಾಟೆ ಒಂದು ಅಲ್ಪ ಸಾದಿ ಬಿಡ್ಪುಜಿ ನಿಗ್ಲಿ ಕಲ್ಲು ಬನಾರು ಬಿಡ್ಪುಜಿ ಅಂಜಂಜ ಒಂದ ದಿನ ಪೋನಾಗ ಆ ಜಂತ ಕಾರದ ಅಡಿಕೆ ವಿಷ್ಣು ಸರ್ಪೆ ಅಡಿಗೆ ಗೊತ್ತಾಯ್ತು ಒಂದೇ ದಿನ ಒಂಜಿ ವಾರದಲ್ಲೇ ಖಾತೆ ಸ್ವಾಮಿ ಆ ಮನುಷ್ಯ ಹುಚ್ಚಿದೊಲಿಗೆ ನಾಯಿ ಹುಚ್ಚಿ ನಾನು ಕಣ್ಣಾರ ತೆಗಿನ ಅಪನೇ ಓ ಏತ ಆತ್ಮಶುದ್ಧ ಎತ್ತನ ಪರಮಾತ್ಮನ ಈ ಶಕ್ತಿ ಬೋಡು ಐಕ್ಯ ಪಣ್ಣು ವಸಂತ ಪೈಕ್ಲ ದಾತಾನ ಒಂಜಿ ದೈವ ಶಕ್ತಿ ಉಂಡು ಅವೇ ಇನಿ ವಸಂತ ಪೈಕ್ಲಿಂಚ ಬರೋಡಂಡ ಆ ಒಂಜಿ ದೈವ ಶಕ್ತಿ ಆಡ ಗುಣ ತುಡಿ ಕೋಟಿ ಗಟ್ಟಲೆ ದುಡ್ಡು ಉಂಡು ಸ್ವಾಮಿ ಜನಕ್ಲೆಡ ಆಂಡ ದಾನ ಧರ್ಮ ಮನ್ಪಂತ ಯೋಗ್ಯತೆ ಜನಕ್ಲೆಡ ಕಡಿಮೆ ಅದೇ ಈಶ್ವರನ ಹಿಂಗ್ಲ ಈಶ್ವರ ಕಟ್ಟಿದ್ರು ಒಳ್ಳೇದು ಅದಕ್ಕೋಸ್ಕರ ಪಂಡ್ಬೆ ಯಾನ್ ಕೇರಳದ ನಾಡು ದೇವರ ನಾಡು ನೆಕ್ ಸಾರ್ಥಕ ತುಲೆ ಬಂದಲೆ ನಿಕ್ಲು ಮಾತೆಲ್ಲ ಭಾರಿ ಒಂಜಿ ಇದ್ದಿನ ಹಿಂಗ್ಲ ಕಟ್ಟರೆ ಕೋಮಳ ಜನ ಮಲ್ಲಸ್ಸಿಗೆ ಜಾಸ್ತಿ ಹಿಂಗ್ಲ ಕೆಲವು ಊರು ಆಂಡ ನಿಕ್ಲು ತುಲೆ ಭಾರಿ ಒಂಜಿ ಗೌರವ ಕೊದ್ದು ಈ ದೇವಸ್ಥಾನ ಸಾಕಾರ ಕೊಡ್ತಾರ್ಥ ಒಂದು ಎಡ್ಡೆ ಗುಣ ಅದಕ್ಕೋಸ್ಕರ ಪಂಪೆ ಚಿಪ್ಪಾರ ಮನೆತನದಾಗ್ಲಿ ಪಡು ಅಥವಾ ಜಯಪ್ರಕಾಶ್ ಪಡು ಅಥವಾ ಅಶ್ವಥ್ ಪಡು ಅಥವಾ ಅಶೋಕ್ ಪಡು ಅಥವಾ ಅಜಿತ್ ಪಡು ಮಾತ ಟೀಮ್ದಾಗಲಿ ಇನ್ನು ಯಾನ್ಸಪ್ ದಯ ಮನ್ಪೆ ಯಾನ 4 ದೇವಸ್ಥಾನ ಕಟ್ಟಾಯಿನಿ ದೇವರಿನ ನಮ್ಮೊಂದು ಜನ ತುಂಗ ಬಗೆರೆ 4 ದೇವಸ್ಥಾನ ಕಟ್ಟಾಯಿ ದೇವರಿನ ನಮ್ಮೊಂದು ಜನ ತುಂಗ ಬಗೆರೆ 4 ಭಜನ ಮಂದಿರ ಕಟ್ಟಾಯಿ ದೇವರಿನ ನಮ್ಮೊಂದು ಜನ ತುಂಗ ಬಗೆರೆ ಒಂದು 4 ಜೋಡಿ ಮಧ್ಯ ಮನ್ಪೆ ಕಾರಣ ಇಂಚನ ನಮ್ಮ ಗುಣ ನಡತೆ ಎಡ್ಡೆತ್ತಿನಂದ ಓಲ ಮನ್ಪೊಲಿ ಬಂದಿದೆ ಓಲ ಮನ್ಪೊಲಿ ಆದರ್ಶವಾಯಿನ ವ್ಯಕ್ತಿತ್ವ ಆದರ್ಶವಾಯಿನ ವ್ಯಕ್ತಿನು ಈ ವೇದಿಕೆ ಇತ್ತಿನ ಖಂಡಿತವಾದ್ಲ ನಿಜವಾಯಿನ ಆದರ್ಶ ಪುರುಷರು ಕೋಟಿ ಜನರು ಮೂಲ ನೆಲೆ ಹತ್ತಿರ ಸಂಶಯನೇಜಿ ಮೂಲ ನೆಲೆ ಹತ್ತಿರ ಹಾಗೆ ಸಂಶಯನೇಜಿ ಬಂದಲೆ ಖಂಡಿತವಾದ್ಲ ಮೂಲ ಹೆಂಗೆ ಬನ್ನಾನೆ ತೋಜೊಂದುಂಡು ಒಂಜಿ ಗರಡಿ ಕಟ್ಟೊಂಡು ಸುಲಾಭಜ್ಜಿ ದಿನೇಶನ್ನೇ ಅದೇ ದಿನೇಶನ್ನ ಸುಲಾಭಜ್ಜಿ ಆತ ಸುಲಭ ಎಂಗ್ಲ ಅನುಭವ ಉಂಟು ಎಂಗ್ಲೆ ಪುರ ಎಂಗ್ಲ ಕ್ಲಬ್ದ ಅಧ್ಯಕ್ಷರು ಒಳ್ಳೆಯದು ಸ್ವಾಮಿಗೆ ಮೊದಲೇ ರುವಾರ್ಲು ಪ್ರಶಾಂತ ರಿಪ್ಪಡು ಮಾತ ಭಾರಿ ಆರ್ಲಂದ ಕರಡಿ ಕಟ್ಟಾಯಿನಾರು ಸುಲಭಜ್ಜಿ ಏಲೆ ನಂಜಿ ನಮ್ಮ ಸಮಾಜ ಉಂಟು ಅವ್ರಲ್ಲ ಇಂಕ್ಲ ಬಿಲ್ಲೋ ಸಮಾಜ ಉಂಟು ಪೈಕ್ಲೆ ಈ ಇಟ್ನಾಡ್ಲ ಇಟ್ನಾತ್ ನಂಜಿ ವಾ ಸಮಾಜಲ್ಲಿ ಓಲ್ ಪಂಡ್ರಲ್ಲೇ ಆಂಡ ಈ ಎಂಕ್ಲೆ ನಂಜಿಲ್ಲ ಎಡ್ಡಿನ ಜಾತ್ರೆಗಳ ಉಳ್ಳೇರು ಪ್ರಾಣಗಳು ತಯಾರಾದ ಜವಣಿಯರ್ಲ ಸಮಾಜ ಉಳ್ಳೇರು ಅದಕ್ಕೋಸ್ಕರ ಪಂಡ್ಪೇನು ನಿಜವಾದ ಒಂಜೇರುವರಿಯನ್ನು ಒಯ್ಪಾರೆ ತೂಪುಂಡು ಇದನ್ನ ಎಂಕ್ಲ ಬಿಲ್ಲೋ ಸಮಾಜ ನಮ್ಮ ಎಂಕ್ಲ ಜಿಲ್ಲೆ ದಾಲ ಕಡಿಮೆ ಲಜ್ಜಿ ಶೇಕಡ 70% ಸಮಾಜ ಉಂಟು ಆಂಡ ನಮ್ಮ ಸಮಾಜ ಬಲಿಷ್ಠವಾಡ ನಮ್ಮ ದೈವಸ್ಥಾನ ಬಲಿಷ್ಠವಾಡ ಮಾದ ಮತ್ಸರನು ಪೂರ ಬಿಡ್ದು ನಾವು ಮಾತ ಒಂಜಪ್ಪಕ್ಕೆ ಜೋಕ್ಲೆಕ್ಕ ಬೋಡು ಪಂಡ್ನೆಗೆ ಹೆಂಗೆ ಚೇತನಕ ಪಂಡೇದು ಕೋಸ್ಕರ ಪಂಡ್ಪೆ ನಮ್ಮ ಮಾತ ಒಂಜಾಕ ಶೆಟ್ಟಿ ಬಟ್ಟೆ ಇತ್ಯಾದಿ ಆಯ ಎಂಬೆ ಮಂತ ಒಂಜಾದ ಅಂಡ ಖಂಡಿತವಾದಲ್ಲ ಆದರ್ಶವಾಯಿನ ಒಂಜಿ ಗರಡಿನ ಕಟ್ಟಿದಾರತ ಒಂದು ಈ ಕಾಸರಗೋಡು ಜಿಲ್ಲೆದಾಗಿನ ಒಂದು ಎಡ್ಡೆ ಗುಣ ಇಂಚಿತ ಏನು ಕೊಂಚ ಆಸೆ ಉಂಟು ಕಾಸರಗೋಡು ಎಣ್ಣ ಜಿಲ್ಲೆ ಮಂಗಳೂರು ಜಿಲ್ಲೆ ಬರ್ತಂದ ನನಾತ ಪೊರ್ಲು ಮಂತೂರು ಎತ್ತ ಉಂಡು ಎಡ್ಡೆ ಗುಣವಂತ ಜವನಿ ಜನಕಲು ಉಳ್ಳೇದು ಮೂರು ಕಾಸರಗೋಡು ಜಿಲ್ಲೆ ದಯ ಪಂಡ್ಪೆ ಉಂಡ ಒಂಜಿ ಬ್ರಹ್ಮ ಕೆಲಸ ಕೆಲ ಕೊಟ್ಟು ಪಂಡ್ರೆ 5 ಲಕ್ಷ 10 ಲಕ್ಷ ಕೇಳೊಂದಲ್ಲೇರು ಪೈಕ್ಲೆ ಎಂಕ್ಲ ಊರುಡು ಅಂಡ ಮೂಲ ಏನು ಕೇಂದೆ ಆಸ್ಪತ್ರೆ ಏತ್ 1 ಲಕ್ಷ ತುಲಿ 1 ಲಕ್ಷ ಇಂದು ಹೆಂಗೆ ತಂತ್ರಲ್ಲ ನನ್ನ ಭಾರಿ ಗುಣ ಹೆಂಗೆ ಖುಷಿ ಅಂದು ಇಚ್ಚಿನ ಕೆಲವು ದಾಖಲೆ ಕಟ್ಟೆ ಇಂಚಿನ ಹಾಲು ಉಂಗಿಲ್ಲ ಪೂರ ಚೈನ್ದಾನೆ ದಾಯ್ತ ಕೆಲ ದಾಖಲೆ ನಾವು ಅವಸ್ಥೆ ತೋಡು ಹಿಂದೆ ಹೆಂಗೆ ಕಾಪಿ ತುಲಿ ಆದರ್ಶವಾದ ತಂತ್ರಗಳು ಅತ್ತೆ ಪೈಕ್ಲೆ ಭಾರಿ ಹೆಂಗೆ ಅವು ಮತ್ತು ಖುಷಿ ಅಂದು ಇಂದು ಬೋರ್ಡು ಒಂದೇ ಸಮಾಜ ನಿರ್ಮಾಣ ಮನ್ಪುನ ಒಂದೇ ದೇಶ ನಿರ್ಮಾಣ ಮನ್ಪುನ ಯೋಗ್ಯತೆ ಇದಕ್ಕೋಸ್ಕರ ಉಂಟೆ ಆದರ್ಶವಾಯಿನ ಕೋಟಿ ಚೆನ್ನೇರು ಯಾಕಡೆ ಪಂಡೇರು ನಮ್ಮಿನಕ್ಲೆ ಇಂಬು ಕೊರ್ಪುನ ಹಾಕ್ಲು ಕೋಟಿ ಚೆನ್ನೇರು ನಮ್ಮಿನಕ್ಲೆ ಇಂಬು ಕೊರಿಯರ್ನಂಡ ಕೊರಡ್ನಂಡ ಆ ಇಂಬು ಖಂಡಿತವಾಗಲೇ ನಂಗೆ ಕೋಟಿ ಚೆನ್ನೇರು ಕೊರ್ಪೇರು ಮೂಲ ವಿಶ್ವಾಸ ನೆಗ್ಗಿ ಬಹುಶಃ ಆತೊಂಜಿ ಗುಣೊಟ್ಟು
ಆತೊಂಜಿ ಶ್ರಮಟ್ಟು ಇಡೀ ಮನೆ ತರದಾಕ್ಲು ಇಡೀ ಊರು ದಾಕ್ಲು ಮಾತ್ರ ಒಗ್ಗಟ್ಟಾದ ಮಂತಾರೆ ಖಂಡಿತವಾದ್ಲ ಈ ಏನು ನಂಬಿರ ಈ ಗರಡಿಡ್ ಮಾತಾಡಲಿ ಹಿಂಗೆ ಕೊತ್ತಂಚಿನ ಶಕ್ತಿ ಉಂಡು ಒಂದು ಮೂಲೆ ತೋಜೊಂದುಂಡು ಇಂಚನೆ ಪಡು ಯಾನು ಈ ಊರು ಸಂಬಂಧ ಬರ್ತನೆ ಸಂಬಂಧ ಎನ್ನ ದುಂಬೆ ಸಂಬಂಧ ಆತನ ಭಾರಿ ಜನ ಬಾಯಾರು ಸುಮಾರು ಜನ ಸಂಬಂಧ ಅಕ್ಲ ಉಳ್ಳೇರಿ ಆಂಡ ಎಂಕೊಂಜಿ ಇನ್ನು ಮುಂತು ಜನಂಜಿ ಅರ್ಧ ಗಂಟೆ ಮಾತ್ರ ಸುಮಾರು ಫಂಕ್ಷನ್ ಪುಣ್ಯ ಆಯ್ತಾರ ಪೂಜೆ ಪೋಡು ಆಟಗೆ ಪೋಡು ಕಬಡ್ಡಿಗೆ ಪೋಡು ಕ್ರಿಕೆಟ್ ಪೋಡು ಮಾತಕ್ಲ ಪೋಡು ಇಂಕ ರಾಜಕಾರಣಕ್ಕೆ ಬಂದು ಅಂತೇಳಿ ಆಂಡ ಇಂಕ ಭಾರಿ ಖುಷಿ ಏನೋ ಒಂಜಿ ಪನ್ಪೆನ್ನಿಕ್ಲೆಡ ಈ ದೇವರ ನಮ್ಮ ಇನಿ ಬ್ರಹ್ಮಕಲಸ ಮಂತ ದಯ ಕೋಟಿ ಗರಡಿನ ಕೋಟಿ ಚೆನ್ನ ಗರಡಿ ಬ್ರಹ್ಮಕಲಸ ಮಂದಿ ತಂತ್ರುಲಾಗ್ಲಿ ಕೇಳಿನ ಒಂಜೆ ಪಾತ್ರ ನಾನು ದುಮ್ಮು ನಿಕ್ಲಿ ಎಂಚ ನಡಪವಾರು ನಮ್ಮ ಇನಿ ನಿಕ್ಲು ಪಣ್ಣವು ಅವು ಅಂತಿಮ ಅವೇ ರೀತಿ ನಮ್ಮ ಐನ ಅನುಷ್ಠಾನ ಮತ್ತು ಕೊಂಡು ಅವೇ ರೀತಿ ಅವೇ ರೀತಿ ತಿದ್ದುಗಡಿಕೊಂಡು ನಮ್ಮ ವ್ಯತ್ಯಾಸಪ್ಪ ಇನ್ನು ರಾಣಿ ತುಲಿ ಕೇರಳ ನಮ್ಮ ಶಬರಿಮಲೆ ಎಟ್ಲ ಐನ ಅವೇ ಶಬರಿಮಲೆ ಎಟ್ಲ ನಮ್ಮ ದುಂಬುದ ಕಾಲಡು ಸಾವಿರಾರು ವರ್ಷದ ಇತಿಹಾಸ ದುಂಬು ನಮ್ಮ ಎಂಚ ಆಡಳಿತ ನಡಪುನ ನಮ್ಮ ಶಬರಿಮಲೆ ಅಂತ ಪಂಡಿತ ಹಿಂಚ ಅಂದು ಐನ್ ಪೂರ ಉಲ್ಟು ಈ ರಾಜ್ಯಕ್ಕೋಸ್ಕರ ದಾಳ ಆಪುಂಡು ಅವು ಆರಬಲ್ಲಿ ನಮ್ಮಡೊಂಜಿ ನಮ್ಮ ಹಿಂದೂ ಧರ್ಮಡೊಂಜಿ ಶಿಷ್ಟಾಚಾರ ಉಂಟು ಆ ಶಿಷ್ಟಾಚಾರ ಕೊಂಡ ಖಂಡಿತವಾದ್ಲ ಹಿಂದೂ ಧರ್ಮ ರಕ್ಷಣೆ ಮಾಡ್ಕೊಂಡು ಪಾತ್ರ ಪಡೆದು ಈ ಸಂದರ್ಭದ ಪೂಜ್ಯ ಭವನ ನಾನು ತೋಪೇನು ಕೈಕ್ಲೇನು ಯಾನು ಪೂಜ್ಯ ದೇವರ ಲೆಕ್ಕ ಯಾನು ಆರಿನ ದೇವರ ಲೆಕ್ಕ ಗೌರವ ಕೊರಪೆ ಅಂಚಿತ್ತಿನ ದೇವರ ಲೆಕ್ಕ ಜನಕ್ಕಳು ಇತ್ತರಂಡ ನನಾತೀಯತ ದೇವಸ್ಥಾನ ನಿರ್ಮಾಣ ಮಾಡ್ಕೊಳ್ಳಿ ಕೊಂಡ ಪಾತ್ರ ಪಡೆದು ಗೌರವಾನ್ವಿತ ವಸಂತ ಪೈಕ್ಲು ಎನ್ನ ಊರುಗಳ ಎಲ್ಲ ಸಾಮೂಹಿಕ ಮಧ್ಯಾಹ್ನ ಫೆಬ್ರವರಿ 10 ತಾರೀಕು ಈರು ಒಂಜಿಗೆ ಅಲ್ಲಿಗೆ ಬರೋದು ಒಂಜಿಗೆ ಅಲ್ಲಿಗೆ ಬತ್ತದ ಈರು ಬತ್ತು ಬಂದ ಇಂಕ್ಲಿಗೆ ಅವೇ ಇಂಕ್ಲೆ ಒಂಜಿ ಗುಣ ದಯ ಪಂಡ ಇಂಚಿತ್ತ ಜನಕ್ಕಳು ಬರೋದು ಯಾನು ಸುಮಾರು ತುಂಗಭಂಗೇರಿ ಸುಮಾರು ಭಾರಿ ರಾಜ್ಯಡಿ ಎಂಕ್ಲ ಕ್ಲಬ್ ಸೋಸಿ ಫ್ರೆಂಡ್ಸ್ ಕ್ಲಬ್ ರಾಜ್ಯಡಿ 50,000 ದುಡ್ಡು ಕೊಡ್ದು ಎಂಕ್ಲ ವಿವೇಕಾನಂದ ಹುಬ್ಳಿದಾರೆ 6-5 ಸಾಮೂಹಿಕ ಮದ್ವೆ ದುಮ್ಮ 50 ಜೋಡಿ ಮಂತೋನಿತ್ತಾವೆ ಪ್ರತಿ ವರ್ಷ ಅಲ್ಲ 50,000 ರೂಪಾಯಿ ಒಂದು ಜೋಡಿ ದುಡ್ಡು ಕಣ್ಣಾಣಿ ಬಡಿ ಜಾಯಿಂಟ್ ಅಕೌಂಟ್ ಮಾಡೋದು ಗೌಜಿದು ಬಹುಶಃ ಮದುವೆ ತುಂಬ ಎಂಗೇಜ್ಮೆಂಟ್ ಆಯ್ಕ ಮದುವೆ ಆಯ್ಕ ಬಯಕೆ ಒಂದು ಇತಿಹಾಸ ಇತ್ತು ಅವು ಪುಂಜಾಲ್ ಕಟ್ಟಿದ ಎಂಕ್ಲ ಸಾಮೂಹಿಕ ಮದುವೆ ಹೊಂಟ್ರೆ ಸಂತೋಷ ಪಡಬೆ ಅಪ್ಪೇನಕ್ಲು ಮಾತಾಡಲ್ಲ ಬಲ್ಲಿ ಸುಮಾರು ಜನ ಸಾವಿರಾರು ಜನ ಸೇರು ಒಂದು ಪಾತ್ರ ಪಡೋದು ನಿಕ್ಲು ಮಾತಾಡಲ್ಲ ಮತ ಒಂದೇ ಜಾತಿ ಒಂದೇ ದೇವರು ಅಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳು 18ನೇ ಶತಮಾನದಲ್ಲಿ ಏನು ಹೇಳಿದ್ದಾರೆ ಅದು ಈ ಮಣ್ಣಲ್ಲಿ ನಿಜವಾಗಿದೆ ಅಂತ ನನಗೆ ಒಂದು ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಇಲ್ಲಿ ಸೇರಿದ್ರಿಂದಲೇ ಇಷ್ಟೊಂದು ಭವ್ಯವಾದ ಒಂದು ಬ್ರಹ್ಮ ವೈದಕರ ಗರಡಿ ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ. ಹಾಗೆಯೇ ಎಲ್ಲ ತನು ಮನ ಧನಗಳಿಂದ ಕೂಡ ಎಲ್ಲರೂ ಅದನ್ನು ಸಹಕರಿಸಿ ಇಷ್ಟೊಂದು ಭವ್ಯವಾದ ಒಂದು ಗರಡಿಯನ್ನು ಸ್ಥಾಪನೆ ಮಾಡಿದ್ದೀರಿ. ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶ ಇಂಥ ಒಂದು ಭವ್ಯ ಒಂದು ಸಮಾಜ ಸೇವೆ ಮಾಡಿದ್ರಿಂದಲೇ ಮಾಡೋದರಿಂದ ಧರ್ಮದಲ್ಲಿ ಒಗ್ಗಟ್ಟಿರಬೇಕು. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡೋದರಿಂದಲೂ ಕೂಡ ಊರಲ್ಲಿ ಕೂಡ ಒಂದು ಧರ್ಮ ಜಾಗೃತಿ ಹಾಗೂ ಹಿಂದೂ ಧರ್ಮದ ಒಗ್ಗಟ್ಟು ಕೂಡ ಇರುವಂಥ ಒಂದು ಸಂದೇಶ ಕೂಡ ಒಂದು ಸಾರುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ. ಹಾಗೆಯೇ ಇಲ್ಲಿ ಭಾಳ ಒಂದು ತಡವಾಗಿದೆ, ಜಾಸ್ತಿ ಮಾತಾಡಲಿಕ್ಕೆ ಕೂಡ ಹೋಗೋದಿಲ್ಲ. ಈ ಒಂದು ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಹುಬ್ಳಿ ಬಿಲ್ಲವ ಸಂಘದ ಶುಭವನ್ನು ಹಾರೈಸ್ತೇವೆ. ಹಾಗೆಯೇ ಇಲ್ಲಿ ದುಡಿದಂಥ ಎಲ್ಲ ಯುವಕರಿಗೆ ಹಾಗೂ ಹಿರಿಯರಿಗೆ ಕೂಡ ನಾನು ಅಭಿನಂದಿಸ್ತೇನೆ. ಹಾಗೆಯೇ ಧರ್ಮವು ರಕ್ಷಿತ ಅಂತಾರೆ. ಅಂದರೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ರಕ್ಷಣೆ ಮಾಡುತ್ತದೆ ಅಂತ ಹೇಳ್ತಾರೆ. ಒಂದು ಊರಿನಲ್ಲಿ ಒಂದು ಕೃಷಿಕ ಇರ್ತಾನೆ, ಬಡ ಕೃಷಿಕ. ಅವ ಮನೆಯಲ್ಲಿ ಒಂದು ಬೆಕ್ಕು ಸಾಕಿರ್ತಾನೆ. ಆ ಬೆಕ್ಕನ್ನು ಪ್ರೀತಿಯಿಂದ ಸಾಕಿರ್ತಾನೆ. ಅವನಿಗೆ ಮದುವೆ ಆಗ್ತದೆ. ಮದುವೆಯಾಗಿ ಬಂದಾಗ ಆ ಹೆಣ್ಮಗಳಿಗೆ ಆ ಬೆಕ್ಕು ಕಿರಿಕಿರಿ ಆಗ್ತದೆ. ಆ ಗಂಡನಿಗೆ ಹೇಳ್ತಾಳೆ, ಈ ಬೆಕ್ಕನ್ನು ದೂರ ಬಿಟ್ಬಿಡಿ, ನಮಗೆ ಭಾಳ ಕಿರಿಕಿರಿ ಆಗ್ತದಂತೆ. ಅವ ಗಂಡ ಒಂದು ಊರಿನ ಆಚೆ ಹೋಗಿ ಬಿಟ್ಟು ಬರ್ತಾನೆ. ಬಂದಾಗ ಅವ ಮನೆಗೆ ಬರೋ ಮುಂಚೆನೆ ಆ ಬೆಕ್ಕು ಮನೆಯಲ್ಲಿರ್ತದೆ. ಇದನ್ನು ನೋಡಿ ಹೆಂಡತಿ ಮತ್ತಷ್ಟು ಕಿರಿಕಿರಿ ಬರ್ತಾಳೆ. ಮನೆ ಬರೋ ಮುಂಚೆನೆ ಬೆಕ್ಕು ಇಲ್ಲಿ ಬಂದಿರ್ತದೆ.
ಅದೇ ರೀತಿ ಹೆಂಡತಿಗೂ ಗಂಡನಿಗೆ ಸ್ವಲ್ಪ ಈ ವಿಷಯದಲ್ಲಿ ಗಲಾಟೆನೇ ಆಗ್ತದೆ. ಈ ಗಲಾಟೆ ಕಿರಿಕಿರಿ ಬೇಡ ಅಂತ ಈ ಕೃಷಿಕ ಏನ್ ಮಾಡ್ತಾನೆ, ಆ ಬೆಕ್ಕನ್ನು ಊರಾಚೆ ಕಾಡಿನ ಮಧ್ಯೆ ಹೋಗಿ ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ. ಕಾಡಿನ ಮಧ್ಯೆ ಹೋಗಿ ಬಿಟ್ಟು ಹೋದಾಗ ಬಹಳ ಲೇಟ್ ಆಗಿರ್ತದೆ, ಹೊತ್ತಾಗಿರ್ತದೆ, ಸಂಜೆ ಆಗಿ ಕತ್ಲು ಆವರಿಸ್ತಾ ಇರ್ತದೆ. ಅವ ಬರ್ತಾ ಇರುವಾಗ, ಅದು ಬೆಕ್ಕು ಬರ್ತಾ ಇರುವಾಗ ಅವನಿಗೆ ಊರಿಗೆ ಬರುವಂತ ದಾರಿಯೇ ಗೊತ್ತಾಗೋದಿಲ್ಲ. ಈಗ ಬರ್ತಾನೆ, ಎಲ್ಲಿ ಹೋಗೋದಂತ ಗೊತ್ತಾಗೋದಿಲ್ಲ. ಈ ಕಡೆಯಿಂದ ಬಾಯಾರಿಕೆ ಆಗಿರ್ತದೆ, ಹಸಿವಾಗಿರ್ತದೆ. ಒಂದು ಮರದ ಅಡಿಯಲ್ಲಿ ವಿಶ್ರಾಂತಿ ತಗೊಳ್ತಾನೆ. ವಿಶ್ರಾಂತಿ ತಗೊಂಡಾಗ ಕತ್ಲು ಫುಲ್ ಆಗುತ್ತದೆ. ಇನ್ನು ಇಲ್ಲೇ ರಾತ್ರಿ ಕಳೆದು ಬೆಳಿಗ್ಗೆ ಹೋಗುವಂತ ಒಂದು ನಿರ್ಧಾರ ಮಾಡ್ತಾನೆ. ಆ ರಾತ್ರಿ ಅವನಿಗೆ ಆ ಕಾಡಲ್ಲಿ ಕಳೆಯಲು ಕೂಡ ಅಂಜಿಕೆ ಬರ್ತದೆ, ಹೆದರಿಕೆ ಬರ್ತದೆ. ಹಂಗೆ ಅವ ವಿಶ್ರಾಂತಿ ತಗೊಳ್ತಾ ಇರುವಾಗ ಒಂದು ಸಪ್ಪಳ ಬರ್ತಾ ಇದೆ. ಈ ತರೆಗೆಲೆಗಳದ್ದು ಸಪ್ಪಳ, ಅಂದ್ರೆ ಒಣಗಿದ ಎಲೆಗಳ ಸಪ್ಪಳ ಬರ್ತದೆ. ಇವ ಎದ್ದು ನೋಡ್ತಾನೆ, ಬೆಕ್ಕು ಮುಂದೆ ಹೋಗ್ತಾ ಇದೆ. ಇದು ಮುಂದೆ ಹೋದ್ರೆ ಇದು ನನ್ನ ಮನೆ ಮುಟ್ಟಿಸ್ತದೆ ಅಂತ ಆ ಬೆಕ್ಕಿನ ಹಿಂದೆ ಅವನು ಕೂಡ ಬರ್ಲಿಕ್ಕೆ ಇದು ಮಾಡ್ತಾನೆ. ಸೀದಾ ಬೆಕ್ಕಿನ ಹಿಂದೆಯಿಂದ ಬರ್ತಾನೆ, ಅವನ ಮನೆ ಮುಟ್ತಾನೆ. ಇದು ಯಾಕೆ ಹೇಳಿದ್ರೆ ಅಂದ್ರೆ, ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ ಹೇಳ್ತದೆ. ಈ ಮಾತನ್ನು ಮುಗಿಸ್ತಾ, ಈಗ ಸಮಯದ ಅವಕಾಶ ಇದೆ, ಎಲ್ರಿಗೂ ಹೊಟ್ಟೆ ಹಸಿವು ಕೂಡ ಆಗಿರ್ತದೆ. ಆದ್ದರಿಂದ ನಮ್ಮ ಬಿಲ್ಲವ ಸಂಘ ಹಾಗೂ ನನ್ನ ವೈಯಕ್ತಿಕ ಇದರಲ್ಲಿ ಕೂಡ ಈ ಬ್ರಹ್ಮ ಕಲೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಶುಭವನ್ನು ಹಾರೈಸ್ತೇನೆ. ಹಾಗೆಯೇ ಊರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನನ್ನ 2 ಮಾತನ್ನು ಹೇಳಲಿಕ್ಕೆ ಈ ಅವಕಾಶ ಕೊಟ್ಟಂತಹ ಎಲ್ಲ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ 2 ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಹಾಗೆ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮಾರೆ ನಮ್ಮೊಟ್ಟಿಗೆ ಪುನರ್ ಅವೇ ರೀತಿ ಮಾತ ಕೆಲಸ ಶ್ರೀಯುತ ದಿನೇಶ್ ಕುಮಾರ್ ಸುನ್ನಾರಬೇಡು ಒಂದು ವಿಶೇಷತೆ ಪಂಡ ಇನಿ ಗರಡಿ ಮನೆತ್ತ ರಡ್ಡು ಜನ ಕರಿಯ ಪೂರ ಭಗವದ್ಭಕ್ತರೇ, ಇನಿ ಶ್ರೀ ಕೋಟಿ ಚೆನ್ನಯ್ಯ ಬ್ರಹ್ಮ ಬೈದರ್ಕಳ ಗರಡಿದ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಸ ಪೊರ್ಲು ನಡ್ತು ಬತ್ತನು. ವೇದಿಕೆಡು ಹಿರಿಯರಾಯನ ವಸಂತ ಪಾಯ್ಕಲು ಅಂಚನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸೋದರಿ ಚೇತನ, ಎಂಕಲ್ನ ಸುನ್ನಾರಬೇಡು ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾಯನ ಪ್ರದೀಪ್ ಕುಮಾರ್ ಮಾಸ್ಟರ್ ಕಣ್ಣೂರು, ಐತಬ್ ಶೆಟ್ಟಿಗಾರ್, ಯುವ ನಾಯಕೆ ವಿವೇಕ್ ಅಂಚನೆ ಈ ಕ್ಷೇತ್ರದ ಸಂಬಂಧಪಟ್ಟಿನ ಆಡಳಿತ ಮುಕ್ತೇಶ್ವರ ಪೂರ್ವರಲ್ಲಿ ಸರ್ವರಿಗಳ ಸೊಲ್ಮೆ ಸಂದಾದ ಇನ್ನಿತ ಈ ಒಂಜಿ ಪುಣ್ಯ ಕಾರ್ಯಗಳು ಭಾಗವಹಿಸಲು ಎಂಕಲ್ಲೊಂಜಿ ಅವಕಾಶ ತಿಕ್ಕಂಡು ಬ್ರಹ್ಮಕಲಸ ಆಯ್ ಕೂಡಲೇ ನಿಕಲ್ ಪೂರರ್ಲ ಸಾಧಾರಣ ಒಂಜರೆ ವರ್ಷದಿಂಚ ಚಿಂತೆ ಮುಂತೊತ್ತಿನ ಅಂಚನೆ ಕಾತೊಂದಿತ್ತಿನ ಪುಣ್ಯದ ಕೆಲಸ ಪೊರ್ಲು ನಡತು ಬತ್ತಂಡು. ಈ ಕೆಲಸ ಆವಡಾಂಡ ಒಂಜಿ ಎಡ್ಡೆ ನಾಯಕತ್ವ, ಎಡ್ಡೆ ಲೀಡರ್ಶಿಪ್ ಬೋರ್ಡು. ಈ ನಾಯಕ ಗುಣ ನಂಗೆ ತಂತಾನೆ ಬರ್ಪುನತ್ತು ನಮ್ಮ ಹಿರಿಯಕ್ಕಳ ಮಂತಿನ ಪುಣ್ಯ ಕಾರ್ಯದ್ದು ಬರ್ಪುನ. ಅಂಚನೆ ದಿವಂಗತ ಸಿ.ಕೆ. ಚಿಪ್ಪಾರು ಎನ್ನ ಕುಟುಂಬದ ಹಿರಿಯರು ಸುರತ ಎಂಕಲ ಬ್ರಹ್ಮಕಲಸದ ಅಧ್ಯಕ್ಷರು ಅರ್ನಂಜಿ ಸುಪುತ್ರೇರು ಅಂಚನೆ ಅರ್ನ ಪಲಾಯನಕಲ ಸಂಬಂಧದಕಲ ಪೂರ ಮೂಜಿನ ಪೀಳಿಗೆ ಸೇರೊಂದು ಈ ಬ್ರಹ್ಮಕಲಸದ ಕಾರ್ಯವನ್ನು ಪೊರ್ಲುಡು ಮಂತಾರು. ಖಾಲಿ ನಾಯಕತ್ವೋಡು ಆಪನ ಬೆಲೆತ್ತು ಐಕ್ಯಬೋಡ್ತಿನ ಮನುಷ್ಯ ಸಹಾಯ ದೈವದೇವರು ಬೆರಿಟಿತ್ತಿನಲ್ಲ ನಮ್ಮ ಮಾನವ ಪ್ರಯತ್ನ ಮುಖ್ಯಗೆ. ಅಂಚನೆ ಈ ಊರ್ದಕ್ಕಲು ಉವೇ ಜಾತಿ ಧರ್ಮ ತೂವಂದೆ ಒಂಜಿ ನಿಸ್ವಾರ್ಥ ಸೇವೆ ನಕಲು ಮಂತ್ ಬತ್ತಿನಡಿ ಈತ್ ಪೊರ್ಲುದಂಜಿ ಬ್ರಹ್ಮಕಲಸ ಇನ್ನು ನಡತು ಬತ್ತಂಡು. ಕೆಲವು ದಿನದಿಂಚ ನಿಕಲ ಜಿಂಜ ಚಿಂತೆಡುಪ್ಪರು ಆಯಾಸ ಉಡ್ಪಾರು ಪಂಡ ನಿತ್ಯಲ ಕಾರ್ಯಕ್ರಮಗಳು ಅಂಚನೆ ಮನೋರಂಜನೆ ಕಾರ್ಯಕ್ರಮಲ್ಲ ನಿಕ್ಲೆ ಉಡ್ರೆ ಬಜ್ಜಿ ಇಲ್ಲ ತೂಡು ಇನ್ನು ಇತ್ತ ದಿನಟ್ಟು ಪೂರಾ ಕೆಲಸ ಇನ್ನು ರಾತ್ರಿ ಪುಲ್ಯಕಾಂಡ ನೇಮಾನಾಗ ಮುಗಿಯುಂಡು. ಎಲ್ಲ ಒಂಜಿ ಎಲ್ಲಿ ನಿದ್ರಾಯಿ ಪಕ್ಕ ನಿಕ್ಲೆ ಒಂಜಿ ಮನಸ್ಸು ಒಂಜಿ ಚಿಂತೆ ಯಾರು ಚ ಈತೆಡ್ಡೆ ಕಾರ್ಯಕ್ರಮ ಈತ ಬೇಗ ಮುಗಿಂಡತ್ತ ಅಂತ ಆಂಡ ಆ ಚಿಂತೆ ತೆಚ್ಚ ನಿಕಲ ಜೀವಮಾನ ಇಡೀ ಸಂತೋಷ ಪಡೆಪಿನ ವಿಷಯ ಪಂಡ ಈ ಇನ್ನಿತಂಜಿ ಪುಣ್ಯ ದಿನ. ಈ ಭಾಗ್ಯ ಪೂರರಿಗಳ ತಿಕ್ಕುಜಿ ನೀ ದುಂಬ್ರ ಪಾತ್ರ ನಕಲ ಪಂಡೇರು ಖಂಡಿತವಾದ್ಲ ತಿಕ್ಕುಜಿ. ಹಿರಿಯರಾಯನ ದಿವಂಗತ ಕರಿಯಪ್ಪ ಪೂಜಾರಿ, ಲಕ್ಷ್ಮೀ ಪೂಜಾರಿ ಮುಕುಲು ಈ 57 ವರ್ಷ ದುಂಬು ಅಕಲ ಕುಟುಂಬ ಸಂಸಾರದೊಟ್ಟಿಗೆ ನಮ್ಮೊಂದು ಬತ್ತಿನ ಈ ದೈವ ಪೊರ್ಲುಡು ನೇಮೋತ್ಸವ ತಂದು ಇನಿಮುಟ್ಟ ಬತ್ತಂಡು ಆಂಡ ಆ ಪೀಳಿಗೆಗೆ ಈ ಬ್ರಹ್ಮಕಲಸೋತ್ಸವ ಮನ್ಪುನಂಜಿ ಸೌಭಾಗ್ಯ ತಿಗದಿಜಿ ಆಂಡ ಅಕಲ ಪೂರ ಆಶೀರ್ವಾದ ತಂದು ಇತ್ತದ ನಿಕ್ಲೆಗೆ ಈ ಭಾಗ್ಯ ತಿಕ್ಕನತ್ತ ನೇಕೊಂಜಿ ಅಭಿನಂದನೆ ಸಲ್ಲಿಸ್ತವೆ. ಇಂದು ನಂಗೆ ಏಪಲ್ಲ ತಿಕ್ಕುನಂಚಿನತ್ತು
ಮನುಷ್ಯಗೆ ಜಿಂಜೆ ಆಸೆ ಉಪ್ಪುನಪ್ಪ ಆ ಬ್ರಹ್ಮ ಕೆಲಸ ಮನ್ಪಡು ಈ ಬ್ರಹ್ಮ ಕೆಲಸ ಮನ್ಪಡು ಮಾಡಿದೆ ಎಕಡೆ ನಮ್ಮ ಸತ್ಯವೈನ ದಾಲ ಒಂಚೂರು ಕಲ್ಮಶದ ಅಂತೆ ಪಾತೆರ್ನಾರು ಎಂಗ್ಲ ತುಂಗಪ್ಪ ಬಂಗೇರು ಏತೊಂಜಿ ಪೊರ್ಲದ ಪಾತೆರ ದಾಲ ಒಂಜಿ ನ್ಯಾಯಯುತವೈನ ಒಂಚೂರು ಆರು ಐಟೊಂಜಿ ಕಲ್ಮಶದ ಇತ್ತಿಜರು ಆರು ಪಂಡರು ಯಾನ್ ಕೆಲವು ಬ್ರಹ್ಮ ಕೆಲಸ ಮಂತೊಂದು ಬತ್ತೆ ಸೇವೆಯನ್ನು ಬಂತು ಇಂದು ಅರೇಗ ದೇವ್ರ ಕೊರ್ನ ಭಾಗ್ಯ ನೇಕಾರೆಗೆ ಅಭಿನಂದನೆ ಸಲ್ಲಿಸೋದು ಅಡಲಯನ ಆಶೀರ್ವಾದ ನಟ್ಟನು ಪಂಡ ಅಂಚಿನ ಭಾಗ್ಯ ನಂಗೆ ಪೂರೈಗಳ ದಿಕ್ಕುಜಿ ಇನಿ ದೇವರ ದಯಟು ನಂಗೆ ಪೂರೈಗಳ ಸಂತೋಷ ದಿನ ಪೊರ್ಲುಡು ನಡೆದು ಬತ್ತಂಡು ನನ್ನ ದುಂಬಗು ಓಣಲ್ಲಿ ಇಲ್ಲಿಲ್ಲೇ ತೊಂದರೆ ಬತ್ತನಲ್ಲ ನಮ್ಮ ಇನ್ನು ಮನಸ್ಸಿಡ್ದಿ ಒಂದೇ ಸಂಘಟನೆಗೆ ಕೊರತೆ ಬರತ್ನೆಕ್ಕ ಸಂಬಂಧಕ್ಕೂ ತೊಂದರೆ ಬರಲೆಕ್ಕ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯವನ್ನು ನಿರಂತರವಾದ ಬೇರೆಗೆ ಸ್ವಾಗತ ಕೋರಿಯರೆ ಅನಿಲ್ ಶೆಟ್ಟಿ ಲಾಲ್ಬಾಗ್ ಬೇಡ ವಿನಂತಿ ಮತ್ತೊಂದೊಳ್ಳೆ ಅವೇ ರೀತಿ ಅನಿಲ್ ಶೆಟ್ಟಿ ಈ ಸಮಾಧಾನದ ಕೆಲಸ ಆವಡು ಅವೇ ರೀತಿ ಮುಲ್ಪದ ಗರಡಿ ಕಟ್ಟುನಂಚಿನ ಕೆಲಸಡು ಸಮಾಧಾನ ಮೂಲಕ ಮಸ್ತ್ ಹೆಲ್ಪ್ ಮಾಡ್ತಿನ ಯುವಕೆ ಈತ ಮಲ್ಲಲೇಸದ ಬಿನ್ನೆರು ಶ್ರೀ ರಮನಾಥ್ ಭಂಡಾರಿ ಪೆರೋಡಿ ಬೀಡು ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ 7 ವರ್ಷಕ್ಕೂ ತುಂಬು CK ಜಿಪ್ಪಾರಿನ ಕ್ಲಾಸ್ಮೇಟ್ ಆದಿತ್ತೇರು ಆರು SLC ರೂಪಣಾಗ 3 ಇಡಿಗೆ ನೆಕ್ಕ ಬರ್ತದೆ ಗರಡಿಗೆ ಬರ್ತದೆ 6 ಲೆತ್ತೊಂದು ಬರ್ತೇರು ಐಡಿದೊಕ್ಕ ಮಾತ ಬೇತೆ 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 ದೂರ ಆಂಡು ಇನಿ ಬ್ರಹ್ಮ ಕಲಶಗಣ ಪಿರ ಯಾನೇ ಬರೆಯರ ಕಾರಣ ಆರ ಜೋಕಲು ಏನು ಲೆಪ್ಪೆರ ಅಂತೇರು ಐಕ್ಯಬೋಡಾದು ವಿವಿಧ ಕ್ಷೇತ್ರಗಳು ಇತ್ತೀಚಿನ ಮಿಕ್ಕಲ್ಲ ಎಂಕಲ ಧರ್ಮ ಬಾಯರ್ ಪಂಚಲಿಂಗೇಶ್ವರ ದೇವರದ ಮುರಣಿ ಬ್ರಹ್ಮಕಲಶಾಂಡು ಐಕ ಪೂರ ಮಿಕ್ಕಲು ಜವಣಿಯರು ಮಾತಾಮಲ್ತು ಬರ್ತದೇರು ಸಹಾಯ ಕೊಡ್ತೇರು ಆ ಲೆಕ್ಕೋಡು ಆ ಪ್ರೀತಿ ಏನೆತ್ತದೇರು ಆ ಅಂಚನೆ ಇದೆ ಬರ್ತದೆ ನಿಕ್ಲಿಗೆ ಮಾತಾ ರೆಡ್ ಪಾತ್ರೆ ಮಂಡ ಒಂಜಿ ಆತೆ 57 ವರ್ಷಕ್ಕೂ ತುಂಬ ಬತ್ತನಾಯೇ ಇನಿ ಬಿರ ಬ್ರಹ್ಮಕಲಶ ಬರೋಡನಾಣ ಇಂಜಿ ಎನ್ನ ಭಾಗ್ಯವೇ ಅಂತ ಅದು ಬಂದು ನಿಕ್ಲಿಗೆ ಮಾತಾ ಆ ಒಂದು ಬ್ರಹ್ಮ ವೈದ್ಯರ ಕಳಾಯನ ಲವಕುಶ ಮೆಗಲು ಕೋಟಿ ಚೆನ್ನೈರು ನಿಕ್ಲಿಗೆ ಮಾತು ಎಡ್ಡೆ ಪಡು ಸತ್ಯ ಧರ್ಮ ನಡ್ತೊಂದೊಪ್ಪಲೆ ಅವೇ ನಿಕ್ಲಿಗೆ ಆಧಾರ ಐನ್ ನಂಬುಲೆ ನಂಬುನಕ್ಲೆ ಇಂಬು ಕೊರಪೇರು ಮಾಡೋದು ಬಂತೇರು ಅಂಚಾದ ಈಡೆ ಬತ್ತನೆಗೆ ಅವಕಾಶ ಕೊರನಕ್ಲೆಗೆ ಓಂ ನಮೋ ಭಗವತೆ ವಾಸುದೇವಾಯ. ಸ್ಥಳದ ಅಧಿದೇವತೆ ಕೋಟಿ ಚೆನ್ನಯ ದೈವಿಕ ಶಕ್ತಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಗ್ರಾಮದವರಿಗೂ ಗುರು ಹಿರಿಯರಿಗೂ ಪ್ರಣಾಮ ಮಾಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರಿಗೂ ಕೂಡ ಪ್ರಣಾಮ ಮಾಡುತ್ತಾ ಇಲ್ಲಿ ಸೇರಿದ ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮಗಳು. ಆಮಂತ್ರಣ ಪತ್ರಿಕೆ ಬಿಡುಗಡೆಗಾಗಿ 1.5 ತಿಂಗಳು ಬರುವಾಗ ಯಾವ ರೀತಿಯಲ್ಲಿ ಈ ಪ್ರದೇಶ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಎಲ್ಲರೂ ಕೂಡ ಪುಣ್ಯವಂತರು. ಇವತ್ತು ಒಂದು ಗರ್ಭಗೃಹ ಅಲ್ಲ 3 ಗರ್ಭಗೃಹವು ಕೂಡ ಆ ಅಲಂಕಾರದಿಂದ ಮಾಡಿ ಆ ದೇವರಿಗೆ ಪುಷ್ಪದ ಅಲಂಕಾರ ಮಾಡಿ ಈ ಪ್ರದೇಶವನ್ನೇ ಮೊದಲ ಪ್ರದೇಶ ಅಲ್ಲದ ರೀತಿಯಲ್ಲಿ ಮಾಡಬೇಕಾದ್ರೆ ನಾವೆಲ್ಲ ನಿಮಿತ್ತಗಳು ಮಾತ್ರ. ಎಲ್ಲ ಇಲ್ಲಿಯ ಸ್ಥಳ ದೇವತೆ ಆದ ಕೋಟಿ ಚೆನ್ನಯ್ಯ, ಶಂಕರನಾರಾಯಣ, ಸೂರ್ಯನಾರಾಯಣ, ಸೂರ್ಯಚಂದ್ರ ನೋಡಿ, ದೈವ ಬೇರೆಲ್ಲ ದೇವರು ಬೇರೆಲ್ಲ. ಇದೆಲ್ಲ ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಿಗಚ್ಚತಿ. ಎಲ್ಲರೂ ಅವನಲ್ಲ, ಎಲ್ಲರ ಒಳಗೆ ಅವನು. ಎಷ್ಟು ಚಂದ ಉಂಟು ನೋಡಿ. ನನಗೆ ಈಗ ಒಂದು ಮಾತಾಡಬೇಕು, ನಮ್ಮ ನಾರಾಯಣ ಅವರು ಒಂದು ವೇದಿಕೆಯಲ್ಲಿ ಸ್ವಲ್ಪ ಹೇಳಿದರು, ಅದಕ್ಕೆ ಬೇಕಾಗಿ ನಾನು ಯಾವತ್ತೂ ನಾನು ಮಾತಾಡಲಿಕ್ಕಿಲ್ಲ. ಅವರು ಹೇಳಿದರು ಇಷ್ಟು ಕೀಳು ಮೇಲು ಅವರು ಹೇಳಿದರು. ಅಲ್ಲ, ಇದನ್ನು ಬಹಳ ಗಮನಿಸಬೇಕು. ನಾವು ಒಂದು ಕ್ಷೇತ್ರಕ್ಕೆ ಹೋಗುವಾಗ ಅಲ್ಲಿ ಹೇಗೆ ಪೂಜೆ ಮಾಡುವವರು ಪುರೋಹಿತ ಅಂತ ಹೇಳ್ತೇವೋ ಅದೇ ರೀತಿ ದೈವಸ್ಥಾನದಲ್ಲಿ ಪೂಜಾರಿ ಅಂತ ಹೇಳುವ ಶಬ್ದ ಕೂಡ ಅದೇ ಸ್ವಾಮಿ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಜಾತಿಯಲ್ಲ ಇದು. ಉದಾಹರಣೆಗೆ ದೇವರನ್ನು ಹೊರವರು ಅಡಿಗರು ಅಂತ ಹೇಳ್ತೇವೆ ನಾವು. ಭಗವಂತನ ಅಡಿತಾವರೆಯಲ್ಲಿ ಇರುವರು ಒಂದು ಅರ್ಥ ಅದರದು. ಇನ್ನು ದೇವರನ್ನು ಆಡಿಸುವವರು ದೇವಾಡಿಗ ದೇವಾಂಗ ಅಂತ ಹೇಳ್ತೇವೆ ನಾವು. ದೇವರನ್ನು ಆಡಿಸುವವರು ಜಾತಿ ಅಲ್ಲ, ಗಮನಿಸಬೇಕು ನೀವು. ಒಂದೊಂದು ವರ್ಗದವರಿಗೆ ಕೂಡ ಇಲ್ಲಿ ಮಾನವ ಜನ್ಮ ಒಂದೊಂದು ವರ್ಗದವರಿಗೆ ಈಗ ಸ್ಥಾನಿಕ ಹೇಳ್ತೇವೆ. ಸ್ಥಾನಿಕ ಉತ್ತಮ ಸ್ಥಾನದಲ್ಲಿರುವ ಬ್ರಾಹ್ಮಣ ಅಂತ ಲೆಕ್ಕದು, ಜಾತಿ ಅಲ್ಲ. ಜಾತಿ ಮತ ಈಗ ಕಾಲ ದೇಶ ಅವಶ್ಯಕತೆಗೆ ಹುಟ್ಟಿಕೊಂಡದ್ದು.
ಉದಾಹರಣೆಗೆ ಈಗ ನಮಗೆ ನೋಡ್ಬೋದು, ಈಗಿನ ತಲೆಮಾರಿಗೆ ಬಹಳ ಒಂದು ತಿಳುವಳಿಕೆ ಆದ. ಈಗ ಮೊನ್ನೆ ಈಗ ಲಿಂಗಾಯತ ಧರ್ಮ ಅಂತೇಳಿ, ಈಗ ಇಷ್ಟರವರೆಗೆ ಹಿಂದೂ ಧರ್ಮದಲ್ಲಿದ್ದವರು ಈಗ ಲಿಂಗಾಯತ ಧರ್ಮ ಅಂತ ಈಗ ಹೇಗೆ ಹುಟ್ಟಿತು ನಮಗೆ ಆಲೋಚನೆ ಮಾಡಲಿಕ್ಕೆ ಬೇರೆ ಏನಾದರೂ ಬೇಕಾ? ನಮ್ಮ ಅವಶ್ಯಕತೆಗೆ ದೇಶ ಕಾಲ ಅದರಲ್ಲಿ ಹುಟ್ಟುಕೊಳ್ಳುವುದು ಈಗ ಸರಿ ಗಮನಿಸ್ಬೋದು ನಮಗೆ. ಆದರೆ ದೇವರ ನಾಡು ಅಂತ ಹೇಳ್ತೇವೆ ನಾವು. ಈ ದೇವರ ನಾಡಿನಲ್ಲಿ 75% ಕೂಡ ಇರುವುದು ಬಿಲ್ಲವ ಪೂಜಾರಿ ಸಮಾಜ. ದೇವರ ನಾಡಿನಲ್ಲಿ ಇರುವರು ಯಾರು? ಪೂಜಾರಿಗಳೇ 75%. ನಮ್ಮ ಕೇರಳದಲ್ಲಿ 75%, ಬಾಕಿ 25ರಲ್ಲಿ ಪಯ್ಯು, ಭಟ್ರು, ಶೆಟ್ರು, ಬಾಕಿ ಎಲ್ಲ ಆಯಿತು. 75% ದೇವರ ನಾಡಿನಲ್ಲಿ ಪೂಜಾರಿಗಳು. ಇವತ್ತು ನಮ್ಮ ಕುಂಬಳೆ ಸೀಮೆಯಲ್ಲಿ ಈ ತವಳವ ತುಳುನಾಡಿನಲ್ಲಿ ಮುಂಪಂಕ್ತಿಯಲ್ಲಿ ಇರುವುದವರು. ನೀವು ಹೇಳಿದ್ದಕ್ಕೆ ನಾನು ಈಗ ಹೇಳಲಿಲ್ಲ, ಎಲ್ಲಿ ಯಾವ ಸಭೆಯಲ್ಲೂ ನಾನು ಹೇಳಲಿಲ್ಲ. ನೀವು ಅದನ್ನು ಅಷ್ಟು ಕೂಡ ನೀವು ಅದನ್ನು ಕೆಳಗೆ ಮೇಲೆ ಹೇಳಿದ್ದಕ್ಕೆ ನಾನು ನಿಮ್ಮ ಆ ಒಂದು ಆನೆಗೆ ಕಣ್ಣು ಹೇಗೆ ಸಣ್ಣದು ಕೊಟ್ಟಿದ್ದೋ ಹಾಗೆ ನಿಮ್ಮ ಸಮಾಜಕ್ಕೆ ಗೊತ್ತಾಗಲಿಲ್ಲ. ಎಲ್ಲ ದೈವಸ್ಥಾನಗಳ ಮುಂಪಂಕ್ತಿಯಲ್ಲಿ ಇರುವರು. ನೀವು ಹೇಳಿದ್ರು ದೇವರನ್ನು ನಂಬುವುದಿಲ್ಲ ಅಂತ ಹೇಳಿದಿರಲ್ಲ, ನಿಮ್ಮ ನಾಮ ಏನು ಸ್ವಾಮಿ? ನಾರಾಯಣ ಅಂತ ಹೇಳಿದರೆ ಮತ್ತೆ ಇದಕ್ಕಿಂತ ಕೇಳಿ ಆ ಪದಕ್ಕೆ ಅರ್ಥ ಎಷ್ಟುಂಟು ಸ್ವಾಮಿ? ಆದ ಕಾರಣ ನಾವು ಏನೊಂದು ನೋಡಿ, ನಾಮಕ್ಕೆ ಕೂಡ ಎಷ್ಟು ಬಲ ಉಂಟು ಅಂತೇಳಿ ಹೇಗೆ ದಾಸರು ಹೇಳಿದ್ದು. ನಿಮಗೆ ನಂಬದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನೀವು ಹೇಳಿದ ಹೆಸರು ನಮಗೆ ತಂದೆ ತಾಯಿಯವರು ಹೀಗೆ ಹಾಕಿ ಅಂತ ಹೇಳಿ ನೀವು ಹಾಕಿದ್ದ, ನಿಮ್ಮ ಪಿತೃಗಳು ಹಾಕಿದ ಅದರ ಫಲವನ್ನು ನೀವು ಅದನ್ನು ಅನುಭವಿಸಲೇಬೇಕು. ಯಾಕೆಂದೇಳಿದರೆ ನಾವೆಲ್ಲ ಪುಣ್ಯವಂತರು. ತವಳವ ತುಳುನಾಡಿನಲ್ಲಿ ಇರುವವರೆಲ್ಲ ಪುಣ್ಯವಂತರು, ಸಂಶಯವೇ ಬೇಡ. ಎಲ್ಲಿಯಾದರೆ ಅಸ್ಸಾಮ, ಛತ್ತೀಸ್ಗಢ್ನಲ್ಲಿ ಹುಟ್ಟಿದರೆ ನಮಗೆ ಈ ಧಾರ್ಮಿಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯೋ? ಸಾಧ್ಯವೇ ಇಲ್ಲ. ಇಲ್ಲಿ ನಾವೆಂಥದ್ದು ಈಗ ಮೊನ್ನೆ ನೋಡಿ, ಅಷ್ಟಮಿ, ಚೌತಿ, ಕಾರ್ತಿಕ ಮಾಸ, ಧನುಮಾಸ, ಅಯ್ಯಪ್ಪೋತ್ಸವ, ಇನ್ನೀಗ ಎಲ್ಲ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವ. ಅದರಲ್ಲಿ ಕೂಡ ನಮ್ಮ ಕೋಟಿ ಚೆನ್ನಯ್ಯ ಅಮೇರಿ ಚಿಪ್ಪಾರಿನಲ್ಲಿ ಮಕರ ಹುಣ್ಣಿಮೆಗೆ ಪ್ರತಿಷ್ಠೆ. ಇಡೀ ಉತ್ತರಾಯಣದಲ್ಲಿ ಬಲ ಇರುವುದು ಇವತ್ತು ಮಕರ ಹುಣ್ಣಿಮೆ. ಇದೇನು ನೀವೇನೋ ತಂತ್ರಿಯವರಲ್ಲೋ ಜೋಯಿಸರಲ್ಲಿ ಹೇಳಿ ಆದದ್ದ ನಮಗೆ ಮಕರ ಹುಣ್ಣಿಮೆಗೆ ಪ್ರತಿಷ್ಠೆ ಮಾಡಿ ಅಂತ ನೀವು ಯಾರಾದರೂ ಹೇಳಿದ್ಯೋ? ಅಲ್ಲ, ಆ ದೈವ ಸಂಕಲ್ಪ ಎಲ್ಲ ಕೂಡ ದೈವ ಸಂಕಲ್ಪ, ನಮ್ಮದೇನಿಲ್ಲ. ನಮ್ಮ ಸಂಕಲ್ಪ ಈಡೇರೋದು ಬಹಳ ಕಷ್ಟ. ಅದು ಅಷ್ಟು ಕೂಡ ಡೆನ್ಸಿಟಿ, ಸಾಂದ್ರತೆ ಇದ್ದವರಿಗೆ ಮಾತ್ರ ಸಾಧ್ಯ ಇದೆ. ದೈವ ಸಂಕಲ್ಪ. ಪಕ್ಷಿಗಳಿಗೆ ರೆಕ್ಕೆ ಇದೆ, ಹಾರ್ತದೆ. ಕೋಳಿಗೂ ನವಿಲಿಗೂ ರೆಕ್ಕೆ ಇಲ್ವೋ? ಅದು ಎಷ್ಟರವರೆಗೆ ಹಾರಬಹುದು? ಅದು ಕೇವಲ ಎಲ್ಲ ದೈವ ಸಂಕಲ್ಪದ ಹಾಗೆ ನಡೆಯುವುದು. ನಾವೆಲ್ಲ ನಿಮಿತ್ತಗಳು. ಯಾರಿಗೆ ಪೂರ್ವಜನ್ಮದಲ್ಲಿ ಸುಕೃತ ಇದೆಯೋ ಅವರಿಗೆಲ್ಲ ಭಾಗಿಯಾಗಲಿಕ್ಕೆ ಸಾಧ್ಯ ಇದೆ. ಸಣ್ಣ ಸಂಗತಿ ಅಲ್ಲ. ಒಂದು ಕ್ಷಿಪ್ರ ಒಂದು ವರ್ಷದೊಳಗೆ ಇಷ್ಟು ಒಂದು ಅಲಂಕಾರದಲ್ಲಿ ಮಾಡಿದೆ ಅಂತ ಹೇಳಿದರೆ ನಾವು ಇದರಲ್ಲಿ ಭಾಗಿಯಾದ ಒಬ್ಬೊಬ್ಬರು ಕೂಡ ಅಂತೇಳಿ ಒಂದು ಕ್ಷೇತ್ರಕ್ಕೆ ಒಬ್ಬರು ಮಾಡುವುದರಲ್ಲಿ ಅವನಿಗೆ ಮಾತ್ರ ಅಲ್ಲ, ಅವನಿಗೂ ಅವನ ಕುಟುಂಬದವರಿಗೂ ಅವನ ಸಮಾಜಕ್ಕೂ ಅವನ ಇಡೀ ಲೋಕಕ್ಕೂ ಕೂಡ ಕಲ್ಯಾಣ. ಈಗ ಫ್ಯಾನ್ ತಿರುಗುವಾಗ ಒಬ್ಬರಿಗೆ ಮಾತ್ರ, ಕೋಣೆಯಲ್ಲಿದ್ದವರು ಎಲ್ಲರಿಗೂ ಸಿಕ್ಕುವುದಿಲ್ಲ. ಅದೇ ಪ್ರಕಾರ ಇದು ಕೇವಲ ಒಬ್ಬ ಕೂಡ ಮಾಡಿದರೂ ಕೂಡ ಸಿಕ್ಕುವುದು ಇಡೀ ಲೋಕ ಕಲ್ಯಾಣ. ಇದೆಲ್ಲ ನಮ್ಮ ಹಿಂದಿನವರು ತಿಳಿದುಕೊಂಡು ಮಾಡಿದ್ದಾರೆ. ಇದೇನು ಕುಶಾಲಾಟಿಗ? ಅಂಗಡಿ ಗೋಣೆ 4 ಕಟ್ಟಬಹುದು, ಎಷ್ಟು ಬೇಕಾದ್ರೂ ಕಟ್ಟಬಹುದು. ಅದಲ್ಲ, ಒಂದು ಕ್ಷೇತ್ರ ಕಟ್ಟಬೇಕಾದ್ರೆ ಅದು ಪೂರ್ವ ಜನ್ಮದಲ್ಲಿ ಸುಕೃತ ಬೇಕು, ಡಿಪಾಸಿಟ್ ಬೇಕು, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ತೆಗೆಯುವ ಏವಂ ಕರ್ಮ ಪೂರ್ವಜನ್ಮ. ಒಬ್ಬ ಕೋಟ್ಯಾಧಿಪತಿ ಇದ್ದ, ನಾವೇ ಶಾಲೆಗೆ ಹೋಗುವಾಗ ಏನಾದರೂ ಹೇಳ್ತೇವೆ, ನಾನು ಇಂಥದ್ದಾಗ್ತೇನೆ, ಒಬ್ಬ ವ್ಯಾಪಾರಿ ಆಗ್ತಾನೆ ಅಥವಾ ಕೃಷಿಕ ಆಗ್ತಾನೆ, ಎಲ್ಲರಿಗೂ ಒಂದು ಅಧಿಕಾರಿ ಆಗ್ತಾನೆ, ಏನಾದರೂ ನಮಗೆ ಏನಾದರೂ ಲಿಖಿತ ಉಂಟಾ? ಅಥವಾ ನಾವು ಬರುವಾಗ ಏನಾದರೂ ಇಂಥ ತಂದೆ ತಾಯಿಗೆ ಹುಟ್ಟುತ್ತೇವೆ ಅಂತೇಳಿ ಏನಾದರೂ ಅಪ್ಲಿಕೇಶನ್ ಉಂಟಾ? ಎಲ್ಲವೂ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಭಾಗತೆ, ಪೂರ್ವಜನ್ಮ ಕೃತಂ ಪಾಪಂ ಪುತ್ರರೂಪೇಣ ಭಾಗತೆ. ಒಂದು ಮನೆಯಲ್ಲಿ ಅಂಗಹೀನನೋ, ಅಂಗಹೂನನೋ, ಮಂದಬುದ್ಧಿಯೋ, ಸುರದ್ರೂಪಿಯೋ, ಅಪಸ್ಮಾರೋ ಏನಾದರೂ ಹುಟ್ಟಿದರೆ ದೇವರಿಗೆ ಅವರಲ್ಲಿ ಏನಾದರೂ ತಾರತಮ್ಯ ಉಂಟೋ? ಎಲ್ಲ ಹಿಂದೆ ಮಾಡಿದ್ದು ತಾರತಮ್ಯ ಇಲ್ಲ.
ಭಗವಂತನಿಗೆ ಮೇಲು ಕೆಳಗು ಅಥವಾ ಹಿಂದೋ ಮುಸ್ಲಿಮೋ ಕ್ರಿಶ್ಚಿಯನ್ ಏನೂ ಇಲ್ಲ. ಈ ಎರಡು ಕಣ್ಣಿಗೆ ಕಾಣುವುದೆಲ್ಲ ಅವನ ಅಧೀನ. ನಾವೆಲ್ಲ ಡಿಪೆಂಡ್, ನೋ ಇಂಡಿಪೆಂಡೆಂಟ್. ಸಕಲ ಕೂಡ ಈ ಎರಡು ಕಣ್ಣಿಗೆ. ಅವ ಕರೆಯುವಾಗ ನಾವು ಹೋಗಬೇಡ, ಇದು ನನ್ನದು ಅಂತೇಳಿ ನಾನು ಎಷ್ಟು ದಿನ ಇಡ್ಬೋದು? ಅವ ಕರೆಯುವಾಗ ನಾವು ಹೋಗಲೇಬೇಕು. ನಾನು ಸ್ವಲ್ಪ ನನ್ನ ಮನೆಯವರಲ್ಲಿ ಮಾತಾಡ್ತೇನೆ, ಹಿಂದೆ ತಿರುಗಿ ಮಾತಾಡ್ತೇನೆ ಅಂತ ಹೇಳಿದರೆ ಆಗ್ಬೋದಾ? ಬಿಟ್ಟನ? ನಥಿಂಗ್. ಆದ ಕಾರಣ ಎಲ್ಲ ಈ ಎರಡು ಕಣ್ಣಿಗೆ ಕಾಣೋದು ಅವನ ಅಧೀನ, ನಮ್ಮದು ಏನಿಲ್ಲ. ಇವತ್ತು ಕೂಡ ಇಲ್ಲಿ ನಡೆಯುವುದೆಲ್ಲ ಹೇಗೆಂದರೆ ಅದು ಯಾರಿಗೆ ಪಾತ್ರೆಯಲ್ಲಿ ಹಾಕಬೇಕಾದ್ರೆ ಒಂದು ಪಾತ್ರ ಬೇಡ. ಅದೇ ರೀತಿ ನಾವೆಲ್ಲ ಒಂದು ಪಾತ್ರಧಾರಿರಾಗಿದ್ದೇವೆ. ಈ ಪಾತ್ರ ಸಿಕ್ಕಬೇಕಾದ್ರೆ ಅದಕ್ಕೆ ಹಿಂದೆ ನಾನು ಹೇಳಿದಾಗ ಪೂರ್ವ ಜನ್ಮದ ಸುಕೃತ ಇದ್ದವನಿಗೆ ಮಾತ್ರವೇ ಸಾಧ್ಯ ಅಂತ ತುಳುನಾಡಿ ತವಳವನಾಡಿದ ನಾವು ಮಾಡುವ ಒಂದೊಂದು ಎಷ್ಟು ದೇವಸ್ಥಾನಕ್ಕೆ, ಎಷ್ಟು ಉತ್ಸವಾದಿಗಳಿಗೆ, ಯಕ್ಷಗಾನಕ್ಕೆ, ನೃತ್ಯಕ್ಕೆ ಎಷ್ಟು ಕೊಡುವಿಕೆ ಅಲ್ಲೋ. ಕೊಡುವಿಕೆ ಯಾವತ್ತೂ ಕೊಡುವಿಕೆ ಎಲ್ಲಿ ಉಂಟು ಅಷ್ಟರವರೆಗೆ ಆ ಭೂಮಿಯಲ್ಲಿ ಏನೂ ಆಪತ್ತು ಬರುವುದಿಲ್ಲ. ಇನ್ನೂ ನಾವು ಸ್ವಲ್ಪ ನೋಡುವ ಮಾತಾಡುವುದಲ್ಲ. ಉದಾಹರಣೆಗೆ ಕಾಶ್ಮೀರದಲ್ಲಿ 5,000 ಅಡಿ ಎತ್ತರದಲ್ಲಿ ಜಲಪ್ರಳಯ ಬಂತು, ಕಾರ್ಗಿಲ್ ಯುದ್ಧ ಆಯಿತು, ಅಥವಾ ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಆಯಿತು, ಮಧ್ಯಪ್ರದೇಶದ ಲಾತೂರಿನಲ್ಲಿ ಭೂಕಂಪ ಆಯಿತು, ನಮ್ಮ ತಮಿಳುನಾಡಿನ ಸೈಡ್ನಲ್ಲಿ ಸುನಾಮಿ ಆಯಿತು, ಮೊನ್ನೆ ಓಕಿ ಆಯಿತು, ನಮ್ಮ ಪತ್ತನಂತಿಟ್ಟ ಜಿಲ್ಲೆಯಲ್ಲಿ ಜಲಪ್ರಳಯ ಆಯಿತು. ಎಷ್ಟೋ ಎತ್ತರಕ್ಕಿರುವುದು. ಹಾಗಾದರೆ ನಮ್ಮ ಮಂಗಳೂರು, ಉಡುಪಿ, ನಮ್ಮ ಕಾಸರಗೋಡೆಲ್ಲ ಹೇಗೆ ಸಮುದ್ರದ ಇಷ್ಟು ಕರೆಯಲ್ಲಿರುವವರಿಗೆ ಹೀಗೆ ಮಾಡಿದರೆ ಸಾಲದು? ಹೀಗೆ ಒಮ್ಮೆ ಕಣ್ಣ ರೆಪ್ಪೆ ಅಲ್ಲ. ಎಲ್ಲಿ ಧಾರ್ಮಿಕತೆ ನಡೀತದೋ ಇದೊಂದು ಮಣ್ಣಿನ ನೀರಿನಲ್ಲಿ ಇರುವ ಒಂದು ಮಣ್ಣಿನ ಮುದ್ದೆ. ಅದು ಭೂಮಿ ಅಂದರೆ ಎಂಥದ್ದು? ಒಂದು ಮುಕ್ಕಾಲು ಭಾಗ ನೀರಿನಲ್ಲಿ, ಒಂದು ಕಾಲು ಭಾಗದ ಮಣ್ಣಿನ ಒಂದು ಮುದ್ದೆ. ಯಾವಾಗ ಧಾರ್ಮಿಕತೆ ಎಲ್ಲಿ ಇಲ್ಲವೋ ಅಲ್ಲಿ ಇದೆಲ್ಲ ನಡೀತದೆ. ನಮ್ಮ ಇಲ್ಲಿ ತವಳುವ ತುಳುನಾಡಿನಲ್ಲಿ ನಮ್ಮ ಒಂದೊಂದು ಕೂಡ ಕೊಡುವಿಕೆ ಅಂತ ಹೇಳಿದರೆ ಎಂಥದ್ದು ಇದು? ಎಲ್ಲರೂ ಕೂಡುವುದು. ಅದು ಮಾತ್ರ ಅಲ್ಲ, ಒಬ್ಬನಿಗೆ ಸ್ವಲ್ಪ ಕಾಲು ಮುಟ್ಟಿದರೆ ಸಾಕು, ಅವು ಕೂಡಲೇ ಹೀಗೆ ಮಾಡ್ತಾನೆ. ದೇವಸ್ಥಾನಕ್ಕೆ ಹೋಗುವಾಗ ಪಡಿಗೆ ಹೊರಗೆ ಹೋಗುವಾಗಲೇ ನಮಸ್ಕಾರ ಮಾಡ್ತಾನೆ. ಇನ್ನು ಯಾವುದೆಲ್ಲ ಒತ್ತೆಕೋಲ, ನಾಗಮಂಡಲ, ಧಕ್ಕೆ ಪೂಜೆ, ಏನೆಲ್ಲ ಇಲ್ಲಿ ನಮ್ಮ ಆಚಾರ, ಇದೆಲ್ಲ ನಮ್ಮ ಹಿರಿಯವರು ಮಾಡಿ ತೋರಿಸಿದ್ದು. ಇವತ್ತು ಸುಪ್ರಭಾತಕ್ಕೊಂದು ಆಗುವುದಲ್ಲ. ನಮ್ಮ ಹಿರಿಯವರೆಲ್ಲ ಇದನ್ನೆಲ್ಲ ತಿಳಿದುಕೊಂಡು, ಅದಕ್ಕಿರುವ ಶಕ್ತಿಯನ್ನು ತಿಳಿದುಕೊಂಡು ಮಾಡಿದ್ದು ಒಂದೊಂದು ಆಚಾರ ವಿಚಾರ. ಇದಕ್ಕೆ ಗೌರವ ಕೊಡಬೇಕು, ಪ್ರಾಮಾಣಿಕತೆ ಮಾಡಬೇಕು, ಆಚರಣೆ ಮಾಡಬೇಕು. ಬಾಯಲ್ಲಿ ಅಲ್ಲ, ಆಚರಣೆಯಲ್ಲಿ ಇರು. ನಾವೆಲ್ಲ ಎಷ್ಟು ಚೆನ್ನಾಗಿ ನಾವು ಮಾಡ್ತೇವೆ. ಈಗ ನೋಡಿ, ಎಷ್ಟು ಹಣವನ್ನು ಕೇವಲ ಗರ್ಭಗೃಹ, ಇವತ್ತು ಆ ಅಲಂಕಾರ ಮಾಡಿದ್ದೇವೆ, ಲಕ್ಷ ರೂಪಾಯಿ ಹೂವಾಗಬಹುದು. ಆಗಲಿಕ್ಕಿಲ್ಲ, ಸಣ್ಣ ಸಂಗತಿ ಇದು. ಎಲ್ಲರೂ ಕೂಡ ನೋಡಿ, ಎಷ್ಟು ದೊಡ್ಡವ ಶ್ರೀಮಂತನಾಗಲಿ, ಎಷ್ಟು ಬಡವನಾಗಲಿ, ಒಂದು ಕೋಣೆ ದೇವರಿಗೆ ನಾವು ಇಡ್ತೇವೋ ಇಲ್ಲೋ? ಒಂದು ಮನೆ ಕಟ್ಟುವಾಗ ಒಂದು ಕೋಣೆ ದೇವರಿಗೆ. ಇದು ಯಾವ ಮತದಲ್ಲಿ ಇದೆ? ಒಂದು ಕೋಣೆ ಭಗವಂತನಿಗೆ. ಆಯಿತು, ಇನ್ನು ನಾವೊಂದು ದೀಪ ಒರಿಸದೆ ಒಂದೇನಾದರೂ ಬಾಯಾರಿಕೆ ಬೆಳಿಗ್ಗೆ ತೆಗಿತೇವೋ? ಇಂಥ ಒಂದು ಜನ್ಮ ನಮಗೆ ಸಿಕ್ಕಿದೆ, ಇಂಥ ಒಂದು ಧರ್ಮದಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ಮತ್ತೆ ಕೇಳಲಿಕ್ಕುಂಟ? ಧರ್ಮ ಮತ್ತು ಅಧರ್ಮಕ್ಕೆ ಏನು ಡೆಫಿನೇಷನ್? ಲಾಸ್ಟ್ ನಿರ್ಣಯ ಏನು? ಭಗವಂತನ ಕೆಲಸ ನಿರಂತರ ಮಾಡುವುದು ಧರ್ಮ, ಅವನನ್ನು ಮರೆಯುವುದು ಅಧರ್ಮ. ಎಷ್ಟು ಚೆನ್ನಾಗಿ ನಾನು ಧರ್ಮದಲ್ಲಿದ್ದೇನೋ ಅಂದರೆ ಮತ್ತೊಬ್ಬನಲ್ಲಿ ಕೇಳಲಿಕ್ಕಿಲ್ಲ. ಅವನವನೇ ನಿರ್ಣಯ ಮಾಡ್ಬೋದು. ನಾನು ಧರ್ಮದಲ್ಲಿದ್ದೇನೋ ಇಲ್ಲೋ ಅಂತ ದೇವರ ಕೆಲಸ ಮಾಡ್ತೀವಿ. ಈಗ ಹೇಳಿದ್ರಿ ಇವರು, ನಾವು ದೇವರು ನಂಬಲೇಬೇಕು, ಒಂದಲ್ಲ ಒಂದು ದಿನ ನಂಬಲೇಬೇಕು. ಅದಕ್ಕೆ ಹೇಳೋದು ಶಿಕ್ಷೆ ಕೊಡೋದಲ್ಲ ಭಗವಂತ, ಶಿಕ್ಷಣ ಕೊಡೋದು. ಶಿಕ್ಷಣ ಒಂದು ಸ್ಪೆಲ್ಲಿಂಗ್ ಸ್ವಲ್ಪ ನಾವು ಅದಕ್ಕೆ ಅಂತ ಹೇಳಿದರೆ ಶಿಕ್ಷಣ. ಭಗವಂತ ನಮಗೆ ತುಂಬ ಕೆಲವೊಮ್ಮೆ ಕಷ್ಟ ಕೊಡ್ತಾರೆ. ಇದೆಲ್ಲ ನಾವು ಹಿಂದೆ ಮಾಡಿದ್ದಕ್ಕೆ ಕೊಡೋದಲ್ಲದ ಇವತ್ತೊಂದು ಸುಪ್ರಭಾತಕ್ಕೆ ಆಗೋದಲ್ಲ. ಎಲ್ಲ ಹಿಂದಿನ ಪಾತ್ರ ಇದು. ಇನ್ನು ನಮ್ಮ ಭವಿಷ್ಯತ್ತನ್ನು ಸರಿ ಮಾಡಬೇಕಾದ್ರೆ ಈ ಮಾನವ ಜನ್ಮನಿಗೆ ಮಾತ್ರ ಸಾಧ್ಯ ಉಂಟು, ಬೇರೆ ಯಾರಿಗೂ ಸಾಧ್ಯ. 84 ಲಕ್ಷ ಜೀವ ಯೋನಿ, 21 ಲಕ್ಷ ಗರ್ಭದಲ್ಲಿ, 21 ಲಕ್ಷ ಅಂಡದಲ್ಲಿ, 21 ಲಕ್ಷ ಬೀಜದಲ್ಲಿ, 21 ಲಕ್ಷ ಕ್ರಿಮಿ ಕೀಟದಲ್ಲಿ, 83,99,999 ಕಳೆದು 84ನೇ ಲಕ್ಷ ಕೊನೆಯ ಜನ್ಮ ಮಾನವನೇ ಮಾಧವ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಆ ಮನೆಯಿಂದ ನಾವೆಲ್ಲರೂ ಬಂದದ್ದು, ಆ ಮನೆಗೇ ಸೇರಬೇಕಾದ್ದು. ಇಲ್ಲಿ ಅವ ಹಿಂದೋ ಇವ ಮುಸ್ಲಿಮೋ ಇದ ಏನಿಲ್ಲ, ಎಲ್ಲ ಕೂಡ ಒಂದೇ. ನಾವು ಮಾತ್ರ, ನಾನು ಈಗ ನಿಮಗೆ ಒಂದು ಉದಾಹರಣೆ ಕೊಟ್ಟದರ ಪ್ರಕಾರ ಮಾತ್ರ ಮತಗಳು ಆಗಾಗ ಹುಟ್ಟುತ್ತದೆ. ಅವನವನಿಗೆ ಅವಶ್ಯಕತೆ, ಅವರವರ ಅಲ್ಲಿಯ ಏನೋ ಲಾಭ ತೆಗಿಲಿಕ್ಕೆ ಬೇಕಾಗಿ ಹುಟ್ಟುದಲ್ಲದ ಅದು ಹುಟ್ಟುದಲ್ಲ. ಇದೇ ರೀತಿ ಸಿಕ್ಕಾಗಲಿ
ಈಗ ಪಂಜಾಬ್ ಯಾವುದು? ಪಂಜಾಬ್ ಮೊದಲು ಪಾಂಡವರಿದ್ದ ಜಾಗೇ, ಪಾಂಚಾಲಿ ದ್ರೌಪದಿ ಇದ್ದ ಜಾಗೇ. ಇದಕ್ಕೆಲ್ಲ ಎಷ್ಟು ಒಂದೊಂದು ಅಕ್ಷರವನ್ನು ತೆಗೆದರೂ ಕೂಡ ನಮಗೆ ಅದರ ಒಳಗೆ ನೋಡ್ಬೋದು. ಈಗ ಉದಾಹರಣೆಗೆ ಜರಾಸಂಧ ನರಕಾಸುರ ಹುಟ್ಟಿದಲ್ಲಿ ಅಸ್ಸಾಮು ಬಿಹಾರ, ಇವತ್ತು ಅದೇ ಪ್ರಕಾರ ಉಂಟಲ್ಲಿ. ಜರಾಸಂಧನು ನರಕಾಸುರ ಆದ ಊರೇ ಅದು. ಇದೆಲ್ಲ ನಮಗೆ ಗಣನೆ ತೆಗೆದು ನಾವು ಆದಷ್ಟು ಅಂತ ಹೇಳಿದರೆ ಈ ದೇವರ ಕೆಲಸ ಅಂತ ಹೇಳಿದರೆ, ಒಂದು ದೇವರ ಕೆಲಸ, ಮತ್ತೊಂದು ಸರಕಾರಕ್ಕೆ ತೆರಿಗೆ ಕಟ್ಟುವುದು. ಇದು ಎರಡು ಪುಣ್ಯದ ಕೆಲಸ. ನಾವು ಕೆಲವೊಮ್ಮೆ ತೆರಿಗೆ ಕಟ್ಟಲಿಕ್ಕೆ ನೋಡುವಾಗ ಸ್ವಲ್ಪ ನಾವು ಹಿಂಜರಿತದೆ, ಅದು ಕೂಡ ಪುಣ್ಯದ ಕೆಲಸ, ಗಮನಿಸಬೇಕು. ಒಂದು ದೇವಸ್ಥಾನ ಭಗವಂತನ ಕೆಲಸಕ್ಕೆ ಮಾಡುವ ಅರ್ಪಣೆ, ಎರಡನೇದು ನಾವು ತೆರಿಗೆ ಕಟ್ಟುವುದು. ತೆರಿಗೆ ಕೂಡ ಸರಿಯಾಗಿ ಕಟ್ಟಬೇಕು. ಎಷ್ಟು ಇಡೀ ತೆರಿಗೆಯಲ್ಲೂ ಈ ಶಾಲೆ, ಆಸ್ಪತ್ರೆ, ನಮ್ಮ ಡಿಫೆನ್ಸ್ ಎಲ್ಲ ನಡೆಯುವುದು ಯಾರಿಂದ? ಭಕ್ತರಿಂದಲೇ, ಬೇರೆ ಯಾರಿಂದಲೂ ಅಲ್ಲ, ಎಲ್ಲ ಕೂಡ ಜನಗಳಿಂದಲೇ ನಡೆಯುವುದು. ಅದ ಕಾರಣ ಇದನ್ನು ಕೂಡ ನಾವು ತಪ್ಪಿಸದೆ ಅದೇ ಪ್ರಕಾರ ನಾವು ಮಾಡಬೇಕು. ತೆರಿಗೆ ಕೂಡ ಸರಿಯಾಗಿ ಕಟ್ಟಬೇಕು. ಅದರಲ್ಲಿ ಕೂಡ ನಾವು ಹಿಂದೆ ಜರಿಲಿ ಕೂಡುದು, ಇದು ಕೂಡ ಪುಣ್ಯದ ಕೆಲಸವೇ. ಇಡೀ ನಮ್ಮ ಡಿಫೆನ್ಸ್, ನಮ್ಮ ರಾಷ್ಟ್ರ ನಿಲ್ಲಬೇಕಾದ್ರೆ ತೆರಿಗೆಯನ್ನು ನಾವು ಸರಿಯಾಗಿ ಕ್ಲಪ್ತ ಸಮಯದಲ್ಲಿ ಕಟ್ಟಿಕೊಂಡಿದ್ದರೆ ಮಾತ್ರವೇ ಸಾಧ್ಯ ಇದೆ. ಅದೇ ಪ್ರಕಾರ ದೇವರ ಕೆಲಸ ಕೂಡ ಆಗಬೇಕು. ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆ ಬೇಕು, ಸಿನ್ಸಿಯರು. ಇದಿಷ್ಟು ಮಾಡಿಕೊಂಡು ಅವನ ಜೀವನದಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದರೆ ಏನಾಗಬಹುದು? ಪಂಚಾಂಗ ಪ್ರಾಮಾಣಿಕತೆ, ನಾನೆಲ್ಲ ಮಾತಾಡ್ತೇನೆ ಇಲ್ಲಿ, ಎಲ್ಲ ಹೋಗಿ ಅಪ್ರಾಮಾಣಿಕ ಆದರೆ ಪ್ರಾಮಾಣಿಕತೆ ಬೇಕು. ಯಾಕೆಂದರೆ ಅದರಲ್ಲಿ ಆನೆ ಹೆಜ್ಜೆ, ಅದು ಎಲಿಫೆಂಟ್ಸ್ ಕಾಲು, ಅದರೊಳಗೆ ಎಲ್ಲ ಉಂಟು, ದೈವಿ ಸಂಪತ್ತುಂಟು. ಆ ಸಂಪಾದನೆ ಆಗಬೇಕಾದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಕೂಡ ಮುಖ್ಯ ಜೀವನದಲ್ಲಿ. ಡೋಗಿ ಆಗಲಿ ಕೂಡುದು. ಒಬ್ಬನ ಕಣ್ಣೀರು ಒರೆಸಲಿಕ್ಕೆ ಭಗವಂತ ಅವತಾರ ಮಾಡಿದ್ದು. ಅವನ ಅವತಾರ ಕೇವಲ ದಶಾವತಾರ ಅಲ್ಲ. ಈಗ ನಾರಾಯಣ ಗುರು ಕೂಡ ಒಂದು ಅವತಾರವೇ ಒಂದು. ಯಾಕೆ ನಾರಾಯಣ ಗುರುವೇ ಆಗಿ ನಾಮಕರಣ ಆದದ್ದು? ಯಾಕೆ ದೇವರ ನಾಡಿನಲ್ಲಿ ನಾಮಕರಣ ಆದದ್ದು? ನಾರಾಯಣ ಗುರುವೇ ಯಾಕೆ ಆ ನಾಮಕರಣ ಆದದ್ದು? ಭಗವಂತ ನಾರಾಯಣನೇ. ನಾರ ಅಂದರೆ ನೀರು, ಅಯನ ಅಂದರೆ ಆಶ್ರಯ, ನಾರ ಅಂದರೆ ಜೀವಿ, ಜೀವಕ್ಕೆ ಆಶ್ರಯ. ಆದ ಕಾರಣ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಆ ದೇವರ ಕೆಲಸ ಮಾಡಬೇಕು. ಇವತ್ತು ಮಕರ ಸಂಕ್ರಮಣ, ಮಕರ ಹುಣ್ಣಿಮೆಗೆ ಪ್ರತಿಷ್ಠೆ ಆಗಿದೆ. ಆ ದೇವರ ನಡೆಯಲ್ಲಿ ನಾವೆಲ್ಲರೂ ಇವತ್ತು ನಾವು ಹೇಳಿದ ಆ ವಾಕನ್ನು ಸರಿಯಾಗಿ ಪರಿಪಾಲನೆ ಮಾಡಿಕೊಂಡು, ಏನೊಂದು ಕಿಂಚಿತ್ತು ಅದಕ್ಕೆ ನಾವು ಇನ್ನು ಮುಂದಕ್ಕೆ ಏನೂ ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಆ ದೀಪ ಒತ್ತಿಸುವ ಸಮಯ ಕೂಡ ಅವರು ಹೇಳಿದ್ದಾರೆ. ಆ ಸಮಯ ಹೇಳಲಿಲ್ಲ, ಅದೊಂದು ಕ್ಲಪ್ತ ಸಮಯಕ್ಕೆ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಆ ಸಮಯಕ್ಕೆ ಹತ್ತಿರದವರೆಲ್ಲ ಬಂದೊಂದು ಕೂಡಿದರೆ, ಅವರಿಗೆ ಕೂಡಲಿದ್ರೆ ಯಜಮಾನತಿ ಕೂಡಲಿದ್ರೆ ಅವರ ಮಕ್ಕಳಿಗಾದರೂ ಕಳಿಸಬೇಕು. ಆ ದೀಪಾವತಿ ಸಮಯವನ್ನು ನೀವೊಂದು ನಿರ್ಣಯ ಮಾಡಬೇಕು, ಬೆಳಿಗ್ಗೆಯೂ ಸಾಯಂಕಾಲ ಕೂಡ. ಕೆಲವೊಮ್ಮೆ ಸೂತಕಾದಿಗಳಿರ್ತದೆ, ಹತ್ತಿರದ ಮನೆಯವರಿಗೆ ಹೇಳಬೇಕು, ಯಾರು ಇದಕ್ಕೆ ಅಧಿಕಾರಿಗಳು ಉಂಟು, ಅದು ಪ್ರಕಾರ ಆ ದೀಪ ಹೊತ್ತಿಸುವ ಸಮಯದಲ್ಲಿ ಒಂದು ಶಂಕನಾದ ಕೂಡ ಮಾಡಿ ಒಂದು ಜಾಗಟೆ ಕೂಡ ಹೊಡಿಬಹುದು. ಅದರಲ್ಲಿ ಕೂಡ ಏನೂ ಆಗುವುದಿಲ್ಲ. ಅದು ಕೂಡ ಮಾಡಲಿಕ್ಕೆ ಹತ್ತಿರದವರೆಲ್ಲ ಬರಬೇಕು. ಯಾಕೆಂದರೆ ನಮ್ಮ ದಿನನಿತ್ಯ ಒಂದೊಂದು ಮನೆಯಲ್ಲಿ ಎಷ್ಟು ಕಣ್ಣೀರು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ನಮಗೆ ಪೂರ್ಣ ರಕ್ಷಣೆ ದೇವರುಗಳೇ. ಇದನ್ನೆಲ್ಲ ನಾವು ತುಂಬ ಒಂದೊಂದು ದಿನ ಕೂಡ ನಾವು ಅನುಭವಕ್ಕೆ ಬರ್ಬೋದು. ಇವತ್ತು ನಾನು ಕಾರಿನಲ್ಲಿ ಮೋಟರ್ ಸೈಕಲಲ್ಲಿ ಹೋಗುವ ಎದುರಿನಿಂದ ಒಬ್ಬ ಬಂದ, ನಾನು ಹೋದೆ ಅಂತ ಗ್ರಹಿಸಿದೆ ಅಂತೇಳಿ ಎಲ್ಲ ನಮಗೆ ರಕ್ಷಣೆ ಕೊಡೋದು ಅವನೇ ಕೊಡಬೇಕಷ್ಟೇ. ನಮ್ಮನ್ನು ರಕ್ಷಿಸುವುದು, ಕಾಪಾಡುವುದು, ಅದೇ ರೀತಿ ನಮಗೆ ಆರೋಗ್ಯ, ಕಲಾ ಇಲ್ಲದ ಜೀವನ, ಇದನ್ನೆಲ್ಲ ಸಾಧಿಸಬೇಕಾದ್ರೆ ನಾವೇ ಮಾಡಬೇಕು. ಇದಕ್ಕೆ ತಂದೆಯೋ ತಾಯಿಯೋ ಹೊಣೆ ಅಲ್ಲ. ಈ ಜನ್ಮದಲ್ಲಿ ಸಿಕ್ಕಿದ ತಂದೆಯೋ ತಾಯಿಯೋ ಬರುವ ಜನ್ಮಕ್ಕಲ್ಲ. ಇದು ಎಲ್ಲ ತಾಳೆ ಮಾಡಿ ಒಂದೊಂದು ಕರ್ಮಫಲಕ್ಕೆ ತಾಳೆಯಾಗಿ ಅವರು ಸಿಕ್ಕೋದು. ಯಾಕೆಂದೇಳಿದರೆ ಇದೆಲ್ಲ ಹೇಳ್ತದೆ, ತಾಯಿಯ ಗರ್ಭದಲ್ಲೇ ಇದನ್ನು ನಿಶ್ಚಯ ಆಗಿದೆ, ಯಾರ ತಾಯಿಗೆ ಹುಟ್ಟಬೇಕು, ಏನು ಗಳಿಕೆ, ಯಾರು ಹೆಂಡತಿ, ಮಕ್ಕಳು, ಲಾಸ್ಟ್ ಡೇ, ಇದೆಲ್ಲ ಫಿಕ್ಸಿಂಗ್ ಆಗ್ತಿದೆ. ಪೆನ್ ಡ್ರೈವ್ನಲ್ಲಿ ಹೇಗೆ ಆಗ್ತದೆ ಅದೇ ಪ್ರಕಾರ. ಇನ್ನು ಎಲ್ಲಿಯಾದ್ರಿಂತ ಕೆಲಸ ಮಾಡಿ ನಾವು ಸ್ವಲ್ಪ ದೈವಿ ಸಂಪತ್ತನ್ನು ಸಂಪಾದನೆ ಮಾಡಿದರೆ ಉತ್ತಮ ಸ್ಥಾನಮಾನ, ಉತ್ತಮ ಗಳಿಕೆ, ಉತ್ತಮ ಹೆಂಡತಿ, ಉತ್ತಮ ಗಂಡ, ಉತ್ತಮ ಮಕ್ಕಳು, ವಿನಾಯಾಸ ಜೀವನ, ಅನಾಯಾಸ ಮರಣ, ಇದು ಎಲ್ಲವೂ ಲಭ್ಯವಾಗ್ತದೆ. ಈಗ ನೋಡಿ, ಇನ್ನು ಪರಿಸರದಲ್ಲೇ ಎಲ್ಲ ಫಲ ಪುಷ್ಪ, ಅದೇ ರೀತಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲ ಇನ್ನು ನೆಮ್ಮದಿ. ನಮಗಂತೂ ಕೇಳಬೇಡಿ. ಈಗ ಮದುವೆ ಆಗದವರಿಗೆ ಮದುವೆ, ಆರೋಗ್ಯ ಕೆಡಗಿದವರಿಗೆ ಆರೋಗ್ಯ ಭಾಗ್ಯ, ಅದೇ ರೀತಿಯಲ್ಲಿ ಐಶ್ವೃದ್ಧಿ ಎಲ್ಲ ಕೂಡ ಮಾಡಲಿಕ್ಕಿರುವ ಒಂದೇ ಒಂದು ಪ್ರೊಸೆಸಿಂಗ್. ನಮ್ಮನ್ನು ಕಳಿಸಿದವನನ್ನು ನಾವು ಎಷ್ಟು ನೋಡ್ತೇವೋ, ನಮ್ಮನ್ನೆಲ್ಲ ಕಳಿಸಿದವಲ್ಲ, ಅವನ ಕಡೆಗೆ ನಾವು ಮುಖ ಮಾಡಿದರೆ ನಮಗೆ ಅದು ಗ್ರೋತ್. ಬರುವ ಜನ್ಮದಲ್ಲಿ ಉತ್ತಮ ಕುಲದಲ್ಲಿ, ಉತ್ತಮ ತಾಯಿಯ ಗರ್ಭದಲ್ಲಿ ಜನನ ಮಾಡಲಿಕ್ಕೆ ಆಗ್ತದೆ. ಇದು ಅನಾದಿ ಅಲ್ಲ, ಜೀವ ಅನಾದಿ.
ಭಗವಂತ ದೈವಶಕ್ತಿಗಳು ಸೂರ್ಯಚಂದ್ರರು ಹೇಗೆ ಇದ್ದಾರೋ ಅದೇ ಪ್ರಕಾರ ಜೀವ ಅನಾದಿ. ನೋಡಿ, ಒಂದು ಸುಳ್ಳು ಹೇಳಿದರೂ ಕೂಡ ಒಳಗಿಂದ ಹೇಳ್ತದೆ, ನಾನು ಸುಳ್ಳು ಹೇಳಿದ್ದೇನೆ. ಒಬ್ಬ ಕಳ್ಳತನ ಮಾಡಿದರೂ ನಾನು ಕಳ್ಳತನ ಮಾಡಿ, ಒಳಗೆ ಒಬ್ಬ ಸತ್ಯವಂತ ಇದ್ದಾನೆ. ಯಾರು? ಒಂದೇ ಪೀಠದಲ್ಲಿ ಇಬ್ಬರಿದ್ದಾರೆ, ಜೀವ ಮತ್ತು ಆತ್ಮ. ಒಂದು ಮರದಲ್ಲಿ ಹೇಗೆ ಪಕ್ಷಿಗಳು, ಒಂದು ಪಕ್ಷಿ ಹಣ್ಣನ್ನು ಜಿಗಿತಾ ಜಿಗಿತಾ ಸವಿತಾ ಇದೆ, ಮತ್ತೊಂದು ಪಕ್ಷಿ ನೋಡ್ತಾ ಇದೆ, ಇವ ಏನು ಮಾಡ್ತಾನೆ. ಅದೇ ಪ್ರಕಾರ ಈ ಜೀವ ಏನು ಮಾಡ್ತಾನೆ ಅಂತ ನೋಡಲಿಕ್ಕೆ ಬೇರೆ ಏನು ಬೇಡ, ಒಳಗೇ ಇದ್ದಾನೆ. ಅವನ ಕಣ್ಣಿಗೆ ಬಟ್ಟೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಸಾಮ್ರಾಜ್ಯದಲ್ಲಿ ಪಾಪ ಮಾಡಿದರೂ ಉಣ್ಣಬೇಕು, ಪುಣ್ಯ ಮಾಡಿದರೂ ಉಣ್ಣಬೇಕು. ಪಾಪ ಪುಣ್ಯವನ್ನು ತೊಳೆಯುವುದಿಲ್ಲ, ಪುಣ್ಯ ಪಾಪವನ್ನು ತೊಳೆಯುವುದಿಲ್ಲ, ಅನುಭವಿಸಲೇಬೇಕು. ಅದು ಚೈನಿನ ಹಾಗೆ ಬರ್ತದೆ. ಯಾವಾಗ ಈಗ ಕೆಲವೊಮ್ಮೆ ಕೆಲವು ಕೆಟ್ಟ ತುಂಬ ಕೆಲಸ ಮಾಡ್ತಾರೆ, ಆದರೂ ಅವನು ವೈಭವದಲ್ಲಿ ಅವನ ಮೈಲೇಜ್ ಉಂಟು, ಡೀಸೆಲ್ ಉಂಟು, ಟ್ಯಾಂಕಿಯಲ್ಲಿ ಡೀಸೆಲ್ ಇದ್ದರೆ ಕಾರು ಓಡ್ತದೆ. ಮುಗಿಯುವಾಗ ವಾಪಸ್ ಡೀಸೆಲ್ ಹಾಕಬೇಕು. ಅದೇ ಪ್ರಕಾರ ನಮ್ಮ ಪಾಪ ಪುಣ್ಯಗಳು ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ನಾನು ಮಾಡಿದ್ದೇನೆ ಹಾಗೆ ಹೀಗೆ ಅಂತೇಳಿ ನಾನು ಅಂತ ಹೇಳ್ತಿ ಇಲ್ಲಿವರೆಗೆ ನಾನು ಅವ ಕರಿವಾಗ ಹೋದರೆ ಇದು ಮತ್ತೆ ಬಿತ್ತು, ಇದು ಮತ್ತೆ ಆ ದಿನ ಒಂದು ವೇಸ್ಟಿಗೆ ಕೂಡ ಒಂದು ವಾರ ಮನೆಯಲ್ಲಿ ಇರ್ಬೋದು, ಇದು ಒಂದು 5-6 ಗಂಟೆ ಒಳಗೆ ವಿಲೇವಾರಿ ಮಾಡ್ತಾರೆ. ಅದ ಕಾರಣ ದೇವರ ಕೆಲಸ ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಅದೇ ಪ್ರಕಾರ ನಮಗೆಲ್ಲರಿಗೂ ಕೂಡ ಭಗವಂತ ಆ ಸತ್ಯ ಧರ್ಮ ಪ್ರಾಮಾಣಿಕತೆಯಲ್ಲಿ ಜೀವನ ನಡೆಸುವಾಗ ಎಲ್ಲರಿಗೂ ಕೂಡ ಲಭಿಸಬೇಕು. ಭಗವಂತ ನಮಗೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು. ಭಗವಂತ ನಮಗೆಲ್ಲರಿಗೂ ಕೂಡ ಆಶ್ರಯ ಕೊಡಬೇಕು ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ವಂದನೆ, ಅಭಿನಂದನೆ. ಈ ಊರದ ಜನಗಳು ಪನ್ನಂಡ ನಡೆಯುತ್ತೆ ಪೈಸೆ ನಾಲ್ಕು ಪೈಸೆ ಕೊಡ್ತು ಪೇರು ಪೈಸೆ ಇದ್ದ ನಾಲ್ಕು ಮತ್ತು ಬೇತೆ ಈ ಒಂಜಿ ವರ್ಷಡು ಬಜಿ ಪಾಪದಾಕ್ಲು ಅಥವಾ ಶ್ರಮದಾನ ಬುಕ್ಕ ಬೇತೆ ರೀತಿಯ ಕೆಲಸ ಮಾಡ್ತಾನೆ. ಆಕಳೆ ಮಾತೆಲ್ಲ ದೈವಗಳು ರಕ್ಷಣೆ ಮಾಡ್ಪಾಡು, ಆಕಳೆ ಇಲ್ಲದಾಕಳೆ ರಕ್ಷಣೆ ಮಾಡ್ಪಾಡು. ದಾಯನ್ನು ಪನ್ನಂಡ ಕೆಲಸ ಮಾನ್ಪುಣ ಆಕಳು ಕೆಲಸ ಮಾಡ್ತಿದ್ದ ನಮ್ಮ ಹೂ ದಾಯಿತ ಮಾಡ್ತಾನಲ್ಲ ಆಪುಜಿ ಅವಾಗ ಆಕಳೆ ಮಾತೆ ದೈವಗಳು ರಕ್ಷಣೆ ಮಾಡ್ಪಾಡು ಎಂದು ಮಾಡ್ತಾರೆ. ಬುಕ್ಕ ಈ ಬ್ರಹ್ಮ ಕಲಶೋತ್ಸವ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವ ಮಾನ್ಪುಣೆ ಸುಲಭ. ಏನ ಮಾತೆಲ್ಲ 10 ಜನ ಮಾತೆಲ್ಲ ಐಕ್ಪಾಡೋದು ಸೇರ್ಬೇರು. ಅವಾಗ 5 ಬುಕ್ಕ 5 ನಡಪುಣ ಭಾರಿ ಭಂಗ ಉಂಟು. ದಾಯಿ ಪನ್ನಂಡ ಆ ವರ್ಷ ಪ್ರತಿ ಐಕ ಆಪಣ ಸೇವೆಗಳು ಇನಿ ತಂತ್ರಿಗಳು ದಾಯಿತು ಪನ್ಪೇರು ಐನು ಮಾತ ವರ್ಷ ಮಾನ್ಪಡು. ಅವಾಗ ಅದಕ್ಕೆ ಮಾತೆ ಆ ದೈವಗಳು ಅನುಕೂಲ ಕೊರಡು ಪನ್ನದು ಪನ್ಪೆ ಬುಕ್ಕ ಈ ಕೋಟಿ ಜನ ಇರು ಅನ್ನ ಮುಲ್ಪದ ಮುಖ್ಯ ದೈವಗಳು ಕೋಟಿ ಜನ ಇರು. ಎಂಚ ಎಡ್ಡೆಡುತ್ತೇರು, ಎಂಚ ಸತ್ಯ ಧರ್ಮ ಮಾಡುತ್ತೇರು. ಅಂಚನೆ ಈ ಊರದ ಭಗವದ್ ಭಕ್ತರು ಮಾತೆರೆಲ್ಲ ಆ ಕೋಟಿ ಜನ ಇರು ಸತ್ಯ ನ್ಯಾಯ ಧರ್ಮಡು ನಡಪುಡ್ರಂದು ಬರಡು, ಅನ್ಯಾಯ ಅಧರ್ಮ ಅಜ್ಞಾನಡು ನಡಪನ್ ಲಕ್ಕನೆ ರಕ್ಷಣೆ ಮಾಡ್ಪಡೋದು ಬಣ್ಣದು ಅನ್ನ ದೈವಗಳೊಡೆ ಪ್ರಾರ್ಥನೆ ಮಾಡ್ತೊಂಡೆ. ದಯಗೊಂಡೈತೆ ಸಮಯ ಏತಲಕ್ಕ ರಿಂಡು ಮಾತ ಪಾತ್ರೆ ನಾಲ್ಕು ಬೋಡ 4 ಪಾತ್ರೆ ಇರ್ದೇರು ಅನದಿಂಚ ಪಾತ್ರೆ ರುಚಿ 2 ಪಾತ್ರೆ ಪಾತ್ರೆ ಒಂದಾವೆ. ಜೈ ಭಾರತ್. ಸಮಯಕ್ಕೂ ತಕ್ಕ ಪಾತೆರಂಚಿನ ಶ್ರೀರಾಮ ಮೂಡಿತಾಯ ಗೌರವಾದಿ ಕರ್ತವ್ಯದ ಒತ್ತಡ ಕೊಂಚರು ಪನೀತೆ ಆರೋಗ್ಯ ಸಮಸ್ಯೆ ಒಂಚೂರು ತಡವಾದ ಬತ್ತಾನೆ, ಕ್ಷಮೆ ಕೇಳಬೇಕು. ಈತ ಮಾತಾ ಹಿರಿಯರ ನಕಲು ಮಾತಾ ಪಾತಿರಿರು ಧಾರ್ಮಿಕತೆಗೆ ನಮ್ಮ ಶುದ್ಧ ಭಕ್ತಿಡು ನಡಪವಡು ಧಾರ್ಮಿಕತೆ ನಡತ್ರನೇ ಒಂಜಿ ನಮ್ಮ ಬದುಕು ಸುಂದರಮಯವಾದಿಪ್ಪುನು ಧರ್ಮ ರಕ್ಷಿತ ಅಂತೀರು. ನಮ್ಮ ಇನಿ ಆಧುನಿಕತೆ ಮಸ್ತ್ ಬೊಳೆಯೊಂದಿಲ್ಲ, ಧಾರ್ಮಿಕತೆ ಎಲ್ಲ ಪೂರ ಇನಿ ಅವಳ ಒಂಜಿ ಪ್ರತಿಷ್ಠಾನ ಅಥವಾ ನನಂಜಿ ಆಡಂಬರ ರೀತಿದ ಅವಳ ಬಳೆಯೊಂದು ಅವ್ರು ಆ ರೀತಿ ಬಳೆಯೊಂಡಲ್ಲ ಎಡ್ಡೆ ರೀತಿ ಬಳೆಯಾಡು ಆಂಡ್ಲ ಎನ್ನ ಒಂಜಿ ಮನವಿದಾದ ಪಂಡ 3 ಸೇರ್ನಾಕ್ಲೆ ಮಾತ್ರೆಗ್ಲ ನಮ್ಮ ಗುರು ಹಿರಿಯರ್ನಾಕ್ಲೆಲ್ಲ ಒಪ್ಪ ಅಮ್ಮನಾಕ್ಲೆಲ್ಲ ಅಕ್ಲೆಲ್ಲ ಮಾತ್ರ ನಾವು ಗೌರವಿಸೋ ಒಂದು ಅಕ್ಲೆಲ್ಲ ಮಾತ್ರ ಪುರ್ಲುಡ್ತು ಒಂದು ಅಕ್ಲ ವೃದ್ಧಾಪ್ಯ ಜೀವನಡು ದಾನ ಪಂಡ ದಾಸರನ ಪದೊಟ್ಟುಂಡು. ಎತ್ತ ತಂದೆ ತಾಯಿಯ ಮನವ ನೋಯಿಸಿ 100 ಯಾಗವ ಮಾಡಿದರೆ ಫಲವೇನು ಪಂಡು. ನಮ್ಮೆಲ್ಲ ಪ್ರಾಯರುಂಡು ತರೇಕ್ ಮೈತ ನೀರು ಮಾತ್ರ ಕಾರ್ಗ್ ಜಪ್ಪುಂಡು, ಪ್ರಕೃತಿ ನಿಯಮ ಉಂಡು. ನಮ್ಮ ಆಗ್ಲೇನು ತಗೊಂಡು ನಮ್ಮ ಆದರ್ಶ ಪುರುಷ ಏನಂತ ಶ್ರೀರಾಮಚಂದ್ರಲ್ಲ ಆಕ್ಲ ಪಪ್ಪಮ್ಮಗೆ ಗೌರವ ಕೊರ್ನಾಕು ಮಾತಾ ಬದುಕನ್ನು ತ್ಯಾಗ ಮಲ್ತ ಪಪ್ಪಮ್ಮನ ಪಾತ್ರೆನ ನಡಪಾದ ಕೊರ್ನಾಕು. ನಮ್ಮಿಜ್ಜಿ ಬತ್ತಿನ ಅಂಚಿನ ಕೋಟಿ ಚೆನ್ನ ಇರಲಿ ಆತೆ ಅಕ್ಲ ಅಂಚಿನ ಅಕ್ಲ ಅಪ್ಪ ದೇವಿ ಬತ್ತಿನ ಪಂಡಿತಿನ ಪರಕ್ಕೆ ಸತ ತಪ್ಪ ಅಂದರೆ ఆయన ಸಂದಾಯ ಮಲ್ತನಾಕ್ಲು ಗೌರವ ಕೊರ್ನಾಕ್ಲು ಹಿರಿಯಾಕ್ಲೆ ಮಾತ್ರೆಗ್ಲ ಆ ದಿಸಿಟ್ರೆ ನಮ್ಮಲ್ಲ ಬದುಕೊಡು ಪಂಡು ಈ ಒಂಜಿ ಅವಕಾಶಕ್ಕೂ
ಯಾನೆ ನಿಕ್ಲೆ ಮಾತ್ರ ವಂದನೆ ಮಲ್ತಂದು ಎನ್ನ ಪಾತ್ರ ಮುಗಿಪ ಜೈ ಕರ್ನಾಟಕ ಮಲ್ಲ ಬಿನ್ನೆರಾದ ಈಡೆ ಬತ್ತದ ಪೊರ್ಲುದ ರಡ್ಡ ಪಾತರ ಪಾತನ ಶ್ರೀ ಶಾಂತಾರಾಮ್ ಕುಂದರ್ ಪೊಲೀಸ್ ಬಿಡು ನಡತಿನ ಅಂಚಿನ ಈ ಲೇಸೆ ಇಂಥ ಲೇಸೆಗೆ ನನಗೆ ಧನ್ಯವಾದ ಸಮರ್ಪಣೆ ಪ್ರತ್ಯೇಕ ಧನ್ಯವಾದ ಕೊರಂದೆ ನಮ್ಮ ಈ ಕಾರ್ಯಕ್ರಮ ಬರ್ತದೆ ನನಗೆ ಆಶೀರ್ವಾದ ಕೊರದು ಈ ಸಭೆಯಲ್ಲಿ ಕಾಣಿಸಿನ ತಂತಿಯರನ್ನ ಅರಗಿ ನಮ್ಮ ತುಂಬ ಹೃದಯದ ಅಭಿನಂದನೆ ಕೊರೊಂದು ಅದೇ ರೀತಿ ಏತಿ ಕೆಲಸ ಒತ್ತಡ ಇತ್ತಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಇರ್ತದೆ ನನಗೆ ಈತ ನೋಡಿ ಕೊರಂಚಿನ ಉದ್ಯಮಿ ಅಶಂತ ಬಾಯಿ ಬದಿಯಾಡ್ಕ ಬೇರೆಗಳ ಧನ್ಯವಾದ ಕೊರಲು ಅದೇ ರೀತಿ ಎನ್ನ ಹಿರಿಯರ ಎನ್ನ ಮಾತಾ ಗಣ್ಯರೆಗ್ಲ ಅವ ಭಿನ್ನರೆಗ್ಲ ಈ ಒಂದೇ ಧನ್ಯವಾದ ಕೊರೊಂದು ಅದೇ ರೀತಿ ನಮ್ಮ ಎದುರಿಸಿ ಹದಿನಂಚಿನ ಭಕ್ತರೆಗ್ಲ ಧನ್ಯವಾದ ಕೊರೊಂದು ఒక ಮುಲ್ಪ ಈ ಕಾರ್ಯಕ್ರಮ ಈ ಯಶಸ್ವಿಯಾದ ಸಾಗಡಂಗ ಐಕ್ಯ ಶ್ರಮ ಮತ್ತಿನಂಚಿನ ವಿವಿಧ ಸಂಘಟನೆದ ಸದಸ್ಯರೆಗ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸದಸ್ಯರೆಗ್ಲ ಯುವಕ ವೃಂದಗಳ ಅವೇ ವಿಧವಾದ ನಮ್ಮ ಸಂಘ ಸಂಸ್ಥೆಗಳ ಧನ್ಯವಾದಗಳೊಂದು ಮುಲ್ಪ ಈತಿ ದಿನದಿಂಚಿ ಮುಲ್ಪ ಅವಿರತವಾದ ಶ್ರಮದಾನ ಮತ್ತಿನಂಚಿನ ಪ್ರತಿಯೊಬ್ಬರಿಗಳ ಪರೋಕ್ಷವಾದ ಅತ್ನ ಪ್ರತ್ಯೇಕವಾದ ಮುಲ್ಪ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮ ಯಶಸ್ವಿ ಮತ್ತಿನಂಚಿನ ಈ ಮಾಧ್ಯಮದ ದುಪ್ಪು ಅತ್ನಾಂಡ ಈ ಧ್ವನಿ ಬೆಳಕು ಮುಂದುಪುರ ಮತ್ತಿನಂಚಿನ ಮಾತರೆಗಳ ಧನ್ಯವಾದ ಕೊರೊಂದು ಅದೇ ರೀತಿ ಈ ನಮ್ಮ ಕಾರ್ಯಕ್ರಮವು ಸಾಧಾರಣ 28-29 ವರ್ಷದ ಬುಕ್ಕ ಪ್ರತಿ ಜಾತ್ರೆಗಳ ರಡ್ಡು ಕಡೆಗಳ ಲೈಟಿಂಗ್ಸ್ ಮಂಪಿನಂಚಿನ ಯುವಕ ವೃಂದಗಳು ಪ್ರತ್ಯೇಕವಾದ ಧನ್ಯವಾದ ಕೊರೊಂದು ಮಾತರೆಗಳ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಿನ ಊರೇಗಳ ಪ್ರತ್ಯೇಕವಾದ ಈ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದಲ ಆಡಳಿತ ಸಮಿತಿಯ ಪರವಾದಲ ಸೇವಾ ಸಮಿತಿಯ ಪರವಾದಲ ಅವೇ ನಮ್ಮ ಈ ಬ್ರಹ್ಮಕಲಶೋತ್ಸವಗಳು ಸೇರಿದಂಚಿನ ಮಾತಾ ನಮ್ಮ ಗಣ್ಯರ ಪರವಾದಲ ಅಭಿನಂದನೆ ಕೊರೊಂದು ಈ ಧನ್ಯವಾದ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಿಲ್ಲ ಅಧ್ಯಕ್ಷ ಸದಾ ಮುಕ್ತಾಯ ಈ ಕಾರ್ಯಕ್ರಮಕ್ಕೂ Thank you.